ಶತಮ ದಿನದಲ್ಲಿ ದೇವರು ಪ್ರಾರ್ಥನೆ ಮೂಲಕವಾಗಿ ಸಭೆಯನ್ನು ಸ್ಥಾಪಿಸಿದರು. ಭಕ್ತಿ ಸಂಜೀವನದ ಮೂಲಕವಾಗಿ ಸಭೆ ಪ್ರಾರಂಭವಾಯಿತು ಶಿಷ್ಯರ ಕಾಲದಲ್ಲಿ. ತದನಂತರ ಆ ಮೊದಲನೇ ಶತಮಾನ ಮುಗಿತಾ ಬರ್ತಾ ಇದ್ದ ರೀತಿಯಲ್ಲಿ ಪ್ರೀತಿಯು ಕಡಿಮೆ ಆಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದನ್ನು ಕುರಿತು ಎಫೆಸ ಸಭೆಯಲ್ಲಿ ನಡೆದಂತ ಘಟನೆಗಳನ್ನ ಯೇಸು ಸ್ವಾಮಿ ಪರಿಚಯ ಮಾಡಿಕೊಟ್ಟದನ್ನು ನೋಡ್ತೇವೆ. ತದನಂತರ ಸಭೆ ಸ್ಮರಣಾ ಸಭೆ ಎಂಬುದಾಗಿ ನೋಡ್ತೇವೆ. ಆ ಸಭೆಯನ್ನು ಕುರಿತು ದೇವರು ಸಾಕಷ್ಟು ಹೊಗಳಿದರು, ಕೊರತೆ ಹೇಳಲಿಲ್ಲ. ಆದರೆ ಆ ಸಭೆ ಹೇಗೆ ಕಟ್ಟಲ್ಪಡಿತು, ಯಾವ ರೀತಿಯಾಗಿತ್ತು ಅಂತ ನೋಡುವಾಗ ಆ ಪಟ್ಟಣದಲ್ಲಿ ಆ ಸಭೆಗೆ ಸೇವೆಗೆ ಸಾಕಷ್ಟು ಹಿಂಸೆಗಳು, ಅವಮಾನಗಳು, ತೊಂದರೆಗಳು ಇದ್ದರೂ ಸಹ ಆ ಸಭೆಯ ವಿಶ್ವಾಸಿಗಳು ಕ್ರಿಸ್ತನಿಗೋಸ್ಕರವಾಗಿ ವೈರಾಗ್ಯವಾಗಿ ನಿಂತ ಸಭೆಯ ಕಾಲ ಎಂಬುದಾಗಿ ನಾವು ಸ್ಮರಣಾ ಸಭೆಯನ್ನು ಕುರಿತು ನಾವು ನೋಡ್ತೇವೆ. ಅದು ಮೊದಲನೇ ಶತಮಾನದಿಂದ 4ನೇ ಶತಮಾನಗಳ ತನಕ ಒಂದು ವೈರಾಗ್ಯವುಳ್ಳ ಸಭೆಗಳಾಗಿ ಮಾರ್ಪಡಿತು. ಆ 300 ಹೆಚ್ಚು ಕಡಿಮೆ 400 ವರ್ಷಗಳ ತನಕ ಆ 400 ವರ್ಷದ ಆಡಳಿತದಲ್ಲಿ ಇದ್ದಂಥ ಸಭೆಗಳ ಕಾಲಗಳು ವೈರಾಗ್ಯವಾಗಿ ಯೇಸು ಸ್ವಾಮಿ ನಾಮವನ್ನು ಮಹಿಮೆಪಡಿಸುವಂತ ಸಭೆಗಳಾಗಿ ಮಾರ್ಪಡಿತು. ಈಗ ನಾವು ನೋಡ್ತಕ್ಕಂಥ ಸಭೆ ಪೆರ್ಗಮ ಸಭೆ, ಇದು 4ನೇ ಶತಮಾನ ಮತ್ತು 5ನೇ ಶತಮಾನದಲ್ಲಿ ಇದ್ದಂಥ ಕಾಲಘಟ್ಟದ ಸಭೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಯೇಸು ಸ್ವಾಮಿ 7 ಸಭೆಗಳ ಕುರಿತು ಪರಿಚಯ ಮಾಡಿಕೊಡುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಉಚಿತವಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಮಾನವನಾಗಿ ಇದ್ದಂಥ ದಿನಗಳಲ್ಲಿ ಆತನು 7 ಸಾಮ್ಯಗಳನ್ನ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಹೇಳಿದಂಥ 7 ಸಾಮ್ಯಗಳು ಪ್ರಕಟಣೆ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ 7 ಸಭೆಗಳಿಗೆ ಹೋಲಿಕೆಯಾಗಿದೆ. ಆತನು ಸಾಮ್ಯ ರೂಪವಾಗಿ ಸಾವಿರಾರು ವರ್ಷಗಳ ಮುಂದೆ ಹೇಳ್ಬಿಟ್ಟಿದ್ರು. ಈಗ ನಡೀತಕ್ಕಂಥ ಘಟನೆಗಳು ಯೇಸು ಸ್ವಾಮಿ ಸಾಮ್ಯ ರೂಪವಾಗಿ ಹೇಳಿದಂಥ ಅನೇಕ ಘಟನೆಗಳನ್ನ ಈ ಕಡೇ ಕಾಲದಲ್ಲಿ ಲವೋದಿಕೆ ಸಭೆಯ ಕಾಲದಲ್ಲಿ ನಾವು ಜೀವನ ಮಾಡ್ತಿದೆಯಲ್ಲ, ಇದನ್ನ ಕುರಿತು ಯೇಸು ಸ್ವಾಮಿ ಸಾವಿರಾರು ವರ್ಷಗಳ ಹಿಂದೆನೆ ಪ್ರವಾದನೆ ಹೇಳಿದ್ದಾರೆ ಸಾಮ್ಯ ರೂಪದಲ್ಲಿ. ಈಗ ನಾವು ನೋಡ್ತಕ್ಕಂಥ ವಿಶೇಷವಾದದ್ದು ಪೆರ್ಗಮ ಸಭೆ. ಈ ಸಭೆಯ ಒಂದು ಕಾಲಘಟ್ಟ ಯಾವಾಗ ಅಂತಂದ್ರೆ 4ನೇ ಶತಮಾನದ ಅಂತ್ಯ ದಿನದಿಂದ 5ನೇ ಶತಮಾನದ ಅಂತ್ಯ ದಿನಗಳ ಕಾಲ. ಅಂದ್ರೆ 100 ವರ್ಷಗಳಲ್ಲಿ ಈ ಸಭೆಯ ಪರಿಸ್ಥಿತಿ ಇತ್ತು ಅಂತಂದ್ರೆ ಆ ಕಾಲಘಟ್ಟದಲ್ಲಿ 4ನೇ ಶತಮಾನದಿಂದ 5ನೇ ಶತಮಾನಗಳ ತನಕ ಸಭೆಗಳ ಪರಿಸ್ಥಿತಿ ಲೋಕದಲ್ಲಿ ಯಾವ ರೀತಿಯಾಗಿತ್ತು ಇರುತ್ತೆ ಎಂಬುದನ್ನು ಕುರಿತು ಯೇಸು ಸ್ವಾಮಿ ಸಾವಿರಾರು ವರ್ಷಗಳ ಹಿಂದೆನೆ ಅಪೊಸ್ತಲನಾಗಿರ್ತಕ್ಕಂಥ ಯೋಹನ್ನನಿಗೆ ದರ್ಶನಗಳ ಮೂಲಕವಾಗಿ ಪ್ರಕಟಪಡಿಸಿದ್ದನ್ನ ನಾವಿಲ್ಲಿ ನಾವು ನೋಡ್ತೇವೆ. ಈಗ ನಾವು ನೋಡ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನೆಂಬುದಾಗಿ ನೋಡುವಾಗ ಪೆರ್ಗಮ ಸಭೆ ದಯವಿಟ್ಟು ಓದ್ಕೊಳ್ರಿ. 2ನೇ ಅಧ್ಯಾಯ 12ನೇ ವಚನದಿಂದ 17ನೇ ವಚನಗಳ ತನಕ. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ, ಹದವಾದ ಈ ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ. ಇಲ್ಲಿ ಒಂದೊಂದು ಸಭೆಗೂ ಸಹ ಯೇಸು ಸ್ವಾಮಿ ತನ್ನನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ವಿಧಾನಗಳಿದೆ. ಒಂದೊಂದು ಸಭೆಗೂ ದೇವರು ಒಂದು ರೀತಿಯಲ್ಲಿ ಪರಿಚಯ ಮಾಡಿಕೊಡ್ತಾರೆ. ಎಫೆಸ ಸಭೆಗೆ ಯೇಸು ಸ್ವಾಮಿ ತನ್ನನ್ನು ಯಾವ ರೀತಿ ಪರಿಚಯ ಮಾಡಿಕೊಟ್ರು? ಆದಿ ಅಂತ್ಯನು ಹೇಳುವುದೇನೆಂದರೆ, ಅಂದ್ರೆ ನಿನಗೆ ಸಮಸ್ಯೆಗಳು ಬರುತ್ತೆ, ಭಯಪಡಬೇಡ, ನಾನೇ ಪ್ರಾರಂಭ ಮಾಡಿದ್ದು, ಕೊನೆಯನ್ನು ನಾನೇ ಮುಕ್ತಾಯವನ್ನು ನಾನೇ ಮಾಡ್ತೇನೆ ಎಂಬುದಾಗಿ ಪರಿಚಯ ಮಾಡಿಕೊಟ್ರ. ಏನಂತ ಇದೆ ಎಫೆಸ ತೆಗಿರಿ, 2ನೇ ಅಧ್ಯಾಯ ಓದಿ. ಮೊದಲನೇದು 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನು ಹೇಳುವುದೇನೆಂದರೆ. ಏನಂತೆ? 7 ದೀಪಸ್ತಂಭಗಳ ಮಧ್ಯದಲ್ಲಿ 7 ದೀಪಗಳನ್ನು ಹಿಡಿದುಕೊಂಡವನಾಗಿ ಸಂಚರಿಸುವ ದೇವರಾಗಿರುವ ನಾನು ಹೇಳುವುದೇನೆಂದರೆ ಎಂಬುದಾಗಿ ಪ್ರಾರಂಭ ಮಾಡೋದು. 2ನೇ ಸಭೆ ಸ್ಮರಣ ಸಭೆಗೆ ಏನ್ ಹೇಳ್ತಾ ಇದ್ದಾರೆ? ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆತ್ಮನು ಹೇಳುವುದೇನೆಂದರೆ. ಆದಿಯು ಅಂತ್ಯವುಳ್ಳ ದೇವರಾಗಿರ್ತಕ್ಕಂಥ ಹೇಳುವುದೇನೆಂದರೆ, ನೀನು ಭಯಪಡಬೇಡ, ನಿನಗೆ ಏನೇ ಸಮಸ್ಯೆಗಳು ಬಂದರು, ಏನೇ ಕಷ್ಟಗಳು ಬಂದರು, ಹೋರಾಟಗಳು ಬಂದರು, ನೀನು ಭಯಪಡಬೇಡ. ಯಾಕಂದರೆ ಪ್ರಾರಂಭ ಮಾಡಿದವನು ನಾನೇ, ಅಂತ್ಯವನ್ನು ಮಾಡುವವನು ನಾನೇ. ಆದ್ದರಿಂದ ನಾನು ನಿನ್ನ ಜೊತೆಗಿರ್ತೇನೆ, ಹಿಂಸೆಯನ್ನು ಸಹಿಸಿಕೊಂಡು ನನಗೆ ಸಾಕ್ಷಿಯಾಗಿರು ಎಂಬುದಾಗಿ ಪರಿಚಯ ಮಾಡಿಕೊಳ್ಳುವುದನ್ನು ನಾವು 2ನೇ ಸಭೆಗೆ ಹೇಳುವುದನ್ನು ನೋಡ್ತೇವೆ. 3ನೇ ಸಭೆಗೆ ಅವ್ರು ಹೇಳ್ತಾ ಇದ್ದಾನೆ, ಏನು ಹೇಳ್ತೇನೆ? ಇಬ್ಬಾಯಿ ಕತ್ತಿ ಎಂಬುದಾಗಿ ಅದನ್ನು ಹೇಳ್ತಿದ್ದಾನೆ. ಇಬ್ಬಾಯಿ ಕತ್ತಿ ಅಂದರೆ ಏನು? ನಮಗೆಲ್ಲ ಗೊತ್ತು, ಕತ್ತಿ ಅಂತ ಕೂಡ ನಮಗೆ ಗೊತ್ತು, ಅದು ಯಾವುದಾದ್ರೂ ಅದನ್ನ ಕೊಯ್ಯುವಂತ ಒಂದು ಆಯುಧ, ಕತ್ತರಿಸತಕ್ಕಂಥ ಒಂದು ಆಯುಧ ಎಂಬುದಾಗಿ ನೋಡ್ತಾರೆ. ಆದರೆ ಇಲ್ಲಿ ಹೇಳ್ತಕ್ಕಂಥ ಮಾತು ಯಾವುದಂದ್ರೆ ಇಬ್ಬಾಯಿ ಕತ್ತಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯುತ್ತದೆ. ಯಾಕೆ ದೇವರು ಈ ಪೆರ್ಗಮ ಸಭೆಯ ಕಾಲದಲ್ಲಿರ್ತಕ್ಕಂಥ ಸಭೆಗಳನ್ನು ಕುರಿತು ಇಬ್ಬಾಯಿ ಕತ್ತಿ ಅಂತ ಹೇಳ್ತಾ ಇದೆ ಅಂದ್ರೆ, ಆ ಸಭೆಯಲ್ಲಿರ್ತಕ್ಕಂಥ ಸೇವಕರು ದುರ್ಬೋಧಕ
ದ್ವಾರಪಾಲಕರು. ಆಗಿನ ಕಾಲದಲ್ಲಿ 4ನೇ ಶತಮಾನದಿಂದ 5ನೇ ಶತಮಾನಗಳ ಕಾಲದಲ್ಲಿ ಇದ್ದಂಥ ಸೇವಕರುಗಳು ಯಾವ ರೀತಿ ಅಂತಂದ್ರೆ ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ದುರ್ಬೋಧನೆಗಳನ್ನು ಮಾಡಿ ಹಲ್ಲೆಲೂಯಾ ಜನರನ್ನ ತಪ್ಪು ದಾರಿಗೆ ತರ್ತಕ್ಕಂಥ ವ್ಯಕ್ತಿಗಳಾಗಿ ಸೇವೆ ಮಾಡುವಂಥ ವ್ಯಕ್ತಿಗಳಾಗಿದ್ದು. ಅದೇ ನಾವು ನೋಡ್ತೇವೆ, ವಾಕ್ಯ ಓದ್ಕೊಳ್ರಿ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಅದು ಸೈತಾನನ ಸಿಂಹಾಸನವಿರುವ ಸ್ಥಳ. ಯಾಕೆ ದೇವರು ಆ ಪಟ್ಟಣವನ್ನು ಕುರಿತು ದೇವರು ಹೇಳ್ತಾರೆ, ನೀನು ವಾಸ ಮಾಡತಕ್ಕಂಥ ಈ ಪಟ್ಟಣ ಇದೆಯಲ್ಲ ಅದು ಸೈತಾನನ ಸಿಂಹಾಸನ ಇರುವಂಥ ಸ್ಥಳ. ಚೆನ್ನಾಗಿ ಯೋಚನೆ ಮಾಡಿ. ನೀನು ಈ ವಾಸ ಮಾಡ್ತಿದ್ದೀರ ಆ ಪಟ್ಟಣ ಸಭೆ ಪಟ್ಟಿರ್ತೀರಲ್ಲ, ಆ ಪಟ್ಟಣದ ಚರಿತ್ರೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಆ ಪಟ್ಟಣದ ಚರಿತ್ರೆ ಹೆಂಗಿದೆ ಅಂತ ಹೇಳುವಾಗ, ಆ ಪಟ್ಟಣದಲ್ಲಿ ವಾಸ ಮಾಡುವಂಥ ಜನರು ಸೈತಾನದನ್ನ ಸಿಂಹಾಸನದಲ್ಲಿ ಕುಳಿತುಕೊಂಡು ಆರಾಧನೆ ಮಾಡ್ತಕ್ಕಂಥವರಾಗಿದ್ದಾರೆ. ಇದರಲ್ಲಿ ಮೂಲಕ ಜಾತ್ರೆ ನಡೆಯುತ್ತೆ. ಇದು ಒಂದು ವಾರ ಜಾತ್ರೆ ಇದೆ ಅಂದ್ಕೊಳ್ಳೆ ಅದು ಸಂತೆ ಇಟ್ಟಿರ್ತಾರೆ. ಒಂದು ವಾರ ಮುಂಚೆ ಸಂತೆ ಇಟ್ಟಿರ್ತಾರೆ. ಆ ಸಂತೆ ಏನು ಮಾಡ್ತಾರೆ, ಎಲ್ಲ ರೀತಿಯ ಪದಾರ್ಥಗಳನ್ನು ಇಟ್ಕೊಂಡಿರ್ತಾರೆ. ನಾಳೆ ಸಂತೆ ಆ ಜಾತ್ರೆ ಅಂದ್ಕೊಳ್ಳೆ ಇಂದಿನ ದಿನ ಮಾಡ್ತಾರೆ ಕೋಳಿ ಕುರಿಗಳನ್ನು ತೆಗೆದುಕೊಂಡಿರ್ತಾರೆ. ಯಾಕೆಂದ್ರೆ ಆ ದೇವರಿಗೆ ಕೋಳಿ ಕುರಿಗಳನ್ನ ಬಲಿ ಕೊಡಲಿಕ್ಕೋಸ್ಕರವಾಗಿ ಮಾರಾಟ ಮಾಡಲಿಕ್ಕೋಸ್ಕರವಾಗಿ ತಗೊಂಡ್ಬರ್ತಾರೆ. ಆದರೆ ಈ ಪರ್ಗಮ ಪಟ್ಟಣದಲ್ಲಿರ್ತಕ್ಕಂಥ ಜಾತ್ರೆಯ ಸಂದರ್ಭದಲ್ಲಿ ಕುರಿಗಳನ್ನಾಗಲಿ ಕೋಳಿಗಳನ್ನಾಗಲಿ ತಂದು ಮಾರಾಟ ಮಾಡ್ತಕ್ಕಂಥದ್ದಲ್ಲ, ಅಲ್ಲಿ ಮನುಷ್ಯರನ್ನ ಮಾರಾಟ ಮಾಡ್ತಾರೆ. ಅಲ್ಲಿ ದೇವರಿಗೆ ಕೊಡ್ತಕ್ಕಂಥ ಬಲಿ ಯಾವುದಪ್ಪ ಅಂತಂದ್ರೆ, ಅವರು ದೇವರಿಗೆ ಕೊಡ್ತಕ್ಕಂಥ ಬಲಿ ಯಾವುದಪ್ಪ ಅಂದ್ರೆ ಮನುಷ್ಯರನ್ನ ಬಲಿ ಕೊಡ್ತಾರೆ. ಅದಕ್ಕಾಗಿ ಸಂತೆ ಇಟ್ಟಿರ್ತಾರೆ. ಆ ಸಂತೆಯಲ್ಲಿ ಮನುಷ್ಯರನ್ನ ಮಾರಾಟ ಮಾಡ್ತಾರೆ. ನೋಡಿ, ಆ ಪಟ್ಟಣ ಎಂಥ ಒಂದು ಭಯಂಕರವಾದಂಥ ಪಟ್ಟಣವಾಗಿದೆ. ಆ ಭಯಂಕರವಾದ ಪಟ್ಟಣದಲ್ಲಿ ಇರ್ತಕ್ಕಂಥ ಸಂಪ್ರದಾಯ ಏನು ಅಂದರೆ, ದೇವರಿಗೆ ಮನುಷ್ಯರನ್ನ ಬಲಿ ಕೊಡ್ತಕ್ಕಂಥದ್ದು. ಆ ಜಾತ್ರೆಗೆ ಮುಂಚಿತವಾಗಿ ಮನುಷ್ಯನ ಕರ್ಕೊಂಡು ಬಂದ್ಬಿಡ್ತಾರೆ, ಉದ್ದ ತಿಳಿಸ್ತಾರೆ. ಯಾರು ಬೇಕು ಯಾರು ಬೇಕು, ಇವ್ರಿಗೆ ಇಷ್ಟು ರೇಟು, ಇವ್ರಿಗೆ ಇಷ್ಟು ರೇಟು, ಇವ್ರಿಗೆ ಇಷ್ಟು ರೇಟು, ಕುರಿಗೆ ರೇಟ್ ಹೇಳ್ತಾರಲ್ಲ, ಕೋಳಿಗೆ ರೇಟ್ ಹೇಳ್ತಾರಲ್ಲ, ಅದೇ ಪ್ರಕಾರವಾಗಿ ಮನುಷ್ಯನ ಉದ್ದಕ್ಕೆ ನಿಲ್ಲಿಸಿ ಇವ್ರಿಗೆ ಇಷ್ಟು ರೇಟ್ ಎಂಬುದಾಗಿ ಮಾರಾಟ ಮಾಡ್ತಾರೆ. ಕೊನೆಗೆ ಇನ್ನೂ ಸಹ ಅವ್ರ ಆಧ್ಯಾತ್ಮಿಕವಾಗಿ ಇನ್ನೂ ಸಹ ಆಸಕ್ತಿ ಇದೆ ಅಂದ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಗೊತ್ತಾ, ತಂದೆ ತಾಯಿಗಳನ್ನ ಬಲಿ ಕೊಡ್ತಾರೆ, ಕೆಲವರು ಗಂಡಂದಿರನ್ನ ಬಲಿ ಕೊಡ್ತಾರೆ, ಕೆಲವರು ಹೆಂಡತಿಯರನ್ನ ಬಲಿ ಕೊಡ್ತಾರೆ, ಕೆಲವರು ಮಕ್ಕಳನ್ನೇ ಬಲಿ ಕೊಡ್ತಾರೆ. ಅಂಥ ಕ್ರೂರವಾಗಿರ್ತಕ್ಕಂಥ ಪಟ್ಟಣದಲ್ಲಿ ಒಂದು ಸಭೆ ಇದೆ. ಆ ಸಭೆ ಹೆಸರೇ ಪೆರ್ಗಮ ಎಂಬುದಾಗಿ. ಯಾಕೆ ಪೆರ್ಗಮ ಪಟ್ಟಣಕ್ಕೆ ಪೆರ್ಗಮ ಸಭೆ ಅಂತ ಹೆಸರು ಬಂತು ಅಂದರೆ, ಒಂದು ಪಟ್ಟಣಕ್ಕೆ ಒಂದೇ ಸಭೆ. ಈಗ ಇದೆಯಲ್ಲ ಭದ್ರಾವತಿಯಲ್ಲಿ ಗಲ್ಲಿಗೊಂದು 3 ಸಭೆ, ಆ ಥರ ಇಲ್ಲ. ಗಲ್ಲಿಗೊಂದು 3 ಸಭೆ ಇರೋದ್ರಿಂದ ಒಂದೊಂದು ಸಭೆ ಒಂದೊಂದು ಹೆಸರು ಇರ್ತಾರೆ. ಬಟ್ ಆಮೇಲೆ ಒಂದೇ ಪಟ್ಟಣದಲ್ಲಿ ಒಂದು ಸಭೆ ಇದೆ ಅಷ್ಟೇ. ಆ ಸಭೆಯ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಆಗಿನ ಕಾಲದಲ್ಲಿ ಇದ್ದಂಥ ಜನಗಳನ್ನ ದೇವರಿಗೆ ಬಲಿ ಕೊಡ್ತಕ್ಕಂಥ ಒಂದು ಸಂಪ್ರದಾಯವು ಆ ದಿನಗಳಲ್ಲಿ ಇತ್ತು. ಆ ಪಟ್ಟಣದಲ್ಲಿ, ದೇಶದಲ್ಲಿ ಅಲ್ಲ, ಪಟ್ಟಣದಲ್ಲಿ. ಹಲ್ಲೆಲೂಯಾ. ಬಟ್ ಒಂದು ಉದಾಹರಣೆ ಭದ್ರಾವತಿ ತಾಲೂಕು, ಇಂಥ ಸ್ಥಳದಲ್ಲಿ ಇಂಥ ಒಂದು ಭಯಂಕರವಾದ ಪರಿಸ್ಥಿತಿ. ಹೀಗಿರುವಾಗ ಅಂಥ ಒಂದು ಭಯಂಕರವಾದ ಪರಿಸ್ಥಿತಿ ಇರ್ತಕ್ಕಂಥ ಪಟ್ಟಣದಲ್ಲಿ ಒಂದು ಸಭೆ ಇದೆ. ಆ ಸಭೆ ಹೆಸರು ಪೆರ್ಗಮ ಎಂಬುದಾಗಿ ನಾವು ನೋಡ್ತೇವೆ. ಪೆರ್ಗಮ ಅಂದ್ರೆ ಏನು? ದುರ್ಬೋಧನೆ ತುಂಬಿರ್ತಕ್ಕಂಥ ಸಭೆ ಎಂಬುದಾಗಿ ಒಂದು ಸಭೆ ಇದೆ. ಲೌಕಿಕವಾಗಿ ದೇವಾಲಯಗಳಿದೆ, ಆದರೆ ಆಧ್ಯಾತ್ಮಿಕ ಒಂದು ಸಭೆ ಇದೆ. ಆದರೆ ಆಧ್ಯಾತ್ಮಿಕ ಸಭೆ ಆಗಿದ್ರು ಸಹ ಆ ಸಭೆಯ ಉಪದೇಶ ಏನು ಅಂತಂದ್ರೆ, ಆ ಪಾಠ ಪ್ರಸಂಗ ಮಾಡ್ತಾರೆ. ಏನಂತ ಪ್ರಸಂಗ ಮಾಡ್ತಾರೆ ಗೊತ್ತಾ? ನಾವು ಎದುರಿಸಲ್ವಾ ಸಾರಿ ಆದಿಕಾಂಡ 2ನೇ ಅಧ್ಯಾಯ ನೋಡ್ತೀವಿ. ಏನಂತ ನೋಡ್ತೀವಿ? ದೇವರು 7 ದೀಪಗಳನ್ನು ಕೈಯಲ್ಲಿ ಹಿಡಿದುಕೊಂಡು 7 ದೀಪಸ್ತಂಭಗಳ ಮಧ್ಯದಲ್ಲಿ ಸಂಚರಿಸುವ ದೇವರು ಎಂಬುದಾಗಿ. ಅಂದರೆ ಸೇವಕರು ಯಾರು ಗೊತ್ತಾ? ದೇವರ ಸೇವಕರು ದೇವರ ಕೈಯಲ್ಲಿರ್ತಕ್ಕಂಥ ಒಂದು ವಸ್ತು. ಸೇವಕರು ದೇವರ ಕೈಯಲ್ಲಿದ್ದಾರೆ. ನೀನು ಯಾರು ಗೊತ್ತಾ? ನೀವು ಸ್ತಂಭಗಳು ಅಷ್ಟೇನೆ, ಸ್ತಂಭಗಳು. ನಾವೇನು ಮಾಡ್ತೀವಿ? ದೇವರ ಕೈ ಇಟ್ಕೊಂಡು ನಿಮ್ಮ ಮಧ್ಯೆ ಸಂಚರಿಸ್ತಾ ಇರ್ತೀವಿ. ಆದ್ದರಿಂದ ನಾವು ನಿಮಗಿಂತ ಶ್ರೇಷ್ಠರು ಎಂಬತಕ್ಕಂಥ ದುರ್ಬೋಧನೆಯನ್ನು ತಂದು ಸೇವಕರು ತಾನು ದೇವರ ಮಟ್ಟಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ದುರುಪದೇಶ ಆ ಸಭೆಯಲ್ಲಿ ಇತ್ತು. ಜನಗಳು ಅದನ್ನು ನಂಬ್ತಾ ಇದ್ರು. ಹೌದಾ? ಸೇವಕರಲ್ವಾ? ಸೇವಕರು ದೇವರು ಅಂತ. ಇದೇ ವೈದಿಕ ಪದ್ಧತಿ ಎಂಬುದಾಗಿ ಬರುತ್ತದೆ. ವೈದಿಕ ಪದ್ಧತಿ ಯಾವಾಗ ಬಂತದ್ದು? ಇವಾಗ ಬಂದಿಲ್ಲ, ಅದು ಆಗಲಿಂದಲೇ ಬಂದದ್ದು. ವೈದಿಕ ಪದ್ಧತಿ ಅಂದರೆ ನಿಮಗೆ ಅನೇಕರಿಗೆ ಅರ್ಥ ಆಗಿರ್ಬೋದು, ಅನೇಕರಿಗೆ ಅರ್ಥ ಆಗಿಲ್ಲ. ವೈದಿಕ ಪದ್ಧತಿ ಅಂದರೆ ಗೊತ್ತಾ? ಇವಾಗ ಏನು ಬ್ರಾಹ್ಮಣರು ಶೂದ್ರರು ಎಂಬುದಾಗಿ ಹೇಳ್ತಿರೋ, ಇದೇ ಬ್ರಾಹ್ಮಣರು ಅಂದರೆ ಅದೇ ವೈದಿಕರು ಅಂತ. ಇದೇ ಪದ್ಧತಿ ಆಗಿನ ಕಾಲದಲ್ಲಿ ಇತ್ತು. ನಾನು ನಿಮ್ಗೆ ಹೇಳ್ತೀನಿ, ಈ ಬ್ರಾಹ್ಮಣರು ಬೇರೆ ಎಲ್ಲಿಂದಲೂ ಬಂದಿಲ್ಲ, ಅವರು ಯೋಧರೆ. ಆ ಯೋಧರು ಯಾವ ಕುಲದಲ್ಲಿ ಬಂದವರು? ಮುಂದಿನ ದಿನ ಬೈಬಲ್ ಸ್ಟಡಿ ಬಂದಾಗ ನಿಮ್ಗೆ ಹೇಳ್ತೀನಿ ಅದನ್ನ. ಅವ್ರು ಬೇರೆ ಯಾರು ಅಲ್ಲ, ಅವರು ಸಹ ಬೈಬಲ್ ಸಂಬಂಧಪಟ್ಟವರೇ, ಅವರು ಸಹ ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟವರೇ, ಅವರು ಸಹ ಇಸ್ರೇಲ್ ಗೋತ್ರದ 12 ಗೋತ್ರದಲ್ಲಿ ಒಂದು ಗೋತ್ರಕ್ಕೆ ಸಂಬಂಧಪಟ್ಟವರೇ. ಅವರು ಸಹ ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡಿ ಬಂದವರೇ. ಹಲ್ಲೆಲೂಯಾ. ಈ ವೈದಿಕ ಪದ್ಧತಿ ಅನ್ನತಕ್ಕಂಥ ಈಗ ಮಾತ್ರ ಅಲ್ಲ, ಆಗಿನ ಕಾಲದಲ್ಲಿ ಇತ್ತು.
ನಾವು ಯಾರು ದೇವರಿಗೆ ಪ್ರತಿನಿಧಿಯಾಗಿದ್ದೇವೆ. ನೀವು ಯಾರು ಸೇವಕರು ಸಾಧಾರಣವಾಗಿ ನೆನೆಸಬೇಡ್ರಿ. ನಾವು ಯಾರಂತಂದ್ರೆ ದೇವರ ಕೈಯಲ್ಲಿರ್ತಕ್ಕಂಥ ಆಯುಧವಾಗಿದ್ದೇವೆ, ದೇವರ ಕೈಯಲ್ಲಿರ್ತಕ್ಕಂಥ ದೀಪಸ್ತಂಭವಾಗಿದ್ದೇವೆ. ನೀವೇನ್ ಮಾಡಬೇಕು? ನಾವು ಹೇಳಿದ್ದನ್ನ ಕೇಳಬೇಕು. ನಾವು ನಿಮ್ಮ ಹತ್ರ ಬಂದ್ಕೊಳ್ಳೆ ನೀವು ಎದುರಬೇಕು. ನನ್ನ ಮುಂದೆ ನೀವು ಕುತ್ಕೋಬಾರದು. ನನ್ನ ಬರೀ ತಕ್ಷಣ ಎದ್ದಿಟ್ಕೋಬೇಕು. ನನ್ನ ಕಂಡ್ರೆ ಭಯಪಡಬೇಕು. ಈ ರೀತಿಯಾಗಿರ್ತಕ್ಕಂಥ ದುರ್ಬೋಧನೆ ಹೇಳುತ್ತಾ ಜನರನ್ನ ತಪ್ಪು ದಾರಿಗೆ ತರತಕ್ಕಂಥ ಒಂದು ಬೋಧನೆಯು ಆ ಸಭೆಯಲ್ಲಿತ್ತು. ಹಲ್ಲೆಲೂಯಾ. ದೇವರ ವಾಕ್ಯ ನೋಡ್ತೇವೆ. ಒಂದು ವಾಕ್ಯ ಓದ್ಕೊಳ್ಳೋಣ. 13ನೇ ವಚನ ಓದ್ರಿ. ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ಸಾಕು. ಅಲ್ಲಿ ಆ ರೀತಿ ದುರ್ಬೋಧನೆ ಇರತಕ್ಕಂಥ ಸಭೆ ಆಗಿದ್ರು ಸಹ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬೋಧನೆಗಳು ಅಲ್ಲಿದ್ದರೂ ಸಹ ಕೆಲವರು ನಂಬಿಗಸ್ತರು ಅಲ್ಲಿ ಇದ್ದರಂತೆ. ಹಲ್ಲೆಲೂಯಾ. ಕೆಲವರು ನಂಬಿಗಸ್ತರು ಆ ಜಾಗದಲ್ಲಿ ಇದ್ದರು. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಆರಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲರನ್ನು ಆರಿಸಿಕೊಳ್ತಾರೆ. ಎಲ್ಲರೂ ಬನ್ರಿ, ಎಲ್ಲೇ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಎಲ್ಲರಿಗೂ ಆಹ್ವಾನ ಕೊಡ್ತಾರೆ. ಅದು ನಂಬಿಗಸ್ತರಿಗೆ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯ. ಯೇಸು ಸ್ವಾಮಿ 10 ಜನರನ್ನು ಕಳಿಸ್ಕೊಡ್ತಾರೆ. ನೀರನ್ನು ಮುಳುಗ್ರಿ, ನಿಮ್ಮ ರೋಗ ವಾಸಿ ಆಗುತ್ತೆ ಅಂತ. 10 ಜನ ಮುಳುಗಿದ್ರು, 9 ಜನ ಹಂಗೆ ಹೋಗ್ಬಿಟ್ರು. ಒಬ್ಬ ಮಾತ್ರ ಬಂದು ದೇವ್ರ ಕೃತಜ್ಞತೆ ಸಲ್ಲಿಸ್ತಾ. ದೇವ್ರು ಕಟ್ತಾರೆ, ಇನ್ನೂ 9 ಜನ ಎಲ್ಲಿ ಅಂತ ಅವ್ರು ಹಂಗೆ ಹೋದ್ರು. ಹಲ್ಲೆಲೂಯಾ. ಇವತ್ತಿನ ದಿನಗಳಲ್ಲಿ ಅನೇಕ ಜನಗಳು ಯಾಕೆ ಬರ್ತಾರೆ ಅಂದ್ರೆ ಅನುಕೂಲಕ್ಕೋಸ್ಕರವಾಗಿ, ಆಶೀರ್ವಾದಕ್ಕೋಸ್ಕರವಾಗಿ, ಅವರ ಅವಶ್ಯಕತೆಗಳಿಗೋಸ್ಕರವಾಗಿ ದೇವರನ್ನು ಆರಾಧನೆ ಮಾಡ್ತಾರೆ. ಅವರ ಅವಶ್ಯಕತೆ ಸಂಧಿಸಿದ ಕೂಡಲೇ, ಮುಟ್ಟಿದ ಕೂಡಲೇ ಅವ್ರು ಬಿಟ್ಟು ಹೋಗ್ತಕ್ಕಂಥದ್ದಾಗಿದೆ. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆ ಒಬ್ಬ ಯಾವ ರೀತಿ ದೇವರಿಗೆ ಬಂದು ಕೃತಜ್ಞತೆ ಸಲ್ಲಿಸಿದ್ನೋ ಅದೇ ಪ್ರಕಾರವಾಗಿ ಆ ಸಭೆಯಲ್ಲಿ ದುರ್ಬೋಧನೆಗಳಿದ್ರು ಸಹ, ಆ ಸೇವಕರು ದುರ್ಬೋಧನೆ ಮಾಡಿದ್ರು ಸಹ, ಆ ದೇವರ ಸೇವಕರು ಸಭೆ ವಿಶ್ವಾಸಗಳನ್ನ ತಪ್ಪಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಸ್ಥಿತಿ ಇದ್ದರೂ ಸಹ ಅಲ್ಲಿ ಕೆಲವರು ದೇವರಿಗೆ ನಂಬಿಕಸ್ಥರಾಗಿರ್ತಕ್ಕಂಥ ವಿಶ್ವಾಸಿಗಳು ಇದ್ದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 14ನೇ ವಚನವನ್ನು ಓದೋಣ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಹಲ್ಲೆಲೂಯಾ. ದುರ್ಬೋಧನೆ ಹೇಳ್ತಕ್ಕಂಥವ್ರು ಇದ್ದಾರೆ ಎಂಬುದಾಗಿ ಹೇಳ್ತಾನೆ. ಬಾಲಕನು ಬಿಳಾಮನಿಗೆ ಬಾಲಕನಿಗೆ ಹೇಳಿರ್ತಕ್ಕಂಥ ದುರ್ಬೋಧನೆ ಅಂದ್ರೆ ಏನು? ಇಸ್ರಾಯೇಲ್ ಜನರು ಹೋಗಿ ಶಪಿಸ್ಬಿಡು, ಅದು ದುರ್ಬೋಧನೆ. ಇವನು ದುಡ್ಡಿಸ್ಕೊಂಡ ಹೋಗಿ ಶಪಿಸಕ್ಕೆ ಹೋದವನು ಬಿಳಾಮ. ಆದರೆ ಅವನು ಬೈದ ಬರ್ತಕ್ಕಂಥ ಮಾತುಗಳು ಹೆಂಗಿತ್ತು? ಇಸ್ರಾಯೇಲ್ ಜನರನ್ನು ಆಶೀರ್ವಾದ ಮಾಡುವ ರೀತಿಯಲ್ಲಿ. ಅಂದ್ರೆ ಅರ್ಥ ಏನು? ದೇವರು ಕೊಟ್ಟಂತ ಜವಾಬ್ದಾರಿಯನ್ನ ಅವನು ಮರೆತು ತನಗೆ ಇಷ್ಟ ಬಂದ ಪ್ರಕಾರವಾಗಿ ದೇವರ ವಾಕ್ಯವನ್ನು ಬದಲಾಯಿಸಿಕೊಂಡು ಹೇಳ್ತಕ್ಕಂಥ ದುರ್ಬೋಧನೆಗಳು ಆ ಸಭೆಯಲ್ಲಿತ್ತು. ವಾಕ್ಯದಲ್ಲಿ ನೋಡ್ತಾರೆ, ಅಪೊಸ್ತಲರ ಕೃತ್ಯಗಳು 6ನೇ ಸಾಕು. ಇಲ್ಲಿ ಅಪೊಸ್ತಲರು ಏನ್ ಮಾಡ್ತಾರೆ? ನಿಕೋಲಸ್ ಎಂಬತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪ್ರಾರ್ಥನೆ ಮಾಡಿ ಅವನು ಆಯ್ಕೆ ಮಾಡಿ ಅವನು ಏನ್ ಮಾಡ್ತಾರೆ? ಪೆರ್ಗಾಮ ಸಭೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಪೆರ್ಗಾಮ ಸಭೆಗೆ ಇವನನ್ನು ಸೇವಕನಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಯಾರನ್ನ? ನಿಕೋಲೋಸ್ ಎಂಬತಕ್ಕಂಥ ವ್ಯಕ್ತಿಯನ್ನ ಆ ಸಭೆಗೆ ಕಳಿಸ್ಕೊಡ್ತಾರೆ. ಹೆಂಗ್ ಕಳಿಸ್ಕೊಡ್ತಾರೆ? ಎಲ್ಲ ಅಪೊಸ್ತಲರು ಸೇರಿ ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆ ಜಾಗದಲ್ಲಿ ಹೋಗಿ ನೀನು ಸೇವೆಯನ್ನು ಪ್ರಾರಂಭಿಸು ಎಂಬುದಾಗಿ. ಆದರೆ ಆ ನಿಕೋಲೋಸ್ ಎಂಬತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ದುರ್ಬೋಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ದೇವರನ್ನ ಅಭಿಷೇಕಿಸಿದ್ದಾರೆ, ದೇವರನ್ನ ಅಭಿಷೇಕ ಮಾಡಿದ್ದಾರೆ, ದೇವರ ಸೇವೆಗೋಸ್ಕರವಾಗಿ ನಾನು ಆಯ್ಕೆ ಮಾಡಲ್ಪಟ್ಟಿದ್ದೇನೆ ಎಂಬತಕ್ಕಂಥ ಆಲೋಚನೆ ಅವನಿಗೆ ಇರ್ಲಿಕ್ಕೆ ಇಲ್ಲ. ಅವನು ಏನ್ ಮಾಡ್ದ? ತನ್ನನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ. ಏನಂತ? ನಾನು ಯಾರು ಗೊತ್ತಾ? ದೇವರ ಕೈಯಿರ್ತಕ್ಕ ದೀಪಸ್ತಂಭ. ನೀವ್ಯಾರು? ದೀಪ. ನೀವ್ಯಾರು ಗೊತ್ತಾ? ನೀವು ದೀಪಸ್ತಂಭವಾಗಿದ್ದೀರಿ. ನಾನು ಕೈಯಲ್ಲಿದ್ದೇನೆ, ನೀವು ಭೂಮಿ ಮೇಲಿದ್ದೀರಿ. ಅಂದ್ರೆ ಅರ್ಥ ಏನು? ನಾನು ದೇವರಿಗೆ ಬಹಳ ನಿಕಟವಾಗಿರ್ತಕ್ಕಂಥ ವ್ಯಕ್ತಿ, ನೀವು ದೂರವಾಗಿರ್ತಕ್ಕಂಥ ವ್ಯಕ್ತಿ. ನಾನು ಬಂದರೆ ಮಾತ್ರ ದೇವರು ನಿಮ್ಮ ಜೊತೆಗೆ ಇರ್ತಾರೆ. ಯಾಕಂದ್ರೆ ನಾನು ಕೈಯಲ್ಲಿದ್ದೀನಿ. ನಾನು ಬರುವಾಗ ಮಾತ್ರ ದೇವರು ನಿಮ್ಮ ಬಳಿಗೆ ಬರ್ತಾನೆ, ನಾನು ಬರಲಿಲ್ಲ ಅಂದ್ರೆ ನಿಮ್ಗೆ ಆಶೀರ್ವಾದನೆ ಇಲ್ಲ ಎಂಬತಕ್ಕಂಥ ದುರ್ಬೋಧನೆಯನ್ನು ಮಾಡಿ ಜನರಿಗೆ ಭಯವನ್ನು ಉಂಟು ಮಾಡಿಸ್ತಿದ್ದಾರೆ. ಅಂದ್ರೆ ಸೇವಕರು ನೋಡಿ ಭಯಪಡಬೇಕು. ಸತ್ಯವೇ ಹೇಳ್ತಾ ಇದೆ. ಅಪೊಸ್ತಲನಾಗಿರ್ತಕ್ಕಂಥ ಯೋಹಾನನಾಗ್ಲಿ, ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನಾಗ್ಲಿ, ಅಪೊಸ್ತಲನಾಗಿರ್ತಕ್ಕಂಥ ಯಾಕೋಬನಾಗ್ಲಿ ಯೇಸು ಸ್ವಾಮಿಗೆ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಹಲ್ಲೆಲೂಯಾ. ಯೇಸು ಸ್ವಾಮಿಗೂ ಪೇತ್ರ, ಯಾಕೋಬ, ಯೋಹಾನನಿಗೂ ಸ್ವಲ್ಪ ವ್ಯತ್ಯಾಸ ಅಷ್ಟೇ, ಏಜ್. ಆದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಈ ಪೇತ್ರ, ಈ ಯೋಹಾನ, ಈ ಯಾಕೋಬ ಯೇಸು ಸ್ವಾಮಿಯ ಎದೆ ಮೇಲೆ ಹೊರಕೊಳ್ತಾ ಇದ್ರಂತೆ. ಅಲ್ಲಿ ಅವರೇನು ಮಗುನ
ಅವ್ರಿಗೆ ಮಗುವಲ್ಲ, ಯೇಸು ಒಂದು ಸ್ವಲ್ಪ ದೊಡ್ಡ ವಯಸ್ಸಿರ್ಬೋದು, ಸ್ವಲ್ಪ ಕಮ್ಮಿ ಇರ್ಬೋದು, ಆದ್ರೆ ಅವರು ಯೇಸು ಸ್ವಾಮಿ ಎದೆ ಮೇಲೆ ಹೊರಕೊಟ್ಟಿದ್ರು ಅಂದ್ರೆ ಅರ್ಥ ಏನು? ಅಷ್ಟರ ಮಟ್ಟಿಗೆ ಯೇಸು ಸ್ವಾಮಿ ಅವರನ್ನ ಪ್ರೀತಿ ಮಾಡ್ತಾ ಇದ್ದ. ಅದೇ ಪ್ರಕಾರವಾಗಿ ಶಿಷ್ಯರು ಯೇಸುವನ್ನ ಪ್ರೀತಿ ಮಾಡ್ತಿದ್ರು. ಆದ್ರೆ ಈ ದಿನ ಹೆಂಗಾಗ್ತಿದೆ? ಸೇವಕರನ್ನು ಕಂಡ್ರೆ ವಿಶ್ವಾಸಿ ಬಲಿಪಡಬೇಕು, ಆ ಮಟ್ಟಕ್ಕೆ ತಂದಿಟ್ಬಿಟ್ಟಿದ್ದಾರೆ. ಆ ದಿನದಲ್ಲಿ ನಡೆದಂತ ದುರುಪದೇಶಗಳು ಇದೇ ಆಗಿತ್ತು. ಅಂದ್ರೆ ದೇವರಿಗಿಂತ ಮಿಗಿಲಾಗಿರ್ತಕ್ಕಂಥ ಸ್ಥಾನವನ್ನ ಇವರು ಅಲಂಕರಿಸಲಿಕ್ಕೆ ಪ್ರಯಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ನಿಂತು ದುರ್ಬೋಧನೆ ಆಗಿದೆ, ಈ ರೀತಿ ಎಲ್ಲ ಮಾಡಬಾರದು ಎಂಬುದಾಗಿ ಅಂತಿಯೋಪ್ಯನು ಜನರನ್ನು ಎಚ್ಚರಿಸಲಿಕ್ಕೆ ಪ್ರಾರಂಭ ಮಾಡಿದ. ಈ ನಿಕೋಲಸ್ ಎಂಬತಕ್ಕಂಥ ವ್ಯಕ್ತಿಗೆ ಎಚ್ಚರಿಕೆಯನ್ನು ಸಹ ಕೊಟ್ಟ, ಇದು ಮಾಡೋದು ಸರಿ ಇಲ್ಲ, ನೀನು ಮಾಡಿದ ಉಪದೇಶ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆದ್ರೆ ಏನ್ ಮಾಡಬೇಕು? ಪ್ರೀತಿಯ ಸುವಾರ್ತೆಯನ್ನು ಸಾರಬೇಕು. ಯೇಸು ಸ್ವಾಮಿ ಪ್ರೀತಿಯ ಸುವಾರ್ತೆಯನ್ನು ಸಾರ್ದ. ಅನೇಕ ಅಪೊಸ್ತಲರು ಪ್ರೀತಿಯ ಸುವಾರ್ತೆಯನ್ನು ಸಾರಿ ರಕ್ತಸಾಕ್ಷಿಗಳಾಗಿ ಸತ್ರು. ನಾವು ದೇವರಿಗೆ ಸಮಾನ ಅಲ್ಲ, ನಾವು ದೇವರ ಸೇವಕರಾಗಿದ್ದೇವೆ ಎಂಬುದಾಗಿ ಹೇಳಿ ಅವ್ರಿಗೂ ಬುದ್ಧಿ ಹೇಳಿದ. ಜನಗಳಿಗೆ ನಿಮ್ಮ ಪ್ರಾಧಾನ್ಯತೆಯನ್ನು ಮೊದಲು ದೇವರಿಗೆ ಕೊಡ್ರಿ, ದೇವರ ವಾಕ್ಯಕ್ಕೆ ಕೊಡ್ರಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀರಿ, ಭಯಭಕ್ತಿಯಿಂದ ಜೀವಿಸಿರಿ ಎಂಬತಕ್ಕಂಥ ಬೋಧನೆಯನ್ನ ಜನರಿಗೆ ಹೇಳಿ ಸ್ಟಾರ್ಟ್ ಮಾಡಿದ. ಆಗ ಕೋಪಗೊಂಡಂತ ನಿಕೋಲೋಸ್ ಏನ್ ಮಾಡ್ದ ಗೊತ್ತಾ? ಆ ದೇಶದ ಆ ರಾಜ್ಯದಲ್ಲಿರ್ತಕ್ಕಂಥ ಆ ಪಟ್ಟಣದಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಇವನು ಬಲಿನೇ ಕೊಟ್ಬಿಟ್ಟ. ಹಲ್ಲೆಲೂಯ! ಯಾರು ಕೊಡಿಸಿದ್ದು? ನಿಕೋಲಸ್ ಎಂಬತಕ್ಕಂಥ ಸೇವಕ ಆ ಪಟ್ಟಣದ ಜನಗಳಿಗೆ ಹೇಳಿ ಇವನು ಗಲಿಬಿಲಿ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳಿ ಅವ್ರು ಹಿಡ್ಕೊಟ್ಬಿಟ್ರು. ಯೇಸು ಸ್ವಾಮಿ ಯೂದ ಹೆಂಗ್ ಹಿಡ್ಕೊಟ್ನೋ ಅದೇ ಪ್ರಕಾರವಾಗಿ ಇವ್ರು ಹಿಡ್ಕೊಟ್ಬಿಟ್ರು. ಇವನ್ ಏನ್ ಮಾಡಿ ತಗೊಂಡೋಗಿ ಆ ದೇವರಿಗೆ ಇವನ್ನ ಬಲಿನೇ ಕೊಟ್ಬಿಟ್ರು. ಹಲ್ಲೆಲೂಯ! ಯವನಸ್ಥನಾಗಿರ್ತಕ್ಕಂಥ ಅಂತಿಯೋಪನು ಆ ಜಾಗದಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತನೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇದು 4ನೇ ಶತಮಾನದಿಂದ 5ನೇ ಶತಮಾನಗಳ ತನಕ ಇದ್ದಂತ ಸಭೆಗಳ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದ್ರೆ ದುರಾಸೆಗಳಿಂದ ತುಂಬಿರ್ತಕ್ಕಂಥ ಸಭೆಗಳಾಗಿತ್ತು. ಹಣದ ವ್ಯಾಮೋಹದಲ್ಲಿ ಸಿಕ್ಕಿರ್ತಕ್ಕಂಥ ಸಭೆ ಆಗಿತ್ತು. ದೇವರಿಗೆ ವಿರುದ್ಧವಾಗಿ ನಡೀತಕ್ಕಂಥ ಸಭೆಗಳಾಗಿತ್ತು. ಅಷ್ಟು ಮಾತ್ರವಲ್ಲ, ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಹೊಂದಿಕೊಂಡಿರುವಂತಹ ಸಭೆಯಾಗಿತ್ತು. ಸತ್ಯವೇದ ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ನೇ ವಚನ. ಯೋಹಾನ ಬರೆದ ಸುವಾರ್ತೆ 13:35. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಹಲ್ಲೆಲೂಯಾ! ಏನಂತೆ ಶಿಷ್ಯರಂತ ಯಾರು ಕರೀತಾರಂತೆ? ಜನಗಳು ನಾವು ಯೇಸು ಸ್ವಾಮಿ ಶಿಷ್ಯರು ಎಂಬುದಾಗಿ ನಮ್ಮನ್ನು ಕರೀಬೇಕು ಅಂತಂದ್ರೆ ನಾವೇನ್ ಮಾಡಬೇಕಾಗಿದೆ ಅಂತೆ? ಒಬ್ಬರ ಮೇಲೊಬ್ರು ಹಾಗೆ ಮಾಡಬೇಕು, ದ್ವೇಷ ಮಾಡಬೇಕು, ಒಬ್ಬರ ಮೇಲೊಬ್ರು ಚಾಡಿ ಹೇಳ್ಬೇಕು, ಒಬ್ಬರ ತಲೆ ಮೇಲೆ ತಲೆ ಇನ್ನೊಬ್ಬ ಹತ್ತಬೇಕು ಅಂತ ಏನಾರು ಇದೆಯಾ? ಇಲ್ಲ. ಈ ನಿಕೋಲಸ್ ಅದನ್ನೇ ಮಾಡಿದ್ರು. ಅವನು ಏನ್ ಮಾಡ್ದ? ಸುವಾರ್ತೆ ನಿಜವಾಗಿ ಸಾರತಕ್ಕಂಥ ವ್ಯಕ್ತಿಯನ್ನ ಕೊಲ್ಲುವಲಿಕ್ಕೋಸ್ಕರವಾಗಿ ಅವನು ಒಳಸಂಚನ ಮಾಡ್ದ. ಅಂದ್ರೆ ಅರ್ಥ ಏನು? ಆಗಿನ ದಿನಗಳಲ್ಲಿ ಸತ್ಯದ ಸುವಾರ್ತೆ ಸಾರಲಿಕ್ಕೆ ಯಾರು ಅಡ್ಡಿಯಾಗಿದ್ರು ಅಂದ್ರೆ ಸಮಾಜ ಅಡ್ಡಿ ಆಗಿರಲಿಲ್ಲ, ದೇವರ ಸೇವಕರುಗಳೇ ಅಡ್ಡಿಯಾಗಿದ್ರು. 4 ಶತಮಾನಗಳಿಂದ 5ನೇ ಶತಮಾನಗಳ ತನಕ ಇದ್ದ ಸಭೆಗಳ ಪರಿಸ್ಥಿತಿ ಯಾವ ರೀತಿ ಅಂತಂದ್ರೆ ಪ್ರೀತಿಯಲ್ಲಿರ್ತಕ್ಕಂಥ ಸಭೆ, ಹೊಟ್ಟೆ ಕಿಚ್ಚಿನ ಸಭೆ, ಒಬ್ಬರನ್ನು ನುಂಗಿ ಒಬ್ಬರನ್ನು ತುಳಿದು ಮೇಲಕ್ಕೆ ಬರಲಿಕ್ಕೋಸ್ಕರವಾಗಿ ಸುಳ್ಳಾದ ಉಪದೇಶವನ್ನು ಮಾಡತಕ್ಕಂಥ ಕೆಟ್ಟ ಸಭೆಗಳಾಗಿತ್ತು ಆ ಶತಮಾನಗಳ ಸಭೆಯಾಗಿತ್ತು. ಹಲ್ಲೆಲೂಯಾ! ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ಮಾತು, ಶಿಷ್ಯರಂತ ಯಾರನ್ನ ಕರೀತಾರೆ? ಯೇಸು ಸ್ವಾಮಿ ಶಿಷ್ಯರು ಹೆಂಗಿರ್ಬೇಕಂತೆ? ನಾವು ಯೇಸು ಸ್ವಾಮಿ ಶಿಷ್ಯರು ಎಂಬುದಾಗಿ ಹೇಳಿಸಿಕೊಳ್ಳಬೇಕಾದ್ರೆ ನಾವು ಹೆಂಗ್ ನಡ್ಕೋಬೇಕಂತೆ ಎಂಬುದರ ಕುರಿತು ಅಪೊಸ್ತಲನಾಗಿರ್ತಕ್ಕಂಥ ಯೋಹಾನನು ಕ್ಲೀನ್ ಆಗಿ ಬರೆದಿದ್ದಾನೆ ನೋಡ್ರಿ. ಎಂತ ಬರೆದಿದ್ದಾನೆ? ನಿಮ್ಮೊಳಗೆ ಯಾರೊಳಗೆ ಏನು ನಾವು ಸೇವಕರು ಎಂಬುದಾಗಿ ಹೇಳ್ಕೊಡ್ತಾ ಇದ್ದೀವಿ, ನಾವೇನು ವಿಶ್ವಾಸಿಗಳು ಎಂಬುದಾಗಿ ಹೇಳ್ಕೊಡ್ತಾ ಇದ್ದೀವಿ, ನಾವೇನು ಪರಿಶುದ್ಧರು ಎಂಬುದಾಗಿ ಹೇಳ್ಕೊಡ್ತಾ ಇದ್ದೀವಿ, ನಾವು ಪ್ರಪಂಚಕ್ಕಿಂತ ನಾವು ಬೇರೆ ವ್ಯತ್ಯಾಸವುಳ್ಳವರು, ಪರಲೋಕಕ್ಕೆ ಸಂಬಂಧಪಟ್ಟರು ಎಂಬುದಾಗಿ ನಾವೇ ಬ್ಯಾಡ್ ಹಾಕೊಂಡಿದ್ದೀವಿ. ನಮ್ಮನ್ನು ಕುರಿತು ವಾಕ್ಯ ಹೇಳ್ತಾ ಇದೆ. ಏನ್ ಮಾಡಿರ್ತಂತೆ? ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ಎಷ್ಟು ಜನಕ್ಕಿದೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿ? ಎಷ್ಟು ಜನಕ್ಕಿದೆ? ವಿಷಯನೇ ಗೊತ್ತಿರಲ್ಲ. ಇದ್ದಕ್ಕಿದ್ದ ಅವ್ರಿಗೆ ಕ್ಲೀನಾಗಿ ಚರಿತ್ರೆ ಹೇಳ್ಬಿಡ್ತೀವಿ. ಅವ್ರು ತುಂಬಾ ಕೆಟ್ಟವರು, ಅವ್ರ ಸಹವಾಸ ಮಾಡಬೇಡ, ಇವ್ರ ಹಿಂಗೆ, ಇವ್ರ ಹಿಂಗೆ, ಅವ್ರಿಂಗೆ ಇವ್ರಿಂಗೆ ಅಂತ ಹೇಳೋದಕ್ಕಿಂತ ಹೆಚ್ಚಿಗೆ ನೀನ್ ಹೆಂಗೆ ಅಂತ ಪರೀಕ್ಷೆ ಮಾಡ್ಕೊ. ಫಸ್ಟ್ ನಿನ್ನ ಪರಿಸ್ಥಿತಿ ಏನು, ಸಮಾಜ ನಿನ್ನನ್ನು ಕುರಿತು ಏನ್ ಹೇಳ್ತಾ ಇದೆ, ನಿನ್ನ ಕುಟುಂಬದ ನಿನ್ನ ಕುರಿತು ಹೇಳ್ತಾ ಇದೆ, ನಿನ್ನ ಸುತ್ತಮುತ್ತ ಜನರು ನಿನ್ನನ್ನು ಕುರಿತು ಏನ್ ಹೇಳ್ತಾ ಇದ್ದಾರೆ, ಅದನ್ನೇ ನೀನು ನೋಡ್ಕೋ. ಇನ್ನೊಬ್ಬರನ್ನು ಕುರಿತು ಹೇಳುವಂತ ಅಧಿಕಾರವನ್ನು ದೇವರು ನಿನಗೆ ಕೊಟ್ಟಿಲ್ಲ. ನಿನ್ನ ಯೇಸು ಸ್ವಾಮಿ ಶಿಷ್ಯರು, ಯೇಸು ಸ್ವಾಮಿ ಮಕ್ಕಳು ಎಂಬುದಾಗಿ ಜನರು ನಿಮ್ಮನ್ನು ಕರೆಯಬೇಕಾದ್ರೆ ಹೆಂಗಿರ್ಬೇಕಂತೆ? ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ!
ಆಗಿನ ಸಭೆಯ ಪರಿಸ್ಥಿತಿ ಹೇಗಿತ್ತಂದ್ರೆ ಒಬ್ಬರೊಬ್ಬರು ಪ್ರೀತಿನೇ ಇಲ್ಲ, ದ್ವೇಷ, ದುರ್ಬೋಧನೆ, ಸೈತಾನನಿಗೆ ಸಿಂಹಾಸನ ಕುಂಡಿಸ್ಕೊಂಡು ನೀನು ಹೇಳಿ ನಾನು ಕೇಳ್ತೀನಿ ಎಂಬುದಾಗಿ ಹೇಳುವ ರೀತಿಯಲ್ಲಿ ಆ ದಿನದ ಪರಿಸ್ಥಿತಿ ಆ ಪಟ್ಟಣದಲ್ಲಿ ಆ ಸಭೆಯಲ್ಲೂ ಸಹ ಇತ್ತು ಎಂಬುದಾಗಿ ನೋಡ್ತಾರೆ. ಯೇಸು ಸ್ವಾಮಿ ಸ್ಥಾನ ಇಲ್ಲ ಅಲ್ಲಿ. ಸೈತಾನಿಗೆ, ಸೈತಾನ ಬಿಟ್ಟರೆ ಪಾಸ್ಟರ್ಗೆ. ಆ ಪಾಸ್ಟರ್ ಕೆಲಸ ಏನು? ನಾನು ದೇವರ ಕೈಯಲ್ಲಿರ್ತಕ್ಕಂಥ ದೀಪ. ಅದಕ್ಕೆ ಅಪ್ಪ ಪರಿಚಯ ಮಾಡಿಕೊಡ್ತಾರೆ, ನಾನು ಇಬ್ಬಾಯಿ ಕತ್ತಿಯಾಗಿದ್ದೇನೆ. ಅದರ ಅರ್ಥ ಏನು? ವಿಶ್ವಾಸಿಗೆ ನೀನು ಏನು ತೀರ್ಪು ಮಾಡ್ತೀಯೋ ಅದೇ ತೀರ್ಪು ನಿನಗೂ ಸಹ ಇದೆ ಎಂಬುದಾಗಿ ಅರ್ಥ. ಇಬ್ಬಾಯಿ ಕತ್ತಿ ಅಂದ್ರೆ ಈ ಕಡೆ ಆ ಕಡೆ ಹೊಡೆಯೋದಲ್ಲ, ಹಿಂಗೆ ಹೊಡೆಯೋದು. ನಿಮಗೂ ನನಗೆ ಓಡ್ಕೊಳ್ತಕ್ಕಂಥದ್ದು. ಆದ್ರೆ ನೀನು ಯಾವ ರೀತಿ ನೀನು ಬೇರೆಯವರನ್ನ, ನೀನು ದೇವರಿಗೆ ಸಂಬಂಧಪಟ್ಟವರಲ್ಲ, ನಾನು ದೇವರಿಗೆ ತುಂಬಾ ಹತ್ತಿರವಾದವನ್ನ ಅಂತ ಹೇಳ್ಕೊಳ್ತೀಯೋ, ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಹಿಂಗೆ ದೇವರಿಗೆ ಹತ್ತಿರವೋ ಅವರು ಸಹ ಹಂಗೆ ದೇವರಿಗೆ ಹತ್ತಿರ. ನಾನು ವಿಶೇಷವಾದವನು ಅಂತ ನೀವು ಅನ್ಕೊಂಡ್ರೆ ಅವರು ಸಹ ವಿಶೇಷವಾದವ್ರೆ. ಅದೇ ಇಬ್ಬಾಯಿ ಕತ್ತಿ ಅಂತ ಅದರ ಅರ್ಥ. ಅದಕ್ಕೆ ಯೇಸು ಸ್ವಾಮಿ ತನ್ನನ್ನು ಆ ಸಭೆಗೆ ಪರಿಚಯ ಮಾಡ್ಕೊಡ್ಬೇಕ, ನಿನ್ನನ್ನು ನೀನು ಹೊಗಳ್ಕೋಬೇಡ, ನಿನ್ನನ್ನು ನೀನು ಹೆಚ್ಚಿಸ್ಕೊಳ್ಬೇಡ, ನಾನು ಇಬ್ಬಾಯಿ ಕತ್ತಿ ಉಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಕತ್ತರಿಸಲಿಕ್ಕೂ ಸಹ ಗೊತ್ತು, ತೀರ್ಪು ಮಾಡಲಿಕ್ಕೂ ಸಹ ನನಗೆ ಗೊತ್ತು. ನಿನ್ನ ದುರ್ಬೋಧನೆಯನ್ನು ಬಿಟ್ಟು ನಾನು ಆರಿಸಿಕೊಂಡ ಉದ್ದೇಶವನ್ನ ನೆರವೇರಿಸಲಿಕ್ಕೋಸ್ಕರವಾಗಿ ನಿನ್ನನ್ನು ಒಪ್ಪಿಸಿಕೊಡು. ಯಾಕಂದ್ರೆ ನೀನು ನನ್ನ ಶಿಷ್ಯನು ಎಂಬುದಾಗಿ ಜನಗಳು ತಿಳಿದುಕೊಳ್ಳಬೇಕಾದ್ರೆ ನಿನ್ನಲ್ಲಿ ಏನಿರ್ಬೇಕು ಗೊತ್ತಾ? ನಾನು ಯಾವ ರೀತಿ ನಿಮ್ಮನ್ನು ಪ್ರೀತಿ ಮಾಡೋದೋ ಆ ರೀತಿಯಾದ ಪ್ರೀತಿ ನಿನ್ನಲ್ಲಿ ಕಾಣಬೇಕು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸತ್ಯವೇದ ಏನ್ ಹೇಳ್ತಾ ಇದೆ? ಇನ್ನೊಂದು ವಾಕ್ಯ ಓದ್ರಿ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ, ಹಲ್ಲೆಲೂಯಾ, ಏನಂತೆ? ಒಬ್ಬರ ಮೇಲೆ ಹೇಗಿರ್ಬೇಕಂತೆ? ಈಗ ಹೇಳ್ರಿ, ಒಬ್ಬರ ಮೇಲೆ ಒಬ್ಬರ ಪ್ರೀತಿ ಇದೆ ಅಂತ ಹೇಳಕ್ ಸಾಧ್ಯ ಉಂಟಾ? ನೀವು ಎಷ್ಟು ಜನ ಕೇಳ ಸಾಧ್ಯ ಉಂಟು? ನಾನು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಮಾಡ್ತೀನಿ, ನಾನು ಅವ್ರ ಕಂಡ್ರೆ ಪ್ರೀತಿ ಮಾಡ್ತೀನಿ ಅಂತ ಎಷ್ಟು ಜನ ಕೇಳ ಸಾಧ್ಯ ಉಂಟು? ನೀವು ಒಬ್ಬರು 3 ಜನ ಫ್ರೆಂಡ್ಸ್, ಸಭೆಯಲ್ಲಿ 100 ಜನ ಇದ್ದಾರೆ. 100 ಜನ ಇದ್ದೀರಾ? 100 ಜನರಲ್ಲಿ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ನಿಮ್ಗಿದೆಯಾ? 3 ಜನ ಫಿಟ್ ಮಾಡ್ಕೊಂಡಿರ್ತೀರಾ, ಇನ್ನು ಬಾಕಿ ಜನರ ಶತ್ರುತರ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಅಲ್ಲಿಗೆ ನೀವು ಯೇಸು ಸ್ವಾಮಿ ಶಿಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಪ್ರತಿಯೊಬ್ಬರು ತಂದೆ ಆಗಿದ್ದಾನೆ. ನಾವು ಪ್ರತಿಯೊಬ್ಬರು ಸಹ ಯೇಸು ಸ್ವಾಮಿಗೆ ಮಕ್ಕಳಾಗಿದ್ದೇವೆ. ನಮ್ಮ ಯೇಸು ಸ್ವಾಮಿ ಭೇದ ಭಾವವನ್ನು ಬಿಟ್ಟು ನಮ್ಮೆಲ್ಲರಿಗೂ ಆತನು ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧೀಕರಿಸಿ ಮಕ್ಕಳು ಎಂಬುದಾಗಿ ನಮ್ಮನ್ನು ಅಂಗೀಕರಿಸಿಕೊಂಡಿದ್ದಾನೆ. ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲ, ಯೇಸು ಸ್ವಾಮಿಯ ಪ್ರತಿ ರೂಪವನ್ನ ನಮ್ಮಲ್ಲಿ ಕಾಣಬೇಕೆಂಬುದಾಗಿ ಆತನ ಅಪೇಕ್ಷೆ ಪಡ್ತಾನೆ. ಆತನ ಅಪೇಕ್ಷೆ ಪಡುವುದು ಮಾತ್ರವಲ್ಲ, ಸಮಾಜವು ಸಹ ನಮ್ಮನ್ನು ನೋಡುವಾಗ ಯೇಸುವನ್ನ ನಮ್ಮ ಮುಖದಲ್ಲಿ ಕಾಣಬೇಕಾಗಿದೆ. ಆ ಯೇಸು ನಮ್ಮ ಮುಖದಲ್ಲಿ ಕಾಣುವಾಗ ಮಾತ್ರ ನೀವು ಯೇಸು ಸ್ವಾಮಿ ಶಿಷ್ಯರು ಎಂಬುದಾಗಿ ಅನ್ಯರು ಹೇಳಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಪ್ರತಿರೂಪ ನಮ್ಮಲ್ಲಿ ಕಾಣಬೇಕಾದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಕಣ್ಣಿನ ಮುಂದೆ ಕಾಣತಕ್ಕಂಥ ನಿನ್ನ ಸಹೋದರನ್ನೇ ಪ್ರೀತಿಸಲಿಕ್ಕೆ ಗೊತ್ತಿಲ್ಲ ಇರುವಾಗ ಕಾಣದಿರ್ತಕ್ಕಂಥ ದೇವರನ್ನ ನೀನು ಹೆಂಗೆ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕಣ್ಣಿನ ಮುಂದೆ ಕಾಣತಕ್ಕ ನಿನ್ನ ಸಹೋದರನೇ ನೀನು ದ್ವೇಷ ಮಾಡ್ತೀಯಲ್ಲ, ಕಾಣದಿರ್ತಕ್ಕ ದೇವರನ್ನ ಹೆಂಗೆ ನೀನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಉಂಟು? ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಒಬ್ಬರನ್ನೊಬ್ಬರಿಗೆ ಪ್ರೀತಿ ಮಾಡ್ರಿ, ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ರಿ, ಒಬ್ಬರಿಗೋಸ್ಕರವಾಗಿ ಒಬ್ಬರು ಪ್ರಾರ್ಥನೆ ಮಾಡ್ರಿ, ಒಬ್ಬರಿಗೊಬ್ಬರು ಸಹಾಯ ಮಾಡ್ರಿ, ಒಬ್ಬರನ್ನೊಬ್ಬರು ಉತ್ತೇಜನ ಪಡಿಸಿರಿ. ಆಗ ಜನಗಳು ನಿಮ್ಮನ್ನ ನನ್ನ ಶಿಷ್ಯರು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಸಿದ್ಧಾಂತ ಈ ಪೆರ್ಗಮ ಸಭೆಯಲ್ಲಿ ಇರಲಿಲ್ಲ. ಅದೇನು ಸಿದ್ಧಾಂತ ಇತ್ತು? ದೇವ್ರ ನಾನು ನೆಕ್ಸ್ಟ್, ನಾನು ಹೇಳಿದ ವಿಶ್ವಾಸಿಗಳೆಲ್ಲ ಕೇಳಬೇಕು, ನಾನು ದೇವ್ರ ಬಿಟ್ಟು ನೆಕ್ಸ್ಟ್ ನಾನೇ ಪ್ರತಿ ದೇವರು. ಈಗ ದೇವರು ಕಾಣ್ತಾ ಇಲ್ಲ ಅಲ್ವಾ, ಅದಕ್ಕೆ ನಾನೀಗ ದೇವರಾಗಿದ್ದೇನೆ, ನನ್ನನ್ನು ನೀವೇನ್ ಮಾಡಬೇಕು? ಗೌರವ ಕೊಡಬೇಕು, ನನ್ನ ಕಂಡ್ರೆ ಭಯಪಡಬೇಕು, ಎದ್ದು ನಿಂತ್ಕೋಬೇಕು, ನಾನು ಬರ್ತಾ ಗಾಳಿ ಬಿಡಬೇಕು. ಈ ರೀತಿಯಾಗಿರ್ತಕ್ಕಂಥ ತನ್ನನ್ನು ಹೆಚ್ಚಿಸಿಕೊಡ್ತಕ್ಕಂಥ ದುರ್ಬೋಧನೆಗಳು ಆ ಸಭೆಯಲ್ಲಿ ಪ್ರಾರಂಭವಾಗಿದೆ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಂದೇಶವನ್ನು ಸಾರಿದವನ್ನೇ ಅಂತಿಯೋಕ್ಯರನ್ನು ನೋಡ್ತಾರೆ. ಈ ತಪ್ಪು. ಯೇಸು ಸ್ವಾಮಿ ಆ ರೀತಿ ಹೇಳಿಲ್ಲ. ಯೇಸು ಹಿಂಗೆ ಹೇಳಿದ್ರು, ಹಿಂಗೆ ಮಾಡಿದ್ರೆ ಎಂಬುದಾಗಿ ಹೇಳುವಾಗ ಅವನನ್ನು ಕೊಂದು ಹಾಕಿದರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ಮೊದಲನೇ ಶತಮಾನ ಅಲ್ಲ, 4ನೇ ಶತಮಾನದಿಂದ 5ನೇ ಶತಮಾನಗಳ ತನಕ ಸತ್ಯವು ಕೊಲ್ಲಲ್ಪಟ್ಟಿತು, ಸೇವೆ ಕೊಲ್ಲಲ್ಪಟ್ಟಿತು, ವೈರಾಗ್ಯವು ಕೊಲ್ಲಲ್ಪಟ್ಟಿತು, ಪ್ರೀತಿ ಕೊಲ್ಲಲ್ಪಟ್ಟಿತು, ಸತ್ಯವು ಕೊಲ್ಲಲ್ಪಟ್ಟಿತು. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 46 ಮತ್ತು 47ನೇ ವಚನವನ್ನು ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 46 ಮತ್ತು 47. ಅವರು ದಿನಾಲು ಏಕ ಮನಸ್ಸಿನಿಂದ ಇರುತ್ತೆ. ಏಕ ಮನಸ್ಸು ಅರ್ಥ ಏನು?
ಹೇಳ್ರಿ, ಏಕ ಮನಸ್ಸು ಅಂದ್ರೆ ಅರ್ಥ ಏನು? ಎಲ್ಲರಿಗೂ ಒಂದೇ ಮನಸ್ಸು. ಈಗ ಹೇಳ್ರಿ, ಎಷ್ಟು ಜನಕ್ಕೆ ಒಂದೇ ಮನಸ್ಸಿದೆ ನೋಡೋಣ. ಇಲ್ಲಿ 100 ಜನ ಇದ್ದೀರಾ, 100 ಜನಕ್ಕೆ 100 ಮನಸ್ಸುಗಳಿದೆ. ಆದ್ರೆ ನೀನೇನೇ ಆರಾಧನೆ ಮಾಡು, ನೀನೇನೇ ಪ್ರಾರ್ಥನೆ ಮಾಡು, ನೀನು ಬಾಚೆ ಕಾಣಿಕೆ ಹಾಕು, ನೀವು ಯಾವ ಸಹ ದೇವರು ಸೇರೋದೇ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಸೇರಬೇಕಾದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿದ್ದರು ಎಂಬುದಾಗಿ. ಪಂಚಶತಮಾನದಲ್ಲಿ ಪ್ರಾರಂಭವಾದಂತ ಆ ಏಕ ಮನಸ್ಸು ಅಲ್ಲಿ ತನಕ ಬೇರೆ ಬೇರೆ ಇತ್ತು. ಅಲ್ಲೊಬ್ಬ ಇಲ್ಲೊಬ್ಬ ಹೊಡ್ತ 12 ಶಿಷ್ಯರಿಗೆ 12 ರೀತಿಯ ಆಲೋಚನೆಗಳು, 12 ಶಿಷ್ಯರು 12 ರೀತಿಯ ಸ್ವಭಾವಗಳು. ಒಬ್ಬನಿಗೆ ಹಣದ ಆಸೆ, ಇನ್ನೊಬ್ಬರಿಗೆ ತೋರಿಸ್ಕೊಡೋ ಆಸೆ, ಇನ್ನೊಬ್ಬರಿಗೆ ಅನುಮಾನದ ಆಸೆ, ಇನ್ನೊಬ್ಬರಿಗೆ ದುಡು ಸ್ವಭಾವ, ಈ ರೀತಿ ನಾನಾ ರೀತಿಯ ಸ್ವಭಾವಗಳು ಅವರಿಗಿತ್ತು. ಆದ್ದರಿಂದಲೇ ಯೇಸು ಸ್ವಾಮಿ ಹಿಡಿಯಲ್ಪಡುವಂತ ಸಂದರ್ಭದಲ್ಲಿ ಯೇಸುವನ್ನು ಬಿಟ್ಟು ಎಲ್ಲರೂ ಓಡಿ ಹೋದರು ಎಂಬುದಾಗಿ ನೋಡ್ತಾರೆ. ಆದರೆ ಅದೇ ಶಿಷ್ಯರು ಪಂಚಾಶತಮ ದಿನದಲ್ಲಿ 120 ಮಂದಿ ಜೊತೆ ಸೇರಿಕೊಂಡು ಏಕ ಮನಸ್ಸಿನಿಂದ ಪ್ರಾರ್ಥಿಸುವಾಗ ದೇವರ ಆತ್ಮನು ಅವರ ಮೇಲೆ ಇಳಿದು ಬಂದನು. ಆಗ ಪೇತ್ರನು ಇಳಿದು ಬಂದು ಪ್ರಸಂಗಿಸಿದ. ಮೊದಲನೇ ಪ್ರಸಂಗದಲ್ಲಿ 3,000 ಜನರು ರಕ್ಷಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ಇದು ಉಜ್ಜೀವನಕ್ಕೆ ಏಕ ಮನಸ್ಸೇ ಕಾರಣವಾಗಿದೆ. ಈಗ ಯಾಕೆ ಉಜ್ಜೀವನ ಆಗ್ತಾ ಇಲ್ಲ? ಯಾಕೆ ಹೊಸ ಆತ್ಮ ಸಭೆಗೆ ಬರ್ತಾ ಇಲ್ಲ? ಹೊಸ ಆತ್ಮ ಯಾಕೆ ಸಭೆಗೆ ಬರ್ತಿಲ್ಲ ಅಂದ್ರೆ ಉಜ್ಜೀವನ ಇಲ್ಲ. ಎಲ್ಲಿ ಉಜ್ಜೀವನ ಇಲ್ಲ? ನಿನ್ನ ಕುಟುಂಬದಲ್ಲಿ ಉಜ್ಜೀವನ ಇಲ್ಲ, ನಿನ್ನ ವೈಯಕ್ತಿಕವಾದ ಜೀವನದಲ್ಲಿ ಉಜ್ಜೀವನ ಇಲ್ಲ. ದುರ್ಬೋಧನೆಯು ಆಡಕವಾಗಿದೆ. ದೇವರಿಗೆ ವಿರುದ್ಧವಾಗಿರತಕ್ಕಂಥ ಕಾರ್ಯಗಳು ನಿನ್ನ ಕುಟುಂಬದಲ್ಲಿ ನಡೆಯುತ್ತಾ ಇದೆ. ಅದಕ್ಕೆ ಅನ್ಯ ಜನರು ರಕ್ಷಣೆ ಹೊಂದ್ತಾ ಇಲ್ಲ. ಅನ್ಯ ಜನರು ರಕ್ಷಣೆ ಹೊಂದದೇ ಇರುವುದಕ್ಕೆ ಕಾರಣ ನೀನೇ. ಕಾರಣ ನಿನ್ನ ಕುಟುಂಬದಲ್ಲಿ ಸೈತನು ಸಿಂಹಾಸನವನ್ನು ಹಾಕಿ ಕೂತ್ಕೊಂಡಿದ್ದಾನೆ. ನಿನ್ನ ಸಿಂಹಾಸನ, ನೀವು ಆ ಸಿಂಹಾಸನ ಕಡೆ ಕೂತ್ಕೊಂಡು ಅವನು ಏನ್ ಹೇಳ್ತಾನೋ ಅದನ್ನೆಲ್ಲ ಪರಿಪಾಲನೆ ಮಾಡ್ತಿದ್ರಿ. ಅವನು ಏನ್ ಹೇಳ್ಕೊಡ್ತಾನೆ? ಹೊಟ್ಟೆ ಕಿಚ್ಚು ಹೇಳ್ಕೊಡ್ತಾನೆ, ದ್ವೇಷ ಹೇಳ್ಕೊಡ್ತಾನೆ, ಕಂಡವ್ರ ಚಾಡಿ ಹೇಳ್ಕೊಡ್ತಾನೆ, ಇನ್ನೊಬ್ಬರ ಕುಟುಂಬ ಸಮಾಧಾನವನ್ನು ಕಲಿಸಲಿಕ್ಕೆ ಪ್ರಯಾಸ ಪಡ್ತಾನೆ, ಇನ್ನೊಬ್ಬರ ಕುಟುಂಬ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ, ಇನ್ನೊಬ್ಬರ ಕುಟುಂಬದ ವಿಷಯವನ್ನ ಒಂದಕ್ಕೆ ಎರಡು ಸೇರಿಸಿ ಪ್ರಚಾರ ಮಾಡತಕ್ಕಂಥ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಕೆಲವರು ನೇಮಿಸಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಸತ್ಯವೇನು ಹೇಳ್ತಾ ಇದೆ, ನಿನ್ನ ಕುಟುಂಬ ಸೈತನ ವಾಸ ಮಾಡತಕ್ಕಂಥ ಸಿಂಹಾಸನ ಇರತಕ್ಕಂಥ ಕುಟುಂಬವಾಗಿದೆ. ಉಜ್ಜೀವನ ಯಾಕಿಲ್ಲ? ಯೇಸು ಸ್ವಾಮಿ ಇದಕ್ಕೆ ಕಾರಣ ಅಲ್ಲ, ನೀವೇ ಅದಕ್ಕೆ ಕಾರಣವಾಗಿದ್ದೀರಿ. ಯಾಕೆ ಉಜ್ಜೀವನ ಆಗ್ತಾ ಇಲ್ಲ? ಯಾಕೆ ಜನ ರಕ್ಷಣೆ ಹೊಂದಿ ಆತ್ಮಗಳು ಹೊಸ ಆತ್ಮಗಳು ಸಭೆಗೆ ಬರ್ತಾ ಇಲ್ಲ? ಬರ್ತಕ್ಕಂಥ ಆತ್ಮಗಳು ಯಾಕೆ ಓಡೋಗ್ತಾ ಇದ್ದಾರೆ ಅಂದ್ರೆ ನಿಮ್ಮ ಸಾಕ್ಷಿ ನೋಡಿ ಓಡೋಗ್ತಾ ಇದ್ದಾರೆ. ಏನ್ ಸಾಕ್ಷಿ? ಏನಿಲ್ಲ ಅಂತೆ. ಓದ್ರಿ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ದಿನಾಲೂ ಆ ರೀತಿ ಇರ್ತಕ್ಕಂಥ ಪ್ರಾರ್ಥನೆಯ ಸಂಘದಲ್ಲಿ ಜನರು ಹೊಸಪುರವಾಗಿ ಬಂದು ಸೇರ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅವರು ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರಾರ್ಥನೆ ವಿಧಾನ, ಅವರು ಜೀವಿಸಿದಂತ ಜೀವಿತದ ವಿಧಾನ, ಅವರಿಗಿರ್ತಕ್ಕಂಥ ಸಾಕ್ಷ್ಯ ಜೀವಿತ, ಇವೆಲ್ಲವನ್ನು ನೋಡಿದಂತ ಅನ್ಯ ಜನರು ನಾವು ಅಲ್ಲಿ ಹೋಗಬೇಕು, ಕಲಿಬೇಕು, ಅವರಿಗೆ ನಾವು ಇರಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಬಂದು ಅವರ ಮಂಡಳಿಗೆ ಸೇರ್ತಾ ಇದ್ದರು. ಈಗ ಯಾಕೆ ಸೇರ್ತಾ ಇಲ್ಲ ಅಂದ್ರೆ ಕೂಡುವಂತ ಜನರು ಸರಿ ಇಲ್ಲ. ಇಲ್ಲಿ ಆರಾಧನೆ ದಾಟಿದ ತಕ್ಷಣ ಬೇರೆ ಆರಾಧನೆ, ಇಲ್ಲಿ ದೇವರಿಗೆ ಸ್ತೋತ್ರ, ಅಲ್ಲಿ ಯಾರಿಗೂ ಮಹಿಮೆ. ಹಲ್ಲೆಲೂಯಾ. ಬೆರ್ಗಮ ಸಭೆಯ ಪರಿಸ್ಥಿತಿ ಆಗಿದ್ದರಿಂದ ಆ ದಿನದಲ್ಲಿ ಉಜ್ಜೀವನ ಆಗಲಿಲ್ಲ. ಸತ್ಯದ ಸುವಾರ್ತೆಯನ್ನು ಸಾರತಕ್ಕಂಥ ಸುವಾರ್ತಿಕರನ್ನ ಕೊಲೆ ಮಾಡತಕ್ಕಂಥ ಸಾಯಿಸುವಂತ ತೀರ್ಮಾನಗಳು ಆ ದಿನದಲ್ಲಿ ನಡೀತಾ ಇತ್ತು. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ದುರ್ಬೋಧನೆ ಮಾಡತಕ್ಕಂಥ ನಿಕೋಲಸ್ ಎಂಬತಕ್ಕಂಥ ದೇವರ ಸೇವಕನ ಕಾರ್ಯವಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂತ್ಯೋಪನ ಮರಣಕ್ಕೆ ಕಾರಣಗಳು ಯಾರು ಎಂಬುದಾಗಿ ನೋಡುವಾಗ ನಿಕೋಲಸ್ ಮುಖ್ಯವಾದ ಕಾರಣ. ಯಾಕೆ? ಅವನು ಸತ್ಯವನ್ನು ಹೇಳ್ದ. ಇವತ್ತು ಅನೇಕರು ಸತ್ಯವನ್ನು ಕೊಲ್ತಾ ಇದ್ದೀರಾ, ಯೇಸು ಸ್ವಾಮಿ ಪ್ರೀತಿಯನ್ನು ಕೊಲ್ತಾ ಇದ್ದೀರಾ, ಐಕ್ಯತೆಯನ್ನು ಕೊಲ್ತಾ ಇದ್ದೀರಾ, ದೇವರು ಕೊಟ್ಟಂತ ಆದರ್ಶವನ್ನು ಮರಿತಾ ಇದ್ದೀರಾ, ದೇವರು ತೋರಿಸಿದ ನಿಜವಾದ ಪ್ರೀತಿಯಲ್ಲಿ ಕಲಬೆರಕೆ ಮಾಡ್ತಾ ಇದ್ದೀರಾ. ಕಾರಣ ಏನು ಗೊತ್ತಾ? 4ನೇ ಶತಮಾನದಿಂದ ಹಿಡಿದು 5ನೇ ಶತಮಾನಗಳ ತನಕ ಇದ್ದಂತ ಸಭೆಯ ಪರಿಸ್ಥಿತಿ ಆ ರೀತಿಯಾಗಿದೆ. ಅದಕ್ಕೆ ಜೀವನ ಆಗಲಿಲ್ಲ. ಸುವಾರ್ತೆ ಸಾರ್ತಕ್ಕಂಥ ವೈರಾಗ್ಯವಾಗಿ ಸುವಾರ್ತೆ ಸಾರ್ತಕ್ಕಂಥ ವ್ಯಕ್ತಿಗಳನ್ನ ಕೊಂದು ಹಾಕಿದ್ರು. ಮೊದಲ ಶತಮಾನ ಹೇಗಿತ್ತು? ಯಾವ ರೀತಿ ಇತ್ತು? ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರು ದಿನನಿತ್ಯವೂ ಏಕ ಮನಸ್ಸಿಂದ ಕೂಡಿ ಪ್ರಾರ್ಥಿಸ್ತಾ ಇದ್ದರು.
ಪಂಚಾಶತಮ ದಿನದಲ್ಲಿ ಪ್ರಾರಂಭವಾದಂತಹ ಸಭೆಯ ಒಂದು ಚರಿತ್ರೆ, ಉಜ್ಜೀವನದ ಪ್ರಾರಂಭ. ಮೊದಲನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಉಜ್ಜೀವನ. ಪಂಚಾಶತಮ ದಿನದಿಂದ ಪ್ರಾರಂಭವಾದಂತಹ ಉಜ್ಜೀವನ ಮೊದಲನೇ ಶತಮಾನದ ಕೊನೆಯ ತನಕ ಸಾಕಷ್ಟು ಇತ್ತು. ಯೇಸು ಸ್ವಾಮಿ ಶಿಷ್ಯರು ಯೋಹನ್ನು ಹೊರತುಪಡಿಸಿ ಲಕ್ಷಾಂತರ ಜನರು ಯೇಸು ಚಿತ್ರರಿಗೋಸ್ಕರವಾಗಿ ರಕ್ತ ಸಾಕ್ಷಿಗಳಾಗಿ ಸತ್ತರು. ಕಾರಣ ಏನು ಗೊತ್ತಾ? ಯೇಸು ಸ್ವಾಮಿ ಪ್ರೀತಿಯನ್ನ ರುಚಿ ನೋಡಿದ್ದರಿಂದ. ಅದೇನು ಮುಂದುವರೆಕೊಂಡು ಸ್ಮರಣ ಸಭೆ ಬಂತು. ಅಲ್ಲಿ ದೊಡ್ಡ ಒಂದು ವೈರಾಗ್ಯ, ಅನೇಕ ವಿರೋಧಗಳು ಬಂತು, ಅನೇಕ ಸಮಸ್ಯೆಗಳು ಬಂತು. ಊಟಕ್ಕೆ ತೊಂದರೆ ಕೊಟ್ಟರು, ಕೆಲಸ ಕೊಡಲಿಲ್ಲ ಅವರಿಗೆ, ಕೆಲಸ ತೆಗೆದಾಕಿದ್ರು. ನೀವು ಇದಕ್ಕೆ ನಮಸ್ಕಾರ ಮಾಡಿದ್ರೆ ಮಾತ್ರ ನಿಮ್ಗೆ ಕೆಲಸ, ಇದನ್ನು ಪೂಜೆ ಮಾಡಿದ್ರೆ ಮಾತ್ರ ನಿಮ್ಗೆ ಕೆಲಸ, ಇಲ್ಲವರು ನಿಮ್ಗೆ ಕೆಲಸ ಇಲ್ಲ. ಇದು ತಯಾರು ಮಾಡ್ಬೇಕು, ನೀನು ಈ ದೇವರಿಗೆ ಬೇಕಾದಂತ ವಸ್ತುಗಳನ್ನ ನೀವು ತಯಾರು ಮಾಡಬೇಕು. ತಯಾರು ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನು ಪಟ್ಟಣದಿಂದ ಹೊರಗಡೆ ಇಡ್ತೀವಿ. ಇಂಥ ಒಂದು ಸಮಸ್ಯೆ ಇದ್ದರೂ ಸಹ ಸ್ಮರಣ ಸಭೆ ವಿಶ್ವಾಸಿಗಳು ನಾವು ಸತ್ತರೂ ಪರವಾಗಿಲ್ಲ, ಇಂಥ ಕಾರ್ಯವನ್ನು ನಾವು ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಒಂದು ಹೊತ್ತಿನ ಊಟ ನಮ್ಗೆ ಇಲ್ಲಿದ್ರೂ ಪರವಾಗಿಲ್ಲ, ವಾರಕ್ಕೆ ಒಂದು ದಿನ ಊಟ ಸಿಕ್ಕಿದ್ರೂ ಪರವಾಗಿಲ್ಲ, ನಾವು ಕ್ರಿಸ್ತನಿಗೋಸ್ಕರವಾಗಿ ಸಾಯಲಿಕ್ಕೆ ಸಿದ್ಧರಾಗಿದ್ದೇವೆ ಎಂಬುದಾಗಿ ಶಡ್ರಾಕ್, ಮೇಷಕ್, ಅಬೇದ್ನೆಗೋ ಯಾವ ರೀತಿ ಸಭೆ ಬಿಟ್ಟರು ಅಂತ ಸಭೆಯ ಚರಿತ್ರೆ ಸ್ಮರಣ ಸಭೆಯ ಕಾಲದಲ್ಲಿ ಇತ್ತು. ಹಲ್ಲೆಲೂಯಾ. ಆದರೆ ಈಗ ಹೆಂಗಿದೆ ಪರಿಸ್ಥಿತಿ? ಪೆರ್ಗಾಮ ಸಭೆಯ ಪರಿಸ್ಥಿತಿ ಹೆಂಗಿದೆ? ಅದಕ್ಕೆ 100ಕ್ಕೆ 100ರಷ್ಟು ವಿರುದ್ಧವಾಗಿದೆ. ಹಲ್ಲೆಲೂಯಾ. ಈ ಸಭೆಯ ಕುರಿತು ಹೇಳ್ತಾರೆ ದೇವರು, ನಿನ್ನ ಪಟ್ಟಣ ಸೈತಾನನು ವಾಸ ಮಾಡತಕ್ಕಂಥ ಪಟ್ಟಣವಾಗಿದೆ. ಅವನು ಸಿಂಹಾಸನವನ್ನು ಹಾಕಿಕೊಂಡು ಅವನು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಆಳ್ವಿಕೆ ನೀವೆಲ್ಲ ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕೆ? ಯೇಸು ಸ್ವಾಮಿ ತೋರಿದಂತ ಪ್ರೀತಿ ನಿಮ್ಮಲ್ಲಿ ಇಲ್ಲ, ಆ ಸಹಿಸಿಕೊಳ್ಳುವಂತ ಸ್ವಭಾವ ನಿಮಗಿಲ್ಲ. ನಿಮ್ಮ ಮೂಲಕವಾಗಿ ಯಾರು ಹೊಸ ಆತ್ಮಗಳು ಬರಂಗಿಲ್ಲ. ಹೊಸ ಆತ್ಮ ಬಂದ್ರೆ ನಿಮ್ಮ ಸಮಸ್ಯೆ ನೋಡಿ ತಕ್ಷಣ ಅವ್ರು ಒಡೆಗೆ ಹೋಗ್ಬಿಡ್ತಾರೆ ಎಂಬತಕ್ಕಂಥ ಪರಿಸ್ಥಿತಿ ಆ ಪೆರ್ಗಮ ಸಭೆಯಲ್ಲಿತ್ತು. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ. ಆಮೇನ್. ಹಲ್ಲೆಲೂಯಾ. ನಾವು ಯಾವಾಗ ದೇವರ ಸನ್ನಿಧಿಯಿಂದ ದೂರವಾಗಿ ದುರ್ಬೋಧನೆಗೆ ಒಳಗಾಗ್ತೀವೋ, ಯಾವಾಗ ದೇವರ ವಾಕ್ಯವು ನಮ್ಮಲ್ಲಿ ಇಲ್ಲದೇ ಇರುವಾಗ, ದೇವರ ವಾಕ್ಯವನ್ನು ಸರಿಯಾಗಿ ಕಲಿಯದೇ ಇರುವಾಗ, ದೇವರ ವಾಕ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳದೇ ಇರುವಾಗ ಏನಾಗುತ್ತೆ? ನಾವು ದೇವರನ್ನ ಸುಲಭವಾಗಿ ನಂಬಲಿಕ್ಕೆ ಆಗೋದಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಕೆಲವು ಘಟನೆ ನಡೆಯುತ್ತೆ. ಆ ಘಟನೆ ನಡೆಯುವಾಗ ನಾವು ಮಾತಾಡ್ಕೊಳ್ತೀವಿ ಏನಂತ, ಅವನ ಪಾತ್ರ ಅಪ್ಪಿ ತಿರುಗಲಿಯೇ, ಅವನು ನೋಡಿದ್ರೆ ಹಂಗಲ್ವಲ್ಲ, ನೋಡೋಕ್ಕೆ ಚೆನ್ನಾಗಿ ಒಳ್ಳೆ ಕಾಣ್ತಾನೆ, ಆದರೆ ಏನೋ ಒಂಥರ ಅನುಮಾನ ಅಂತ ನಾವು ಮಾತಾಡ್ಕೊಳ್ತೀವಲ್ಲ, ಅಂತ ಪರಿಸ್ಥಿತಿ ಆಗಿದೆ. ನೋಡೋಕ್ಕೆ ವಿಶ್ವಾಸಿಗಳೇ, ವಿಶ್ವಾಸಿ ತರನೇ, ಆದರೆ ವಾಕ್ಯ ಅವರಲ್ಲಿ ಕ್ರಿಯೆ ಮಾಡ್ತಾ ಇಲ್ಲ. ವಾಕ್ಯ ಅವರಲ್ಲಿ ಕ್ರಿಯೆ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಯಾಕೆ? ವಾಕ್ಯವು ಅವರಲ್ಲಿ ಇಲ್ಲ. ಪ್ರಕಟಣೆ ಗ್ರಂಥ ಏನು ಹೇಳುತ್ತೆ? ದೇವರ ವಾಕ್ಯವನ್ನು ಓದುವಂಥವನು, ಆ ವಾಕ್ಯವನ್ನು ಕೇಳುವಂಥವನು, ಆ ವಾಕ್ಯದ ಪ್ರಕಾರವಾಗಿ ನಡೆಯತಕ್ಕಂಥವನು ಭಾಗ್ಯವಂತನು. ಅನೇಕರು ಕೇಳಕ್ಕೆ ರೆಡಿ ಇಲ್ಲ, ಓದಕ್ಕೂ ರೆಡಿ ಇಲ್ಲ. ಬೇಕಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಟಿವಿ ಹಾಕೊಂಡು ಕೂತ್ಕೊಳ್ತಾರೆ. ಯವನಸ್ಥ ಮಕ್ಕಳು ಅನೇಕರು ವಾಟ್ಸಪ್ ಓಪನ್ ಮಾಡ್ಕೊಳ್ತಾರೆ, ಫೇಸ್ಬುಕ್ ಓಪನ್ ಮಾಡ್ಕೊಂಡು ಎಲ್ಲರೂ ನೋಡ್ತಾ ಕೂತ್ಕೊಳ್ತಾರೆ. ಆದ್ರೆ ಪ್ರಾರ್ಥನೆ ಮಾತ್ರ ಅವ್ರ ಸಮಯ ಇಲ್ಲ. ಕಾರಣ ಏನು ಗೊತ್ತಾ? ಸರಿಯಾದ ರೀತಿಯಲ್ಲಿ ವಾಕ್ಯದ ಒಂದು ಅನುಭವ, ಆ ವಾಕ್ಯದ ರುಚಿ ನಿಮಗೆ ಗೊತ್ತಿಲ್ಲದೆ ಇರುವುದರಿಂದ ಇಂಥ ಒಂದು ಘಟನೆ ಆಗ್ತಾ ಇದೆ. ಏನೇನು ಇದೇ ಹೇಳ್ತಾರೆ, ಆ ವಾಕ್ಯವನ್ನ ನಿನ್ನ ಬಾಯಲ್ಲಿ ಹಾಕೋ. ಯೋಹಾನ ಇದೇ ಹೇಳ್ತಾರೆ, ಆ ವಾಕ್ಯದ ಸುರುಳಿಯನ್ನು ನಿನ್ನ ಬಾಯಲ್ಲಿ ಇಟ್ಟುಕೋ. ಅದು ಹೆಂಗಿದೆ ಹೇಳು ಅಂತ ಹೇಳ್ತಾರೆ. ಸ್ವಾಮಿ ತಿನ್ನುವಾಗ ಸ್ವಲ್ಪ ಕಹಿಯಾಗಿತ್ತು, ಆಮೇಲೆ ಒಳಗೋದಾಗ ಜೇನು ತುಪ್ಪಕ್ಕಿಂತ ರುಚಿಯಾಗಿದೆ ಅಂತ ಅಂದ. ಒಡಿ ಜೋರ ಚಪ್ಪಣ್ಣ. ವಾಕ್ಯವು ನೀವು ಕೇಳುವಾಗ ಫಸ್ಟ್ ಬಾಯಿಗೆ ಕಾಣುತ್ತೆ, ಅದು ತಿಂತಾನೆ ಗೊತ್ತಾಗುತ್ತೆ ಅದು ಎಷ್ಟು ರುಚಿಯಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಪ್ರಾರ್ಥನೆ ಕೈ ಇದ್ರೆ ಅನ್ಸುತ್ತೆ, ದೇವರ ಬಗ್ಗೆ ಕಲಿಲಿಕ್ಕೆ ಕೈ ಅನ್ಸುತ್ತೆ. ಅಯ್ಯೋ ಹಂಗೆ ಹೋಗಿ 3 ನಿಮಿಷ ಹಂಗೆ ಒಕ್ಕಾಡು ದೊಡ್ಡ ಇಲ್ಲಿ ಕುತ್ಕೊಂಡು ಏನ್ ಬೇಕಾದ್ರೆ ಮಾಡ್ಕೊಂಡಿರ್ಬೋದು. ಟಿವಿ ಹಾಕಿದ್ರೆ ಅವ್ರು ಬರುತ್ತೆ, ಈ ಟಿವಿ ಹಾಕಿದ್ರೆ ಇವ್ರು ಬರುತ್ತೆ, ಈ ಟಿವಿ ಹಾಕಿದ್ರೆ ಇವ್ರು ಬರುತ್ತೆ ಅಂತ ಅವ್ರನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ತೀರಾ. ಆದ್ರೆ ನಿಮ್ಮಲ್ಲಿ ಹೆಚ್ಚು ಏನಾರ ಆದಾಗ ಅವ್ರು ಯಾರು ಬರಲ್ಲಪ್ಪ, ನಾನೇ ಬರಬೇಕು, ಪೆಟ್ಟಿಗೆ ಹೊಡಿಯಕ್ಕೆ ನಾನೇ ಬರಬೇಕು, ಗುಂಡಿ ತೋರ್ಸಕ್ಕೆ ನಾನೇ ಬರಬೇಕು, ನಿಮ್ಮ ಮಕ್ಕಳು ಮದುವೆ ಮಾಡ್ಬೇಕು ನಾನೇ ಬರಬೇಕು, ನಿಮ್ಮ ಮೊಮ್ಮಕ್ಕಳು ಹೆಸರಿಡ್ಬೇಕು ನಾನೇ ಬರಬೇಕು, ಅವ್ರು ಯಾವನು ಬರಲ್ಲ ಇಲ್ಲಿ. ಹಲ್ಲೆಲೂಯಾ. ಆ ಸಂದರ್ಭದಲ್ಲಿ ನಿಮ್ಮ ಮನೆ ನಡೀತಕ್ಕಂಥ ಕಾರ್ಯಕ್ರಮಗಳಿಗೆ
ನೀವು ಹೇಳಿದ ಪ್ರಕಾರವಾಗಿ ಅವನು ಇವನು ನೋಡ್ಕೊಂಡು ಕುತ್ಕೊಳ್ತಿರಲ್ಲ. ನಾನು ಸಹ ನನಗೆ ಟೈಮ್ ಇಲ್ಲ, ಈಗ ನಾನು ಏನು ನೋಡ್ತಾ ಕುತ್ಕೊಳ್ತೀನಿ, ನೀವು ಏನಾರ ಮಾಡ್ಕೊಳ್ರಿ ಅಂತ ನಾನೇನಾರ ಬಾಂಬಿಟ್ಟೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ಮನೆಗೆ ಲೈನ್ ನಿಂತ್ಕೊಂಡ್ಬಿಡ್ತೀರಾ, ತಪ್ಪಾಯ್ತು ಪಾಸ್ಟರ್ ಅಂತ. ಅಲ್ಲಯ್ಯ, ನೀವು ಬರಲಿಲ್ವಾ? ಇನ್ನೊಬ್ಬರು ಕರ್ಕೊಂಡ್ಬರ್ತೀರಿ. ಯಾವನು ಬರಲ್ಲ, ಯಾರು ಬರಲ್ಲ ಜವಾಬ್ದಾರಿ ತಗೊಳ್ಳಕ್ಕೆ. ಎಚ್ಚರಿಕೆ ಆಗಿರ್ರಿ. ಹಲ್ಲೆಲೂಯ. ದೇವರ ವಾಕ್ಯಕ್ಕೆ, ದೇವರ ಸಭೆಯ ಸಿದ್ಧಾಂತಗಳಿಗೆ ನೀನು ವಿಧಿಯನಾಗದೆ ಹೋದರೆ ನಿನಗೆ ವಾಕ್ಯ ಏನಂತ ಗೊತ್ತಾ? ನೀನು ವಾಕ್ಯವನ್ನು ರುಚಿ ನೋಡಿಲ್ಲ ಎಂಬುದಾಗಿ, ಸಭೆಯ ಮೇಲೆ ನಿನಗೆ ಅಭಿಮಾನ ಇಲ್ಲ ಎಂಬುದಾಗಿ ಮೊದಲು ಏನಕ್ಕೆ ಅವಕಾಶ ಕೊಟ್ಟಿದೆ ಗೊತ್ತಾ? ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ, ಅನಾವಶ್ಯಕವಾದ ಕಾರ್ಯಗಳಿಗೆ ನೀವು ಸಮಯವನ್ನು ಕೊಡ್ತಾ ಇದ್ದೀಯ. ಹಲ್ಲೆಲೂಯ. ಈ ಬೆರ್ಗಮ ಸಭೆಯ ಪರಿಸ್ಥಿತಿ ಹಂಗೇ ಇತ್ತು. ದುರ್ಬೋಧನೆ ತುಂಬಿರ್ತಕ್ಕಂಥ ಸಭೆ. ಒಂದೊಂದು ಕುಟುಂಬದಲ್ಲಿ ಸೈತನ ಸಿಂಹಾಸನ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ, ನನ್ನನ್ನು ಆರಾಧನೆ ಮಾಡಿ ಎಂಬುದಾಗಿ. ಎಲ್ಲರೂ ಅವನ್ನ ಆರಾಧನೆ ಮಾಡ್ತಾರೆ. ಯಾಕೆ ಅವನ್ನ ಆರಾಧನೆ ಮಾಡ್ತಾರೆ? ಸರಿಯಾದ ವಾಕ್ಯದ ಜ್ಞಾನ ಇಲ್ಲ. ಸತ್ಯ ಏನ್ ಹೇಳ್ತಾ ಇದೆ? ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಯಾಗಿ ಅಂತ ಹೇಳ್ತಿಲ್ಲ, ಸಮೃದ್ಧಿಯಾಗಿ. ಸಮೃದ್ಧಿ ಅಂದ್ರೆ ಅರ್ಥ ಏನು? ತಮಿಳು ಏನಾಗ್ತದೆ? தன்னுடைய வசனம் கிறிஸ்துவின் வசனம் உங்களுக்குள்ளே சகல ஞானத்தோடும் பரிபூர்ணமாக வாசமாயிருப்பதாக. ಪರಿಪೂರ್ಣತೆ ಅಂದ್ರೆ ಸ್ವಲ್ಪ ಕಮ್ಮಿ, ಪರಿಪೂರ್ಣತೆ, ಸಮೃದ್ಧಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸಮೃದ್ಧಿ ಅಂದ್ರೆ ಅರ್ಥ ಏನು ಹೇಳ್ರಿ? ಸಮೃದ್ಧಿ ಅಂದ್ರೆ ಅರ್ಥ ಏನು? ಹೇಳ್ರಿ. ಕೊರತೆ ಅಂದ್ರೆ ಅರ್ಥ ಏನು? ಒಂದು ಉದಾಹರಣೆ ನೀವು ಕೊಡ್ತೀನಿ ಕೇಳ್ರಿ, ನಿಮ್ಗೆಲ್ಲರಿಗೂ ಅರ್ಥ ಆಗ್ಬೇಕು. ನಿಮ್ಮಲ್ಲಿ ಬೇಳೆ ಸಾರು ಮಾಡಿಬಿಡ್ತೀರ, ಹೆಣ್ಮಕ್ಳು ಅರ್ಜೆಂಟ್ಗೆ ಬೇಳೆ ಸಾರು ಮಾಡ್ತಾರೆ. ನಿಮ್ಗೆ ಯಜಮಾನ್ರು ಉಳಿಸ್ಕೊಂಡು ಮಕ್ಕಳು ಹಂಗೆ ಹೋಗಿ ರೌಂಡ್ ಹೊಡ್ಕೊಂಡು ನಿಮ್ಮದು ಹೊಟ್ಟೆ ಸಿದ್ಧ ಊಟ ಹಾಕ್ಬಿಡು ಅಂತ ಕೇಳ್ತಾರೆ. ನೀವು ತಟ್ಟೆ ಊಟ ಹಾಕ್ಬಿಟ್ಟು ಅನ್ನ ಹಾಕ್ತೀರಾ, ಇಲ್ಲ ಅಂತಂದ್ರೆ ಮುದ್ದೆ ಮಾಡಿ ಇಟ್ಬಿಟ್ಟು ಸ್ವಲ್ಪ ಬೇಳೆ ಸಾರಿಗೆ ಹಾಕ್ತೀರಾ. ಅವ್ನು ಮುದ್ದೆ ನೋಡ್ತಾನೆ, ಬೇಳೆ ಸಾರಿಗೆ ನೋಡ್ಬಿಟ್ಟು ಹೇಳ್ತಾರೆ, ಮುದ್ದೆ ನೋಡ್ತಾರೆ, ಸಾರು ನೋಡ್ಬಿಟ್ಟು ಹೆಂಡತಿ ಮಕ್ಕಳು ನೋಡ್ತಾರೆ. ಅಂದ್ರೆ ಅದಿಷ್ಟ ಇಲ್ಲ ಅಂತ ಒಂದು ಅರ್ಥ, ತೃಪ್ತಿ ಇಲ್ಲ ಎಂಬುದಾಗಿ ಅದರ ಅರ್ಥ. ಅದೇ ಅವ್ರು ಬರ್ತಾರೆ, ಕೈ ಕಾಲು ಕೊಡ್ಕೊಂಡ್ ಬರ್ತಿದ್ದಂಗೆ ಇಲ್ಲಿ ಕಬಾಬ್ ಇಟ್ಬಿಟ್ಟು, ಇಲ್ಲಿ ಕೋಳಿ ಕಾಲು ಇಟ್ಬಿಟ್ಟು, ಇಲ್ಲಿ ಕೋಳಿ ತಲೆ ಇಟ್ಬಿಟ್ಟು, ಇಲ್ಲಿ ಬಿರಿಯಾನಿ ಇಟ್ಬಿಟ್ಟು, ಹಿಂಗಂದ್ರೆ ಅವ್ನು ನಿನ್ನ ಮಗ ನೋಡೋದೇ ಇಲ್ಲ, ಅವನು ಕಡ 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 ತಿಂತಿರ್ತಾರೆ. ಅದ್ರ ಅರ್ಥ ತೃಪ್ತಿ ಅಂತ ಅದ್ರ ಅರ್ಥ. ನೀನು ಅವಶ್ಯಕತೆ ಹೇಳಿ, ನೀವು ಮಾಡಿರ್ತಕ್ಕಂಥ ಪದಾರ್ಥ ಅವಶ್ಯಕತೆ. ನೀವು ಮುದ್ದೆ ಇಟ್ಟು ಬಿಡಿ ಬೇಳೆ ಸಾರಿಡು, ಎಲ್ಲ ಮನುಷ್ಯ ನೆನೆಸಿದ್ಯಾ, ಕೈ ನೆನೆಸಿದ್ಯಾ, ನಾ ಸಂಪಾದನೆ ಮಾಡ್ಲೆ ಅಂತ ಅದಕ್ಕೊಂದು ದೊಡ್ಡ ಯುದ್ಧ. ಅಲ್ಲಯ್ಯ, ಇದೇ ತೃಪ್ತಿ. ಹಾಗಾದ್ರೆ ನೀವು ಯಾಕೆ ದೇವರ ವಾಕ್ಯದ ದೂರವಾಗಿ ಹೋಗಿದ್ದೀರಾ ಅಂದ್ರೆ ದೇವರ ವಾಕ್ಯದ ತೃಪ್ತಿ ನಿಮಗೆ ಇನ್ನೂ ಆಗಿಲ್ಲ ಅಂತ ಅದರ ಅರ್ಥ. ಅಂದ್ರೆ ಸರಿಯಾಗಿ ಯೇಸುವನ್ನು ನೀವು ಅರ್ಥ ಮಾಡಿಕೊಂಡಿಲ್ಲ ಎಂಬುದಾಗಿ ಅರ್ಥ. ಯೇಸುವಿನ ಪ್ರೀತಿಯನ್ನ ಸಮೃದ್ಧಿಯಾಗಿ ನೀವು ಅನುಭವಿಸಿಲ್ಲ ಎಂಬುದಾಗಿ ಅರ್ಥ. ಅದಕ್ಕೋಸ್ಕರವಾಗಿ ನೀವು ದೇವರನ್ನು ಬಿಟ್ಟು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೃದಯದಲ್ಲಿ ಸೈತಾನನಿಗೆ ಸಿಂಹಾಸನ ಹಾಕಿ ಅವನು ಕುಂಡಿಸಿ ಅವನ ಆರಾಧನೆ ಮಾಡ್ತಾ ಇದ್ದೀರಾ. ಏನಂತ ಆರಾಧನೆ ಮಾಡ್ತಿದ್ದೀರಾ? ಅವ್ನ ಮನೆ ಹಾಳಾಗೋಗ್ಲಿ, ಅವ್ರು ಕಂಡಿದ್ದೋಗ್ಲಿ, ಅವ್ರು ಬೀದಿಗೆ ಬಂದ್ಬಿಡ್ಲಿ, ಅವ್ರ ಮಕ್ಕಳು ಭಿಕ್ಷೆ ಎತ್ಬಿಡ್ಲಿ, ಅವ್ರು ಊರು ಬಿಟ್ಟು ಓಡೋಗ್ಲಿ, ಗಂಡ ಹೆಂಡತಿ ಬೇರೆ ಬೇರೆ ಆಗಲಿ, ಇದೇ ಅವನ ಆರಾಧನೆ, ನೀವು ಮಾಡಿದ ಆರಾಧನೆ. ಸೈತಾನ ಅಂತ ಆರಾಧನೆ ತುಂಬಾ ಇಷ್ಟ. ಆದರೆ ದೇವರ ಮಕ್ಕಳ ಆರಾಧನೆ ಏನು ಗೊತ್ತಾ? ದೇವರೇ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಿದವರೇ, ಅವರ ಕುಟುಂಬ ತುಂಬಾ ಕಷ್ಟದಲ್ಲಿದ್ದೇವೆ. ದೇವರೇ, ಅವ್ರ ಕಷ್ಟದಲ್ಲಿ ಸ್ವಾಮಿ ಸಹಕರಿಸು, ನನ್ನಿಂದ ಸಾಧ್ಯವಾಗುವಷ್ಟರ ಮಟ್ಟಿಗೆ ಆ ಕುಟುಂಬಕ್ಕೆ ಸಹಾಯ ಮಾಡುವಂತೆ ನನ್ನನ್ನು ಉಪಯೋಗಿಸ್ಕೊ ಅಂತ ಪ್ರಾರ್ಥನೆ ಮಾಡ್ತಾರಲ್ಲ, ಆ ಸಿಂಹಾಸನದ ಮೇಲೆ ಯೇಸು ಸ್ವಾಮಿ ಇರ್ತಾರೆ. ಯಾಕೆ? ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ತೃಪ್ತಿಕರವಾಗಿ ನೀನು ಅನುಭವಿಸಿದ್ದರಿಂದ ಇಂಥ ಒಂದು ಸ್ವಭಾವಗಳು ನಿನ್ನಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಇಲ್ಲದೆ ಬೇರೆಯವರ ಕುಟುಂಬದಲ್ಲಿ ಮೆಲುಕಾಕಿ ಅವರ ಬಗ್ಗೆ ದುಷ್ಪ್ರೇರಣೆಯಿಂದ ಸುಳ್ಳಾಗಿದ್ದ ಸಾಕ್ಷಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೀಯಲ್ಲ, ಆಗ ನಿನ್ನ ಸಿಂಹಾಸನದಲ್ಲಿ ಯೇಸು ಇಲ್ಲ, ಸೈತಾನನಿದ್ದಾನೆ ಎಂಬುದಾಗಿ ಅದರ ಅರ್ಥ. ಆಗ ನಿನ್ನ ಆರಾಧನೆ ಹೇಗಿದೆ ಗೊತ್ತಾ? ಆ ರೀತಿ ಇರುತ್ತೆ. ವಾಕ್ಯ ಓದ್ರಿ ಸರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಒಬ್ಬರಿಗೊಬ್ರು ಏನ್ ಮಾಡ್ಬೇಕಂತೆ ಹೇಳಿ ಜರಾಗಿ. ಒಬ್ಬರಿಗೊಬ್ರು ಏನ್ ಹೇಳ್ತಿದ್ದಾರೆ? ಒಬ್ಬರಿಗೊಬ್ರು ಹೆಣ್ಮಕ್ಳು ಒಬ್ರಿಗೊಬ್ರು ಕೇಳ್ತಾರೆ. ಒಬ್ಬರಿಗೊಬ್ರು ಹೆಣ್ಮಕ್ಳು ಜಾಸ್ತಿ, ಗಂಡು ಅಷ್ಟು ಕೆಲಸ ಮಾಡಲ್ಲ. ಅಂದ್ರೆ ಪರ್ಸೆಂಟೇಜ್ ಕಮ್ಮಿನೇ, ಜಾಸ್ತಿ ಇಲ್ಲಿ ಈ ಕಡೆ. ಹೇಳಿ, ಒಬ್ರಿಗೊಬ್ರು ಕೈ ಕೊಡ್ರಿ. ಒಬ್ಬರಿಗೊಬ್ರು ಉಪದೇಶ ಮಾಡೋಣ. ನಾವು ಒಬ್ರಿಗೊಬ್ರು ಚಾಡಿ
ಬೇರೆ ಬಗ್ಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಒಂದು ಕತೆ ಜ್ಞಾಪಕ ಬರುತ್ತೆ. ಗಂಡ ಕೆಲಸಕ್ಕೆ ಹೋಗಿರ್ತಾನೆ. ಗಂಡ ಬರೋದು 6 ಗಂಟೆ, ಈ ಮನೆ ಹೆಸರು ಒಟ್ಟಿಗೆ ಸೇರ್ಕೊಳ್ತಾರೆ. ಇವರಿಬ್ಬರು ಒಟ್ಟಿಗೆ ಸೇರಿದ್ರು ಅಂತಂದ್ರೆ ಸಾಯಂಕಾಲ ಬೀದಿಯಲ್ಲಿ ಜಗಳ ಅಂತ ಅರ್ಥ. 2 ಹೆಣ್ಣು ಮಕ್ಕಳು ಒಂದು ಕಡೆ ಸೇರಿ ಒಂದು ಅರ್ಧ ಗಂಟೆ ಮಾತಾಡಿದ್ರೆ ಅವ್ರ ಗಂಡನ ಕೆಲಸದಿಂದ ಬರ್ತಾ ಇದ್ದಂಗೆ ತೊಂಡಿಡ್ಕೊಂಡ್ಬಿಡ್ತಾರೆ. ಏನೋ ನನ್ನ ಹೆಂಡತಿ ಬಗ್ಗೆ ಹಿಂಗೆ ಮಾತಾಡ್ದ, ಏನೋ ನನ್ನ ಹೆಂಡತಿ ಬಗ್ಗೆ ಮಾತಾಡ್ದ ಅಂತ 2 ಹೆಣ್ಮಕ್ಳು ಅರ್ಧ ಗಂಟೆ ಮಾತಾಡಿದ್ರೆ ಸಾಕು, ಆ ಬೀದಿಯಲ್ಲಿ ದೊಡ್ಡ ಯುದ್ಧ. 2 ಮುದುಕಿಯರು ಅವ್ರು ಮಾತಾಡೋದೇ ಇಲ್ಲ. ಆ ಮುದುಕಿ ಮೊದಲನೇ ಬೀದಿ ಇರುತ್ತೆ, ಇನ್ನೊಂದು ಮುದುಕಿ 8ನೇ ಬೀದಿಯಲ್ಲಿ ಇರುತ್ತೆ. 8ನೇ ಬೀದಿ ಇರ್ತಕ್ಕಂಥ ಮುದುಕಿ ಮೊದಲನೇ ಬೀದಿಗೆ ಬಂದು ಮಾತಾಡಲ್ಲ. ಅಂದ್ರೆ ಅದು ನಿಮ್ಗೆ ಯಾರಿಗ ಅರ್ಥ ಆಯ್ತಾ? ನನಗೂ ಅರ್ಥ ಆಗಿಲ್ಲ. ಆದ್ರೆ ಅರ್ಥ ಆಗಿರ್ತಕ್ಕಂಥ ಭಾಷೆ ಹೇಗಿರ್ತಂದ್ರೆ ಊರಿಗೆ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ. 2 ಹೆಣ್ಮಕ್ಳು ಒಟ್ಟಿಗೆ ಸೇರಿದ್ರೆ ಬೀದಿ ಜಗಳ, 2 ಮುದುಕಿಯರು ಸೇರ್ಬಿಟ್ರೆ ಊರಿಗೆ ಜಗಳ. ನೀವು ಎಷ್ಟು ಮನೆಗೆ ಬೆಂಕಿ ಹಚ್ಚಿದ್ರು ಆ ದೇವರಿಗೆ తెలుసు. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಯೇಸು ಸ್ವಾಮಿ ಇರುವುದಾದರೆ ನೀವಿರತಕ್ಕಂಥ ಪ್ರದೇಶದಲ್ಲಿ ಶಾಂತಿಯ ವಾತಾವರಣ ಇರಲಿಕ್ಕೆ ಸಾಧ್ಯ ಉಂಟು. ಆಗ ನಿಮ್ಮನ್ನು ನೋಡಿ ಇವರು ಯೇಸುವಿನ ಶಿಷ್ಯರು, ಇವರು ದೇವರ ಮಕ್ಕಳು, ಇವರು ಪರಿಶುದ್ಧರು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಉಂಟು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರೆಯಲ್ಪಟ್ಟಿದೆ? ಇನ್ನೊಂದ್ಸರಿ ವಾಕ್ಯವನ್ನು ಓದ್ರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನ ನಿಮ್ಮ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಅರ್ಥ ಏನು? ನಮ್ಮ ಒಬ್ಬೊಬ್ಬರಲ್ಲಿ ಅಂತ ಅರ್ಥ. ನಮ್ಮ ಒಬ್ಬೊಬ್ಬರಲ್ಲಿ ಕ್ರಿಸ್ತನ ವಾಕ್ಯವು ನೆಲೆಯಾಗಿದ್ದರೆ ಏನಿರುತ್ತೆ? ಯೇಸು ಸ್ವಾಮಿ ನಮ್ಮಲ್ಲಿ ವಾಸ ಮಾಡ್ತಾನೆ, ಅಸಮಾಧಾನಕ್ಕೆ ಗಲಿಬಿಲಿಗೆ ಆಸ್ಪದವಿಲ್ಲ ಅಂತ. ನಾನು ಕಳೆದ ವಾರ ಒಂದು ತಿಂಗಳ ಮುಂಚೆ ಒಂದು ಹೇಳಿದ್ದೆ, ಒಂದು ಕುಟುಂಬದ ಬಗ್ಗೆ ಹೇಳಿದೆ. ಅಂದ್ರೆ ಕುಟುಂಬ ಯಾವುದೋ ಒಂದು ಕುಟುಂಬದಲ್ಲ, ನಡೀತಕ್ಕಂಥ ಘಟನೆ. ಅತ್ತೆ ಸೊಸೆಂದ್ರು ಹೇಳಿದ್ರಲ್ಲ, ಅತ್ತೆ ಸೊಸೆಂದ್ರು. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಅವ್ರಿಗೆ ಬರೀ ಬೈಕೊಳ್ಳೋದು ಹೇಳಿದ್ರ ನಿಮ್ಗೆ? ಹೇಳಿದಿನಾ? ಈ ಸೊಸೆ ಹೇಳ್ತಾಳೆ, ಈಗ ಏನ್ ಹೇಳ್ತಾರೆ? ನನ್ನ ನಾಯಿ, ಈ ನಾಯಿ ನೋಡಿ ಬಂದು ಸೇರ್ಕೊಂಡ್ಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದೆ, ಈ ನಾಯಿನ ಫಸ್ಟ್ ಸಾಯಿಸ್ಬಿಡ್ಬೇಕು ಅಂತ ನಾಯಿ ಬೈದಾಗೆ ಅತ್ತೆ ಬೈತಾಳೆ ಅವಳು. ಯಾರ್ದ ಬೈತಾಳೆ ಅವಳು? ಅತ್ತೆ ಬೈಯದವಳು. ಅದ್ರ ಹೆಸರು ಯಾರ್ದು? ಈಗ ಅತ್ತೆ ಕೇಳಿಸ್ಕೊಳ್ತಾಳೆ, ಇವಳು ಬೈತಾರೆ ನನಗೆ ಅಂತ ಅವಳು ಗೊತ್ತಾಯ್ತು. ಈಗ ಅವಳು ಹೇಳ್ತಾಳೆ, ಯಾವುದೋ ಕಚ್ಚಿನ ಕಪ್ಪಲ್ಲಿ ಇಟ್ಕೊಂಡ್ಬಿಟ್ಟು ಅವಳು. ನಾನು ಹೇಳಿದೆ ಬೇಡ ಬೇಡ ಅಂತ, ಕರ್ಕೊಂಡ್ಬಿಟ್ಟು ಎಷ್ಟು ತೊಂದರೆ ಆಗಿದೆ, ಫಸ್ಟ್ ತಗೊಂಡು ಸಾಯಿಸ್ಬಿಡ್ಬೇಕು ಇದನ್ನ, ಈ ಕಜ್ಜಿನಾಯಿನ ಅಂತ ಅವಳು ಬೈತಾಳೆ. ಅವಳು ಗೊತ್ತಾಯ್ತು ಇದು ಕಜ್ಜಿನಾಯಿ ಬೈಯೋದಲ್ಲ, ನನಗೆ ಈ ಎರಡನ್ನು ಗಂಡ ಕೇಳಿಸ್ಕೊಟ್ಟ ಹೊರಡಿರೋನು. ತಾಯಿಗೆ ಮಗ ಆಗ್ಬೇಕು ಅವನು, ಹೆಂಡತಿಗೆ ಅವನು ಕೇಳಿಸ್ಕೊಂಡು ಏನೇಟ ಗೊತ್ತಾ, ಈ ಮನೆಯಲ್ಲಿ 2 ಎಕ್ನಾಗೂ ಸೇರ್ಕೊಂಡ್ಬಿಟ್ಟು, ಈ ಮನೆಯಲ್ಲಿ 2 ಎಕ್ನಾಗೂ ಸೇರ್ಕೊಂಡ್ಬಿಟ್ಟು ನಿದ್ರೆನೇ ಕೊಡ್ತಾ ಇಲ್ಲ, ಈ ಎಕ್ನಗಳನ್ನ ಒಂದನ್ನು ಮಾಡಿ ಸಾಯ್ಕೊಡ್ಬೇಕು ಅಂತ ಅವನು ಅಂತಿರ್ತಾರೆ. ಅಲ್ಲಿಗೆ ಆ ಕುಟುಂಬದ ಸಮಾಧಾನ ಇದೆಯಾ? ಯಾಕೆ ಅಂದ್ರೆ ಆ ಕುಟುಂಬದಲ್ಲಿ ಸಿಂಹಾಸನ ಇಟ್ಕೊಳ್ಳೋದು ಯಾರು? ಸೈತಾನನಾಗಿದ್ದಾನೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅಂದ್ರೆ ನಿನ್ನ ಕುಟುಂಬದ ಸಿಂಹಾಸನದಲ್ಲಿ ಸೈತಾನ ಕೂತಿದ್ದಾನೆ. ಅವನೇನ್ ಮಾಡ್ತಾನೆ? ಒಬ್ಬರಿಗೊಬ್ಬರು ಜಗಳ ಹಚ್ಚಿ ಅವನು ಸಂತೋಷ ಪಡ್ತಿದ್ದಾನೆ. ಆದರೆ ನಿನ್ನ ಕುಟುಂಬದ ಸಿಂಹಾಸನದ ಮೇಲೆ ಯೇಸು ಇರುವುದಾದರೆ ಇಡೀ ಸಮಾಜ ಹೇಳುತ್ತೆ ಏನಂತ, ಇವರು ಯೇಸು ಸ್ವಾಮಿ ಶಿಷ್ಯರು ಎಂಬುದಾಗಿ. ಹಲ್ಲೆಲೂಯಾ. ನಿರ್ಗಮ ಸಭೆಯ ಕಾಲದಲ್ಲಿ ಇದ್ದಂತ ಸಭೆಗಳ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಸಿಂಹಾಸನದ ಮೇಲೆ ಸೈತಾನನ್ನು ಕೂತ್ಕೊಂಡು ಸೇವಕರನ್ನು ಇಟ್ಕೊಂಡು ದುರ್ಬೋಧನೆ ಮಾಡ್ತಕ್ಕಂಥ ಸೇವಕರ ಸೇವೆಯನ್ನ ಅವನು ಮಾಡಿಸ್ಕೊಳ್ತಾ ಇದ್ದ. ಅಲ್ಲಿ ಒಬ್ಬ ಇದ್ದ, ಅವನು ಕ್ರಿಸ್ತನಿಗೋಸ್ಕರವಾಗಿ ವೈರಾಗ್ಯವಾಗಿ ಸೇವೆ ಮಾಡ್ತಕ್ಕಂಥ ಸೇವಕ. ಆ ಸೇವಕರನ್ನ ಈ ದುರ್ಬೋಧನೆ ಮಾಡ್ತಕ್ಕಂಥ ನಿಕೋಲಸ್ ಎಂಬತಕ್ಕಂಥ ಸೇವಕ ಅವನೇನ್ ಮಾಡ್ದ, ಅಂತ್ಯೋಪನಿ ಎಂಬತಕ್ಕಂಥ ಶಿಷ್ಯನ್ನ ಕೊಲ್ಲುವ ರೀತಿಯಲ್ಲಿ ಏರ್ಪಾಡುಗಳನ್ನು ಮಾಡಿ ಆ ದೇವರಿಗೆ ಬಲಿ ಕೊಡಿಸ್ಬಿಟ್ಟ. ಇವತ್ತು ಸತ್ಯ ಕೊಲ್ತಾ ಇದೆ, ಸತ್ಯ ಕೊಲ್ಲಲ್ಪಡ್ತಾ ಇದೆ, ಪರಿಶುದ್ಧತೆ ಕೊಲ್ಲಲ್ಪಡ್ತಾ ಇದೆ, ದೇವರ ನಾಮ ದೂಷಣೆ ಮಾಡಲ್ಪಡ್ತಾ ಇದೆ. ಆ ದಿನದಲ್ಲಿ ಭಕ್ತಿ ಸಂಜೀವನ ಆಗಲಿಕ್ಕೆ ಆಗಲಿಲ್ಲ. ವಾಕ್ಯ ಓದ್ಕೊಳ್ಳೋಣ. 16ನೇ ವಚನ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 16ನೇ ವಚನ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡುವೆನು. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ದೇವರ ಕಡೆಗೆ ತಿರುಗು ಅಂದ್ರೆ ಅರ್ಥ ಏನು? ಮಾನಸಾಂತರ ಪಡು, ನಿನ್ನ ಸ್ವಭಾವವನ್ನು ಬಿಡು, ದುರ್ಬೋಧನೆಯನ್ನು ಬಿಡು, ನಾನು ಸರಿ ಸಮಾನ ಎಂಬ ಹೇಳಿಕೊಳ್ಳುವುದನ್ನು ಬಿಡು, ನಾನು ಎಲ್ಲರಿಗಿಂತಲೂ ವಿಶ್ವಾಸಿಗಳಿಗಿಂತಲೂ ನಾನು ಉನ್ನತದವನು ಎಂಬತಕ್ಕಂಥ
ನಾನು ದೇವರ ಸೇವಕನು, ನಿಮಗಾಗಿ ದೇವರ ಸಂದೇಶವನ್ನು ತೆಗೆದುಕೊಂಡು ಬರತಕ್ಕಂಥ ಒಂದು ಸಂದೇಶವನ್ನು ಅಂತಕ್ಕಂಥ ಭಾವನೆಯಲ್ಲಿ ಇರು. ನಿನ್ನನ್ನ ವಿಶ್ವಾಸಿಗಳಿಗಿಂತ ಹೆಚ್ಚಿಸಿಕೊಳ್ಳಬೇಡ, ಮಾನಸಾಂತರ ಪಡು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾವಾಗ ನಿಜವಾದಂಥ ವಾಕ್ಯವು ನಮ್ಮಲ್ಲಿ ನೆಲೆಯಾಗಿ ನಿಲ್ಲುತ್ತೋ, ದೇವರ ವಾಕ್ಯವು ನಮ್ಮಲ್ಲಿ ದೃಢವಾಗಿ ನಿಲ್ಲುತ್ತೋ, ಆಗ ನಮ್ಮನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮಾನಸಾಂತರ ಪಡು, ದುರ್ಬೋಧನೆಯಿಂದ ಮಾನಸಾಂತರ ಪಡು. ನೀನು ಹೆಚ್ಚಿಸಿಕೊಳ್ತಾ ಇದೆಯಲ್ಲ, ಅದರಿಂದ ಮಾನಸಾಂತರ ಪಡು. ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಿದೆಯಲ್ಲ, ಅದರಿಂದ ಮಾನಸಾಂತರ ಪಡು. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಿಪಡ್ತಿದೆಯಲ್ಲ, ಅದರಿಂದ ಮಾನಸಾಂತರ ಪಡು. ಏನು ಗೊತ್ತಿಲ್ಲದೆ ಅವರು ಎಲ್ಲ ಗೊತ್ತಿಗೆ ನಾಟಕ ಮಾಡ್ತಿಲ್ಲ, ಅದರಿಂದ ಮಾನಸಾಂತರ ಪಡು. ಇಲ್ಲದೆ ಹೋದರೆ ನಾನು ಏನ್ ತರ್ತೀನಿ ಗೊತ್ತಾ? ನೀನು ಜಯಮಾಲ ತರೋದಿಲ್ಲ, ನಿನಗೆ ಕಿರೀಟವನ್ನು ನಾನು ತರೋದಿಲ್ಲ. ಏನ್ ತರ್ತೀನಿ? ಕತ್ತಿಯನ್ನು ತಕೊಂಡು ಬರ್ತೀನಿ ಎಂಬುದಾಗಿ ಹೇಳ್ತಾರೆ. ಕತ್ತಿಯಲ್ಲಿ ಏನ್ ಮಾಡ್ತಾರಂತೆ? ಹಲ್ಲೆಲೂಯಾ. ಯಾಕೆ ಯುದ್ಧ ಮಾಡಬೇಕು? ಅವನ ಜೊತೆ ಯಾರಿದ್ದಾರೆ? ಸೈತಾನನಿದ್ದಾನೆ, ಸೈತಾನನಿದ್ದಾನೆ. ಅದಕ್ಕೆ ಯುದ್ಧ ಮಾಡ್ತಕ್ಕಂಥದ್ದಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇದು ಮಾನಸಾಂತರ ಪಡು. ಇವತ್ತು ನಿಮ್ಮ ಹೃದಯ ಎಂಬತಕ್ಕಂಥ ದೇವರ ಆಲಯ, ಬೆರ್ಗಮ ಸಭೆಗೆ ಸಂಬಂಧಪಟ್ಟಂತ ಜೀವಿತ ನಿನ್ನ ಸಭೆಯಲ್ಲಿ ಇದೆಯಾ? ನಿನ್ನ ಸಭೆ ಯಾವುದು? ಬೆರ್ಗಮ ಸಭೆನಾ? ಸ್ಮರಣಾ ಸಭೆನಾ? ಎಫೆಸಿಯ ಸಭೆನಾ? ಜ್ಞಾಪಕ ಮಾಡ್ಕೋ. ಎಫೆಸಿಯ ಸಭೆಗೆ ಕುರಿತು ದೇವರು ಮಾತನಾಡಿದ್ದಾರೆ, ಪ್ರೀತಿ ತಣ್ಣಗಾಗಿ ಹೋಗಿದೆ, ಸರಿಪಡಿಸ್ಕೋ. ಸ್ಮರಣಾ ಸಭೆ ಭಯಂಕರವಾದ ಹಿಂಸೆ ಬಂದರೂ ಸಹ ನನ್ನ ಪ್ರೀತಿ ನಿನ್ನ ಅಲ್ಲಿ ಹೋಗಲಿಲ್ಲ, ಅದಕ್ಕಾಗಿ ನಾನು ನಿನ್ನ ಆಶೀರ್ವಾದ ಮಾಡ್ತೇನೆ, ಜಯಮಾಲೆಯನ್ನು ಕೊಡ್ತೇನೆ ಎಂಬುದಾಗಿ ದೇವರು ಆ ಸಭೆಯನ್ನು ಆಶೀರ್ವಾದ ಮಾಡಿದ್ರು. 7 ಸಭೆಗಳಲ್ಲಿ 2 ಸಭೆಯನ್ನು ಮಾತ್ರ ದೇವರು ಕೊರತೆ ಇಲ್ಲದ ರೀತಿಯಲ್ಲಿ ಆ ಸಭೆಗಳನ್ನು ಆಶೀರ್ವಾದ ಮಾಡಿದ್ರು. ಒಂದು ಸ್ಮರಣಾ ಸಭೆ, ಇನ್ನೊಂದು ಫಿಲಡೆಲ್ಫಿಯಾ ಸಭೆ. ಇನ್ನು 5 ಸಭೆಯ ವಿಷಯದಲ್ಲಿ ಸಹ ದೇವರು ಒಂದಲ್ಲ ಒಂದು ಕೊರತೆಯನ್ನು ಹೇಳಿ ಎಚ್ಚರವಾಗು ಅಂತ ಹೇಳಿದ್ರು. ಇವತ್ತು ನಿನ್ನ ಸಭೆ, ನಿನ್ನ ಹೃದಯ ಎಂಬತಕ್ಕಂಥ ಸಭೆ ಯಾವ ರೀತಿ ಸ್ಥಿತಿಯಲ್ಲಿದೆ? ದುರ್ಬೋಧನೆ ತುಂಬಿದೆಯಾ? ನೀನು ನೀನೇ ಹೆಚ್ಚಿಸ್ಕೊಳ್ತಾ ಇದೆಯಾ? ನಾನು ಎಲ್ಲರಿಗಿಂತ ಶ್ರೇಷ್ಠ ಎಂಬುದಾಗಿ ನಿಮ್ಮನ್ನು ನೀವು ಹೊಗಳ್ಕೊಳ್ತಾ ಇದೆಯಾ? ವಾಕ್ಯ ಹೇಳ್ತಾ ಇದೆ, ಮಾನಸಾಂತರ ಪಡು, ಮಾನಸಾಂತರ ಪಡು. ಯಾಕೆ? ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾನೆ. ನಿನ್ನ ಹೃದಯದ ಪರಿಸ್ಥಿತಿ, ನಿನ್ನ ಆಧ್ಯಾತ್ಮಿಕವಾದ ಪರಿಸ್ಥಿತಿ ಪೆರ್ಗ ಸ್ವಾಮಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಿನ್ನ ಜೀವಿತ ಇರುವುದಾದರೆ ನೀನು ಪರಲೋಕ ರಾಜ್ಯವನ್ನು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಬಂದು ನಿನ್ನ ಮೇಲೆ ಯುದ್ಧವನ್ನು ಮಾಡಬೇಕಾಗುತ್ತದೆ ಎಂಬತಕ್ಕಂಥ ಸಂದೇಶವನ್ನು ದೇವರು ಇವತ್ತು ನಮ್ಮ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮಾನಸಾಂತರ ಪಡಲಿಕ್ಕೂ ದೇವರು ಇವತ್ತು ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಇಬ್ಬರು ಬಹಳ ಅವಸರವಾಗಿದ್ದಾರೆ ಬರೋಕ್ಕೆ. ಇಬ್ಬರು ಅವಸರವಾಗಿದ್ದಾರೆ. ಸೈತ ಒಂದ್ ಕಡೆ ನಾನು ಬೇಗ ಹೋಗ್ಬೇಕು ಅಂತ ಅವಸರ, ಇಲ್ಲಿ ಯೇಸು ಸ್ವಾಮಿ ಅವನು ಬರೋಕ್ಕಿಂತ ಮುಂಚಿತವಾಗಿ ನನ್ನ ಸಭೆನ ಕರ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ ಆತನಿಗೆ ಅವಸರ. ಇವತ್ತು ಯಾವ ಅವಸರಕ್ಕೆ ಸಿಕ್ಕಾಕೊಳ್ಳಿಕ್ಕೆ ಸಿದ್ಧರಾಗಿದ್ದೀವಿ? ಯೋಚನೆ ಮಾಡಿ. 7 ವರ್ಷದ ಉಪದ್ರವ ಕಾಲದಲ್ಲಿ ಸೈತನ ಆಳ್ವಿಕೆಯಲ್ಲಿ ಇರಬೇಕೆಂಬುದಾಗಿ ಆಸಕ್ತಿ ಇದ್ರೆ ಅವನಿಗೆ ಸಿಂಹಾಸನ ಹಾಕಿ ಕುಡಿಸ್ಕೊಡ್ರಿ. ಇಲ್ಲ, 7 ವರ್ಷಗಳ ತನಕ ಪರಲೋಕ ರಾಜ್ಯದಲ್ಲಿ ರಾಜಾದಿ ರಾಜನಾಗಿರ್ತಕ್ಕಂಥ ಯೇಸುವಿನ ಜೊತೆ ಇರಬೇಕೆಂಬುದಾಗಿ ಬಯಸುವುದಾದರೆ ಇವತ್ತು ನೀವು ಮಾನಸಾಂತರ ಪಡ್ರಿ. ದೇವರು ಇವತ್ತು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 17ನೇ ವಚನ ಓದ್ರಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವರು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಹಲ್ಲೆಲೂಯಾ. ಬಚ್ಚಿಟ್ಟಿರುವ ಮನ್ನವನ್ನು ಅವನಿಗೆ ಕೊಡುವೆನು. ಬಚ್ಚಿಟ್ಟಿರುವ ಮನ್ನಾ ಎಂಬತಕ್ಕಂಥ ಆಹಾರವನ್ನ ಕೊಡುವೆನು. ಯಾಕೆ ಬಚ್ಚಿಡಬೇಕು? ಹಲ್ಲೆಲೂಯಾ. ಅನೇಕ ಸಂದರ್ಭ ನಾನು ಜ್ಞಾಪಕ ಬರುತ್ತೆ. ನಾನು ಬೇರೆ ಕುಟುಂಬದ ಬಗ್ಗೆ ಮಾತಾಡಲ್ಲ, ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀನಿ. ಬಚ್ಚಿಟ್ಟಿರ್ತಕ್ಕಂಥ ಮನ್ನಾ ಎಂದಾಗ ಹೇಳುವಾಗ ನಾನು ತಕ್ಷಣ ಜ್ಞಾಪಕ ಬರೋದು ನಮ್ಮ ತಂದೆ ತಾಯಿ. ನಮ್ಮ ತಂದೆ ತಾಯಿ ನಾನೇ ಕೊನೆಯ ಮಗ, 8ನೇ ಅವನು. 7 ಜನ ಅಣ್ಣಂದಿರು. ನನಗೊಬ್ಬ ಅಕ್ಕ ಇದ್ರು, ಸತ್ತೋಗ್ಬಿಟ್ರಂತೆ. ಆ ಸತ್ವ ನಾನು ಹುಟ್ಟಿದ್ದೆ, 8ನೇ ಅವನು. ಅಲ್ಲಿ 8 ಜನ ಗಂಡು ಮಕ್ಕಳೇ, ಅದ್ರ ಕೊನೆಯವನು ನಾನು. ಎಲ್ಲ ಒಟ್ಟಿಗೆ ಇರ್ತಿದ್ರು. ಕೆಲವು ಜನ ಮಾತ್ರ ಸ್ವಲ್ಪ ಬೇರೆ ದೂರ ಇದ್ರು, ಮತ್ತೆ ಎಲ್ಲ ಒಟ್ಟಿಗೆ ಸೇರ್ತಿದ್ರು. ಆದ್ರೆ ನಮ್ಮ ತಾಯಿ ಏನ್ ಮಾಡ್ತಿದ್ರು ಅಂತ, ನಮ್ಮ ತಂದೆನೂ ಅಷ್ಟೇ, ನಮ್ಮ ತಾಯಿನೂ ಅಷ್ಟೇ. ನಮ್ಮ ತಂದೆ ಬರ್ಬೇಕಾದ್ರೆ ಡ್ಯೂಟಿಗೆ ಮನೆಗೆ ಬಂದು ಸ್ವಲ್ಪ ಮಕ್ಕ ನೋಡ್ಕೊಂಡು ಹಾಗೆಲ್ಲ ಇಟ್ಟೆ ಆ ಕಡೆ ಹೋಗಿ ಇನ್ನು ಹಾಕೊಂಡು ಮನೆಗೆ ಬರೋದು. ಹಲ್ಲೆಲೂಯಾ. ಇಲ್ಲಿ ಕೆಲವರು ಹಾಕೊಂಡ್ಬಿಡ್ತಾರಲ್ಲ ಆ ರೀತಿ ಅನ್ಕೊಂಡು ತಾವು ಸಿಕ್ಕತಕ್ಕ ಉಪ್ಪು ಕಲ್ಲು ಮಣ್ಣು ಸ್ವಲ್ಪ ತಿನ್ಕೊಂಡು ವಾಸನೆ ಬರಬಾರ್ದು. ಇನ್ನೊಂದು ಕೆಲವರು ಚಿನ್ನ ತಿನ್ಕೊಂಡು ಹಂಗನ್ಕೊಂಡ್ರೆ ವಾಸನೆ ಬರಬಾರ್ದು ಅಂತ. ಸರಿ, ಈಗ ಅದಕ್ಕೆ ನಮ್ಮ ತಂದೆ ತಾಯಿ ಏನ್ ಮಾಡ್ತಿದ್ರು, ಎಲ್ಲ ತಿರುಗಿ ಮಾಡಿದ್ರೆ ಕಪ್ಪಲ್ಲಿ ಔಷಧಿ ಕೊಡೋರು. ಕಡಿಸಿಬಿಡ್ಲಿಕ್ಕೆ ಒಂದು ಕಪ್ಪು ಹಂಚಿ ಕೊಡೋರು. ಅದೇ ಥರ ನಮ್ಮ ತಂದೆ ಅಷ್ಟೇ, ಹಂಗೆ ಹೋಗಿ ಹಿಂಗೆ ಎಣ್ಣೆ ಹಾಕಿ ಬರ್ಬೇಕಾದ್ರೆ ಏನೋ ತಿಂಡಿ ತಂದ್ಬಿಟ್ಟು ತಲೆದಿ ಬಿಟ್ಬಿಡೋರು.
ನಾವೆಲ್ಲ ಶಾಲೆಯಿಂದ ಸ್ಕೂಲಿಂದ ಬಂದ್ಬಿಟ್ಟು ಆಟ ಆಡ್ಕೊಂಡು ಸಾಯಂಕಾಲ 5 ಗಂಟೆ ಮತ್ತೆ ಮನೆ ಬಂದ್ಬಿಟ್ಟು ಮತ್ತೆ ಆಟ ಆಡಕ್ಕೆ ಹೋಗ್ಬಿಟ್ಟು ಮತ್ತೆ ಮನೆಗೆ ಬರ್ತಾ ಇದ್ವಿ. ಊಟ ಆದ್ಮೇಲೆ ನೈನಾ ಅಂತಿದ್ ನನಗೆ, ನೈನಾ ಬಾಂಗೆ ಹಂಗೆ ಯಾವನಾಕರ ಪಾರ ಯಾರ ನೋಡೋದು, ಯಾರಪ್ಪ ಅಣ್ಣ ಮರ ಯಾವನಾಕರ ಪಾರ ಇಲ್ಲೇ ಬಾಂಗ್ ಹಿಂಗೆ ಹಿಂಗೆ ಹಬ್ಬ ಸಾಪಿಡು, ಹಿಂಗೆ ಹಬ್ಬ ಸಾಪಿಡ್ತೀವಿ. ಬಚ್ಚಿಟ್ಟು ನನಗೆ ಕೊಡ್ತಾ ಇತ್ತು. ಆ ಲೋಕದ ಪ್ರಕಾರವಾಗಿದ್ದರೆ ತಂದೆಗೆ ಆ ರೀತಿ ಬಚ್ಚಿಟ್ಟು ಕೊಡ್ತಕ್ಕಂಥ ಪ್ರೀತಿ ಇರುವುದಾದರೆ ಇಡೀ ಲೋಕವನ್ನೇ ಸೃಷ್ಟಿ ಮಾಡಿದಂತ ನನ್ನ ದೇವರಿಗೆ ಇನ್ನೆಷ್ಟೆಲ್ಲ ಪ್ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆ ದೇವರು ತನ್ನ ಮಕ್ಕಳಿಗೆ ಬಚ್ಚಿಟ್ಟು ಕೊಡತಕ್ಕಂಥ ಆಹಾರ, ಮನ್ನಾ ಇರತಕ್ಕಂಥ ಆಹಾರವನ್ನು ಕೊಡ್ತಾರಂತೆ. ಅಂದ್ರೆ ವಿಶೇಷವಾದದ್ದು ಎಂಬುದಾಗಿ ಅದರ ಅರ್ಥ. ಹಲ್ಲೆಲೂಯಾ. ಇನ್ನೊಂದ್ಸರಿ ವಾಕ್ಯ ಓದಿರಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಬಚ್ಚಿಟ್ಟಿರ್ತಕ್ಕಂಥ ಮನ್ನಾ ಎಂಬತಕ್ಕಂಥ ಆಹಾರವನ್ನು ಕೊಡುವೆನು. ಯಾರಿಗೆ? ಮಾನಸಾಂತರ ಪಟ್ಟು ತನ್ನ ತಪ್ಪಿಗೆ ಅರ್ಥ ಮಾಡಿಕೊಂಡು ಇನ್ನು ಮುಂದೆ ತಪ್ಪು ಮಾಡಬಾರದು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ದೇವರಿಗೋಸ್ಕರವಾಗಿ ಜೀವಿಸತಕ್ಕಂಥ ಮಾನಸಾಂತರ ಪಟ್ಟದ ದೇವರ ಮಕ್ಕಳಿಗೆ ದೇವರ ಪ್ರೀತಿನ ಕೊಡ್ತಕ್ಕಂಥ ಆಹಾರ ಮನ್ನಾ. ದೇವರು ತಿನ್ನತಕ್ಕಂಥ ಮನ್ನಾ, ಅದನ್ನು ಹಂಗೆ ಇಟ್ಟು ನಾವು ಹೋಗುವಾಗ ನಮಗೆ ಕೊಡುವಂತಹ ದೇವರಾಗಿಲ್ಲ. ಹಲ್ಲೆಲೂಯಾ. ಇನ್ನೊಂದು ಬಚ್ಚಿಟ್ಟು ಮನ್ನಾ ಅಂದ್ರೆ ಇನ್ನೊಂದು ರೀತಿ ಅರ್ಥ ಬರುತ್ತೆ. ಅದು ವಾಕ್ಯದ ರಹಸ್ಯವನ್ನ, ವಾಕ್ಯದ ಗೂಢಾರ್ಥವನ್ನ ಪ್ರಕಟಪಡಿಸುವಂತದ್ದಾಗಿದೆ. ಅದು ಆ ಮನ್ನಕ್ಕಿಂತಲೂ ಶ್ರೇಷ್ಠವಾದದ್ದು ದೇವರ ವಾಕ್ಯ. ಅಂದ್ರೆ ದೇವರ ವಾಕ್ಯದ ಗೂಢಾರ್ಥವನ್ನ, ದೇವರ ವಾಕ್ಯದ ಗೂಢಾರ್ಥವನ್ನ ದೇವರು ನಮಗೆ ಪ್ರಕಟಪಡಿಸ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನಗಳಲ್ಲಿ ಆರಂಭದಲ್ಲಿ ಸೇವೆ ನಡೀತಿತ್ತು. 19ನೇ ಶತಮಾನಗಳ ತನಕ ಅನೇಕರು ಸೇವೆಯನ್ನು ಮಾಡಿ ಅನೇಕ ಗೂಢಾರ್ಥಗಳನ್ನು ತಿಳಿಸಿದರು. ಆದರೆ ಈಗ ವೈಜ್ಞಾನಿಕ ಯುಗ, ಅನೇಕರು ಅನೇಕ ಭಾಷೆಗಳನ್ನ ಕಲಿತಿದ್ದಾರೆ. ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ, ಇಬ್ರು ಭಾಷೆ ಎಲ್ಲವನ್ನು ಕಲ್ತ್ಬಿಟ್ಟು ಸಂಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಸತ್ಯವೇದ ಸಂಶೋಧನೆ ಮಾಡ್ತಾ 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 ಅನೇಕ ರಹಸ್ಯ ತಿಳ್ಕೊಂಡ ಮೇಲೆ ಆಗ ಮಾಡಿದ ಪ್ರಸಂಗ ಈಗ ನಡೆಯಲ್ಲ. ಆಗ ಮಾಡಿದ ಪ್ರಸಂಗಗಳು ಈಗ ನಡೆಯಲ್ಲ. ಯಾಕೆ ಅಂತಂದ್ರೆ ಸಂಶೋಧನೆ ಮಾಡ್ತಾ 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 ಅನೇಕ ರಹಸ್ಯಗಳು ಒಳ್ಳೆ ಬರ್ತಾ ಇದೆ. ಈಗ ಗೊತ್ತಾಗ್ತಾ ಇದೆ ಇದರ ಸತ್ಯಾಂಶ ಏನು ಎಂಬುದಾಗಿ. ಕೆಲವರು ಹೇಳಿದ್ರಲ್ಲ, ನಾನು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಟ್ಟೆ, ಅಲ್ಲಿ ಯೇಸು ಸ್ವಾಮಿ ಇದ್ರು. ನಾನು ಇಲ್ಲಿಂದ ಹೋಗುವಾಗ, ನಾನು ತಮಾಷೆ ಹೇಳ್ತಿಲ್ಲ, ನಿಜವಾಗಿ ಇಲ್ಲಿಂದ ಹೋಗುವಾಗ ನಾನು ಎಂಥದ್ದು ಅಪ್ಪಮ್ಮ ಅಲ್ಲ ಆಪಮ್ ಏನು ಸೈಡ್ ಏನಂತ ತೇಗಪಾಲ. ತೇಗಪಾಲ ಅಂದ್ರೆ ಗೊತ್ತಾ? ತೆಗ ಅಂದ್ರೆ ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಹಾಲನ್ನ ಚಟುಕಿತನ ಮಾಡ್ಕೊಂಡು ಹಾಲೆ ಮಾಡ್ಕೊಂಡು ಅದಕ್ಕೆ ಸಕ್ಕರೆ ಹಾಕೊಂಡು ಇವ್ರು ಮಾಡ್ಕೊಂಡು ಪರಲೋಕ ರಾಜ್ಯಕ್ಕೆ ಹೋದ್ರಂತೆ. ದೇವತೆಲ್ಲ ತಿನ್ಬಿಟ್ರಂತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹೊರಗೋದು ಇದಕ್ಕೆ ನಾವು ಇನ್ನೂ ಜಾಸ್ತಿ ಹೇಳ್ತೀವಿ ಅಂದ್ರೆ ಅಂದ್ರೆ ಅಲ್ಲಿರ್ತಕ್ಕ ದೂತರೆಲ್ಲ ಬರಗೆಟ್ಟವರು ಅಂತ. ಯೇಸು ಸ್ವಾಮಿ ಬರಗೆಟ್ಟವನು ಅಂತ ಅರ್ಥ. ಅದನ್ನು ನೋಡೇ ಇಲ್ಲ ಯೇಸು ಸ್ವಾಮಿ ಅಂತ. ಈ ರೀತಿ ಒಳ್ಳೆಯ ಪ್ರಸಂಗ ಮಾಡ್ತಕ್ಕಂಥ ಅನೇಕರು ಈಗಲೂ ಇದ್ದಾರೆ. ಮತ್ತು ಇನ್ನೊಬ್ರು ಹೋದ್ರಂತೆ. ಅದು ಹಿಂಗೆ ಹೇಳ್ಬೇಕು, ನಾಚಂದ್ರೆ ಇದೆ ದುರ್ಬೋಧನೆ ತಿರ್ಕಮಾಸನಕ್ಕೆ ಸಂಬಂಧಪಟ್ಟಂತ ಸೇವಕರು ಇನ್ನೂ ಇದ್ದಾರೆ ಈಗಿನ ಕಾಲದಲ್ಲಿ. ಅವ್ರು ಹೋಗಿದ್ರಂತೆ. ಅಲ್ಲಿ ಹೋದಾಗ ದೇವರು ಸುಳಿ ತರಿಸ್ಕೊಟ್ರಂತೆ. ಅದು ಜೀವಬಾದ್ರಿ ಪಟ್ಟಿ ಜ್ಞಾಪಕ ಪುಸ್ತಕ ಹಿಂಗೆ ಬಿಚ್ಚಿಟ್ರಂತೆ. ಅವ್ರು ತಂದು ನೋಡಿದ್ರಂತೆ. ತಂದು ನೋಡ್ಬೇಕಾದ್ರೆ ದೇವ್ರು ಹೇಳಿದ್ರಂತೆ, ನಿಮ್ಮ ತಮಿಳುನಾಡಲ್ಲಿ ನಿಮ್ಮ ಸಂಬಂಧಪಟ್ಟ ನಿಮ್ಗೆ ಪರಿಚಯ ಇರ್ತಕ್ಕಂಥ ಯಾರಾದ್ರೂ ಇದ್ದಾರೆ ನೋಡುವಂತ ದೇವ್ರು ಹೇಳಿದ್ರಂತೆ. ಇವರು ಹುಡುಕದಂತೆ ಒಂದೇ ಒಂದು ಹೆಸರು ಇರ್ತಂತೆ. ಯಾರಿಗೆ ಒರೆಯವ್ರು ಬೇರ್ತಿದೆ ಯಾವ್ದು ತಕ್ಷಣ ನನ್ನ ಹೆಸರು ಅಂತ. ಇನ್ನು ಡಿಜೆಸ್ ದಿನ ಕಥೆ ಏನಾಗಬೇಕು, ಮೋಹನ್ ಸಿಲಾದ್ರಸ್ ಕಥೆ ಏನಾಗಬೇಕು, ವಿನ್ಸೆಂಟ್ ಸೆಲ್ವಕುಮಾರ್ ಅವ್ರ ಕಥೆ ಏನಾಗಬೇಕು, ಇವ್ರು ಹೇಳ್ತಾರೆ ಯಾರು ಇವರೆಲ್ಲ ಅವರು ಇನ್ನು ಬೇರೆಯವರು. ಆವಾಗ ದೇವರೇನು ಮಾಡುತ್ತೆ, ಪರ ಅಂತ 3 ಚೀಟಿ ಹರ್ಕೊಟ್ಬಿಟ್ಟು ಇದರಲ್ಲಿ ಯಾರ ಮೇಲೆ ಹೇಳಿದವರೆಯೋ ಆ ಒಬ್ಬರಿಗೆ ರೆಕಾರ್ಡ್. ಅಂದ್ರೆ ನಿನ್ನ ಸಭೆಗಿರ್ತಕ್ಕ ವಿಶ್ವಾಸಗಳು ಹೆಚ್ಚಿಗೆ ಯಾರು ಕಾಂಟಿ ಕೊಡ್ತಾರೆ ಅವ್ರ ಹೆಸರು ಬರ್ಕೊ. ನೀನು ಯಾರು ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ ಅವ್ರ ಹೆಸರು ಬರ್ಕೊ. ಬರೆದ ಮೇಲೆ ಅವ್ರಿಗೆ ಈ ಸ್ಥಾನವನ್ನು ಕೊಡ್ತೀನಿ ಅಂತ ರೆಕಮೆಂಡ್ ಕೊಡ್ಬಿಟ್ರೆ ಇವನಿಗೆ ಇದು ಪ್ರಸಂಗ ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಸಭೆ ವಿಶ್ವಾಸಗಳನ್ನ ಬಾಚಿ ಕೊಡಬೇಕು ಅಂತ. ಹಲ್ಲೆಲೂಯಾ. ಇಂಥ ಬುಲ್ಡಾ ಪ್ರಸಂಗಗಳೆಲ್ಲ ಈಗ ನಡೀತಾ ಇತ್ತು, ಈಗ ನಡೆಯಲ್ಲ. ಯಾಕೆಂದ್ರೆ ಹಿಸ್ಟಾರಿಕಲ್ ಪ್ರಕಾರವಾಗಿ ಹಗಲು ತೆಗಲು ರಹಸ್ಯಗಳು ಹೊರಗಡೆ ತೆಗೆದು ಇಬ್ರಿಯ ಭಾಷೆಯಲ್ಲಿ, ಗ್ರೀಕ್ ಭಾಷೆಯಲ್ಲಿ, ಲ್ಯಾಟಿನ್ ಭಾಷೆಯಲ್ಲಿ ಪುಸ್ತಕಗಳನ್ನು ಓದಿ ಸತ್ಯಾಂಶವನ್ನು ಪ್ರಕಟಪಡಿಸುವಂತ ಕಾಲ ಈಗ ಬಂದಿದೆ. ಗುಳ್ಳೆಗೆಲ್ಲ ಕೆಲಸ ಇಲ್ಲ ಈಗ. ಹಲ್ಲೆಲೂಯಾ. ಪರಲೋಕಕ್ಕೆ ಹೋಗಿ ಬಂದೆ ಅಂತ ಯಾರಾದ್ರೂ ಹೇಳಿದ್ರೆ ಖಂಡಿತವಾಗಿ ನಂಬೇಡಿ. ನಾನು ಹೇಳಿದ್ರೆ ನಂಬೇಡಿ. ಪರಲೋಕ ರಾಜ್ಯಕ್ಕೆ ಇದುವರೆಗೆ ಯಾರೂ ಹೋಗಿಲ್ಲ, ಹೋಗೋಕ್ಕೂ ಆಗಲ್ಲ. ಯಾವಾಗ ಹೋಗ್ತಾರೆ ಅಂತಂದ್ರೆ ಸಭೆ ಎತ್ತಲ್ಪಟ್ಟ ಮೇಲೆ ಹೋಗ್ತಾರೆ ಹೊರತು ಸಭೆ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ಯಾರು ಪರಲೋಕ ರಾಜ್ಯಕ್ಕೆ ಹೋಗಿಲ್ಲ. ನಾನು ದರ್ಶನವನ್ನು ಕಂಡೆ ಅಂತಂದ್ರೆ ಹೆಂಗ್ ಕಂಡಿರ್ಬೋದು ಅಂತಂದ್ರೆ, ನೀವು ತಮಿಳುನಾಡಲ್ಲಿ ಇದೆಯಲ್ಲ ಊಟಿ ಕೊಡೆಕನಲ್
ಅಲ್ಲಿ ಹೋಗಿದ ತಕ್ಷಣ ನೋಡ್ತಾ ಇದ್ದೆ, ಒಳ್ಳೆ ಪರಲೋಕ ಇದ್ದಾಗಿದೆ ಅಂತ ಹೇಳಲ್ವ ನೀವು? ಎಕ್ಸಾಂಪಲ್, ಇವಳು ಅಪ್ಪನಿಗೆ ಇದ್ದಾಳೆ ಅಂದ್ರೆ ಅವ್ರ ಅಪ್ಪ ಅಲ್ಲ, ಅವ್ರ ಅಪ್ಪನಿಗೆ ಇದ್ದಾಳೆ ಅಂತ ಅರ್ಥ ಏನು? ಆದ್ರೆ ಆ ರೀತಿ ಇವರು ಒಂದು ಇದೇ ಪರಲೋಕ ಅಂತ ಅವ್ರು ಅನ್ಕೊಂಡಿರ್ಬೋದು. ಪಾಪ ಇದೇ ಪರಲೋಕ ಅಂತ ಅವರು ಅನ್ಕೊಂಡಿರ್ಬೋದು. ಬಟ್ ಪರಲೋಕ ಅಲ್ಲ, ಪರಲೋಕ ರಾಜ್ಯಕ್ಕೆ ಇವರು ಯಾರು ಹೋಗೇ ಇಲ್ಲ. ಯೇಸು ಸ್ವಾಮಿ ರೆಕಮೆಂಡ್ ಮಾಡೋದಷ್ಟೇ, ಇವತ್ತು ಈ ಕ್ಷಣದಲ್ಲಿ ನನ್ನ ಸಂಗಡ ಪರದೈಸಿ. ಪರಲೋಕ ರೆಕಮೆಂಡ್ ಮಾಡೋದ? ಪರದೈಸಿ. ಹಳೆ ಒಡವೆ ಕಾಲಿರ್ತಕ್ಕಂಥ ಎಲ್ಲ ಪರಿಶುದ್ಧರು, ಮಲಾಖಿಯ ತನಕ ಇದ್ದಂತ ಎಲ್ಲ ಪರಿಶುದ್ಧರು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಜೊತೆಗಿದ್ದ ಎಲ್ಲ ಪರಿಶುದ್ಧರು ಪರದೈಸಿಯಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಪರದೈಸಿಯಲ್ಲೇ ಇದ್ದಾರೆ. ದೇವರಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡಿ ಸತ್ತಿರ್ತಕ್ಕಂಥ ಎಲ್ಲರೂ ಪಾತಾಳದಲ್ಲಿದ್ದಾರೆ. ನರಕ ಇನ್ನೂ ಸ್ಥಾಪನೆ ಆಗಿಲ್ಲ. ಅಲ್ಲವ್ಯಾ? ಕೆಲವರು ನರಕಕ್ಕೆ ನಾನು ಹೋದೆ, ನರಕವನ್ನು ನೋಡಿದೆ ಅಂತ ಸುಳ್ಳು ಕತೆ ಕಲಿಸ್ಕೊಂಡಿರ್ಬೇಕಷ್ಟೇ. ಅವರು ನರಕ ಇನ್ನ ಸ್ಥಾಪನೆ ಆಗಿಲ್ಲ. ಪ್ರಕಟಣೆ ಗ್ರಂಥ 10 ಸಾರಿ ಓದೋರಿಗೆ ಗೊತ್ತಾಗುತ್ತೆ ನಿಮಗೆ. ನರಕ ಪ್ರಾರಂಭ ಆಗೋದು ಯಾವಾಗಂದ್ರೆ ನ್ಯಾಯ ತೀರ್ಪು ಬರುವಂತ ಸಂದರ್ಭದಲ್ಲಿ ಸೈತನನ್ನ ಪಾತಾಳಕ್ಕೆ ಹಾಕುವಾಗಲ್ಲ, ನರಕಕ್ಕೆ ಹಾಕುವಾಗ ಆಗ ಪ್ರಾರಂಭವಾದಂತೆ ನರಕ. ಅಲ್ಲಿಯ ತನಕ ಪಾತಾಳದಿರುತ್ತೆ. ಆ ಪಾತಾಳದಲ್ಲಿ ಯಾರಿಗೂ ಶಿಕ್ಷೆ ಇಲ್ಲ, ಸುಮ್ಮನೆ ಇರ್ಬೇಕಷ್ಟೇ. ಪರದೇಶಿ ದೇವರ ಮಕ್ಕಳು ಇರ್ತಾರೆ, ಇಷ್ಟೇ. ಅದು ಯಾವಾಗ ಮುಚ್ಚಲ್ಪಡುತ್ತೆ ಪರದೇಶಿ ಅಂತಂದ್ರೆ ಪರಿಶುದ್ಧವಾದ ಸಭೆ 3ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಯಾವಾಗ ಸಭೆ ಎತ್ತಲ್ಪಡುತ್ತೋ ಆಗ ಪರದೈಸಿಯ ಬಾಗಿಲು ಮುಚ್ಚಲ್ಪಟ್ಟು ಪರಲೋಕದ ಓಪನ್ ಆಗುತ್ತೆ. ಆಗ ಎಲ್ಲರೂ ಸಹ ಎತ್ತಲ್ಪಡ್ತಾರೆ. ಯಾರು? ದೇವರ ಮಕ್ಕಳಾಗಿರ್ತಕ್ಕಂಥವ್ರು. ಹಲ್ಲೆಲೂಯಾ. ಆದರೆ ಯಾರು ಪರಲೋಕ ರಾಜ್ಯಕ್ಕೆ ಹೋಗಿಲ್ಲ, ಯಾರು ನರಕಕ್ಕೂ ಸಹ ಹೋಗಿಲ್ಲ. ಈ ದುರ್ಬೋಧನೆಗೆ ಒಳಗಾಗಬೇಡಿ. ಇಲ್ಲಿ ನಾವು ಹೇಳ್ತಕ್ಕಂಥ ಒಂದು ಮಾತೇನಪ್ಪ ಅಂತಂದ್ರೆ, ನ್ಯಾಯ ತೀರ್ಪು ಬಚ್ಚಿಟ್ಟಂತ ಮನ್ನ ಅಂದ್ರೆ ಅರ್ಥ ಏನು? ದೇವರು ಅನೇಕ ರಹಸ್ಯವನ್ನ, ದೇವರ ವಾಕ್ಯದ ಗೂಢಾರ್ಥಗಳನ್ನ ದೇವರು ಪ್ರಕಟಪಡಿಸುವಂತಹ ದೇವರಾಗಿದ್ದಾನೆ. ಯಾರಿಗೆ ಮಾನಸಾಂತರ ಕೊಟ್ಟು ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸ್ತಕ್ಕಂಥ ತನ್ನ ಮಕ್ಕಳಿಗೆ ಬಚ್ಚಿಟ್ಟಂತ ಅಂದ್ರೆ ರಹಸ್ಯವಾಗಿರ್ತಕ್ಕಂಥ ದೇವರ ವಾಕ್ಯದ ಗೂಢಾರ್ಥವನ್ನ ತನ್ನ ಮಕ್ಕಳಿಗೆ ಪ್ರಕಟಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ತಿಮೋತಿ 3ನೇ ಅಧ್ಯಾಯ 16 ಮತ್ತು 17ನೇ ವಚನವನ್ನ ನಾವು ಓದಿಕೊಳ್ಳೋಣ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ 2ನೇ ತಿಮೋತಿ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೇವರ ವಾಕ್ಯ ನಮಗೆ ಯಾವುದಕ್ಕೆ ಪ್ರಯೋಜನವಾಗಿದೆ ಅಂತಂದ್ರೆ, ದೇವರ ವಾಕ್ಯದ ಗೂಢಾರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಆ ವಾಕ್ಯ ಏನು, ಅದರ ಕೆಲಸ ಏನು, ಅದಕ್ಕಿರ್ತಕ್ಕಂಥ ನಿಜವಾದ ಸತ್ಯಾಂಶ ಏನೆಂಬುದಾಗಿ ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದರ ರಹಸ್ಯವನ್ನು ದೇವರು ನಮಗೆ ಬಯಲುಪಡಿಸ್ತಾನೆ. ಹಾಗಾದ್ರೆ ಆ ವಾಕ್ಯ ಹೆಂಗಿದೆ ಅಂತಂದ್ರೆ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂತೆ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ. ಶಾಸ್ತ್ರ ಅಂದ್ರೆ ಏನರ್ಥ? ರಕ್ಷಣೆ ಒಂದಕ್ಕಿಂತ ಮುಂಚೆ ಗಿಣಿಶಾಸ್ತ್ರ ಕೇಳ್ತಾ ಇದ್ರಿ, ಹೌದಾ? ಗಿಣಿಶಾಸ್ತ್ರ ಅವ್ನು ಕೊಟ್ಟಿದ ತಕ್ಷಣ ಅವ್ನು ಗಿಣಿ ಓಪನ್ ಮಾಡ್ತಾನೆ, ಅದು ಬಿಡ್ಬಿಡೋದು ಹೋಗ್ಬಿಟ್ಟು ಒಂದು 5-6 ಎತ್ತಾಕ್ಬಿಟ್ಟು 6ನೇ ಎತ್ತ ಕೊಟ್ಟಿದ ತಕ್ಷಣ ಅವ್ನು ತೆಗಿತಾನೆ, ನೀನು ಹಣೆ ಬರ ಏನಿದೆ ಅಂತ ಹೇಳ್ತಾನೆ. ಅದು ಒಳ್ಳೆದಾಗಿದ್ರೆ ಪರವಾಗಿಲ್ಲ, ಕೆಟ್ಟದಕ್ಕೆ ಬಂದ ತಕ್ಷಣ ಇದಕ್ಕೆ ಪರಿಹಾರ ಏನು ಅಂದ ತಕ್ಷಣ ಅವ್ನು ಹೇಳ್ತಾನೆ, ಬಾಬು ತಕ್ಕೊಳ್ಳೋ ತಕ್ಷಣ ಟಕ ಓಡ್ಬಂದು 3-4 ಎತ್ತಾಕ್ಬಿಟ್ಟು ಒಂದು ತಕ್ಕೊಡುತ್ತೆ. ಹಿಂಗೆ ಓದ್ತಾನೆ, ಹೋಗ್ಬಿಟ್ಟು ಹೇಳ್ತಾರೆ ಪರಿಹಾರ ಏನು ಅಂತಂದ್ರೆ ಅವ್ನು ಹೇಳ್ತಾನೆ, ಅವ್ನಿಗೆ ಏನು ಹೇಳ್ಬೇಕು ಅದನ್ನೆಲ್ಲ ಹೇಳ್ಬಿಡ್ತಾನೆ. ಅವತ್ತಿನ ದಿನ ಅವ್ನ ಕುಟುಂಬಕ್ಕೆ ಏನು ಖರ್ಚು ಬೇಕು ಅದನ್ನೆಲ್ಲ ಲಿಸ್ಟ್ ಹಾಕೊಡ್ತಾನೆ, ಇದು ತಂದ್ಬಿಟ್ರೆ ಪರಿಹಾರ ಆಗುತ್ತೆ. ಅವನಿಗೆ ಹಣೆ ಬರನ ಬದಲಾವಣೆ ಮಾಡುವಂಥ ಶಕ್ತಿ ಅವನಿಗೆ ಇದ್ದಿದ್ರೆ ಅವನು ಯಾಕೆ ಗಿಣಿ ತಗೊಂಡು ಸಂತಲ್ಲಿ ಕೂತ್ಕೋಬೇಕು? ಅವನ ಹಣೆ ಬರನೇ ಅವನಿಗೆ ಗೊತ್ತಿಲ್ಲ. ಅದು ನೀವೇನ್ ಮಾಡ್ತಿದ್ದೀರಾ? ನಿಮ್ಮ ಹಣೆ ಬರ ಕೆಳಗೋಸ್ಕರ ದುಡ್ಡು ಕೊಟ್ಟು ಅವನ ಹತ್ರ ಕೂತ್ಕೊಳ್ತೀರಾ. ಅವನೇನ್ ಮಾಡ್ತಾನೆ? ಸರಿಯಾದ ಗಿರಾಕಿ ಸಿಕ್ಕಿದ್ರೆ ಕಣೆ ಗುಳ್ಳುಗಳು ಅಂತ. ಈಗ ಆಗಿನ ಕಾಲದಲ್ಲಿ ದೇವರ ವಾಕ್ಯ ಗೊತ್ತಿಲ್ಲದೆ ಇರಬೇಕಾದ್ರೆ ಗುಳ್ಳುಗಳಾಗಿದ್ರಿ. ಈಗ ದೇವರ ವಾಕ್ಯ ಗೊತ್ತಿದ್ದು ತಕ್ಕದ ಗುಳ್ಳುಗಳಾಗಿದ್ದೀರಾ. ಏನ್ ಮಾಡ್ತೀರಿ? ಈಗ ಬೆಳಗ್ಗೆ ತಕ್ಷಣ ದೇವರೇ ಒಂದು ಒಳ್ಳೆ ವಾಕ್ಯವನ್ನು ಕೊಟ್ಟು ಹಿಂಗಂದ್ರೆ ಪಕ್ಕ ನೀವು ತೆಗಿತೀರ, ತಕ್ಷಣ ವಾಕ್ಯ ಸಿಗುತ್ತೆ. ಯೂದನ್ನು ನೇಣು ಹಾಕಿಕೊಂಡು ಸತ್ತರು. ಬೇಡ ಮುಚ್ಚಿಬಿಡೋದು. ದೇವರೇ ಬೆಳಗ್ಗೆ ಇದ ವಾಕ್ಯ, ಬೇರೆ ವಾಕ್ಯವನ್ನು ಕೊಡು ದೇವರೇ. ದೇವರು ಒಳ್ಳೆ ವಾಕ್ಯವನ್ನು, ಆಶೀರ್ವಾದಕರವಾಗಿದ್ದ ವಾಕ್ಯವನ್ನು ಕೊಡು ದೇವರೇ ಅಂತ ಹಿಂಗೆ ತೆಗಿತಾರೆ. ಅದನ್ನು ಈಗಲೇ ಮಾಡುವಂಥವರು. ಹಲ್ಲೆಲೂಯಾ. ಇದತ್ರ ಗಿಣಿಶಾಸ್ತ್ರ ಯಾವುದು? ಸ್ಪಿರಿಚುವಲ್ ಗಿಣಿಶಾಸ್ತ್ರ, ಅದು ಲೌಕಿಕವಾಗಿರ್ತಕ್ಕಂಥ ಗಿಣಿಶಾಸ್ತ್ರ. ಇವತ್ತು ದೇವರ ವಾಕ್ಯವನ್ನು ಅನೇಕರು ಏನ್ ಮಾಡಿಕೊಂಡಿದ್ದಾರೆ ಅಂದ್ರೆ, ದೇವರ ವಾಕ್ಯವನ್ನ ಜನಗಳು ತನ್ನ ಆಧ್ಯಾತ್ಮಿಕವಾದ ಜೀವಿತಕ್ಕೆ ಪ್ರಯೋಜನವಾಗುವ ರೀತಿಯಲ್ಲಿ ಇದು ನನ್ನ ಸರಿಪಡಿಸ್ತಕ್ಕಂಥದ್ದು, ನನ್ನ ತಪ್ಪನ್ನು ತೋರಿಸ್ತಕ್ಕಂಥ ಕನ್ನಡಿ ಎಂಬ ಭಾವನೆ ಅವರಿಗಿಲ್ಲ. ಗಿಣಿಶಾಸ್ತ್ರವಾಗಿ ದೇವರ ವಾಕ್ಯ ಉಪಯೋಗಿಸಿಕೊಂಡು ಇವತ್ತು ಅನೇಕರ ಆಧ್ಯಾತ್ಮಿಕವಾದ ಜೀವಿತದಿಂದ ಹೊರಗೆ ಹೋಗ್ತಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ, ಇಕ್ಕಟ್ಟಿನ ವೇಳೆಯಲ್ಲಿ ಬರೆಯಿಡು, ನನ್ನನ್ನು ಬಿಡಿಸಲು ಖುಷಿ.
ದೇವರು ಹೇಳಿದರೆ ಇಕ್ಕಟ್ಟಿನ ವಿಷಯದಲ್ಲಿ ಬಿಡಿಸ್ತಾರಂತೆ ನನಗೆ. ಅಪ್ಪ ನೀವು ಕೊಟ್ಟದ್ದು ಒಳ್ಳೆ ವಾಕ್ಯಕ್ಕಾಗಿ ಮುಗಿಸ್ತಪ್ಪ. ಮತ್ತೆ ಇನ್ನೂ ಸ್ವಲ್ಪ ಮಾರ್ಗದರ್ಶನ ತೆಗಿತಾರೆ. ಇಂದಿನಿಂದ ನಿನ್ನನ್ನು ಘನಪಡಿಸುವನು, ಆಶೀರ್ವದಿಸುವನು, ಅನೇಕರಿಗೆ ಆಶೀರ್ವಾದವಾಗಿರುವಂತೆ ನಿನ್ನ ನೇಮಿಸುವನು. ಖುಷಿನೋ ಖುಷಿ, ಅವತ್ತೆಲ್ಲ ಖುಷಿಯಾಗಿರ್ತಾರೆ. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ವಾಕ್ಯವನ್ನು ಗಂಭೀರವಾಗಿ ಓದುವುದನ್ನು ಕಲಿಯಿರಿ. ಗಿಣಿಶಾಸ್ತ್ರದ ಪ್ರಕಾರವಾಗಿ ವಾಕ್ಯ ಇಲ್ಲ, ನಿಮ್ಮನ್ನು ಸರಿಪಡಿಸಲಿಕ್ಕೋಸ್ಕರವಾಗಿ ವಾಕ್ಯ ಇದೆ. ಆ ವಾಕ್ಯ ಏನಾಗುತ್ತಂತೆ? ಏನಿದೆ ವಾಕ್ಯ? ಆ ವಾಕ್ಯವು ನಿಮ್ಮನ್ನು ಉಪದೇಶ ಮಾಡೋದಕ್ಕಂದ್ರೆ ನಿನ್ನನ್ನು ಸರಿಪಡಿಸಲಿಕ್ಕೋಸ್ಕರವಾಗಿ ವಾಕ್ಯ ಇದೆ. ನೀನು ಸರಿಯಾಗಿದ್ರೆ ನಿನಗೆ ಆಶೀರ್ವಾದವನ್ನು ಪರಿಚಯ ಮಾಡಿಕೊಡ್ತಾರೆ. ನೀನು ಸರಿ ಇಲ್ಲ ಅಂದ್ರೆ ನೀನು ಮಾಡ್ತಕ್ಕಂಥ ಕೆಲಸ ತಪ್ಪಾಗಿದೆ, ಸರಿಪಡಿಸಿಕೋ, ಮಾನಸಾಂತರ ಪಡು ಎಂಬುದಾಗಿ ನಿನಗೆ ಎಚ್ಚರಿಕೆಯನ್ನು ಸಹ ಕೊಡುತ್ತೆ. ಮತ್ತೆ ಕೇಳಿಲ್ವಾ? ಆತ ನಿನ್ನ ಖಂಡಿಸ್ತಾನೆ. ಯಾಕೆ ಗೊತ್ತಾ? ನಿನ್ನ ಮೇಲಿರ್ತಕ್ಕಂಥ ಪ್ರೀತಿ. ಯಾಕೆ ನಿನ್ನನ್ನು ಖಂಡಿಸ್ತಾನೆ ಅಂತಂದ್ರೆ ನಿನ್ನ ಮೇಲೆ ಆತನಿಗೆ ಇರ್ತಕ್ಕಂಥ ಅಧಿಕಾರ, ನಿನ್ನ ಮೇಲಿರ್ತಕ್ಕಂಥ ಪ್ರೀತಿ, ಅದು ಆ ರೀತಿ ಖಂಡನೆಗೆ ಅವಕಾಶವಾಗಿದೆ. ಉದಾಹರಣೆಗೆ, ನಿಮ್ಮ ಮನೆ ಪಕ್ಕ ಹುಡುಗರು, ಮೂರನೇ ಮನೆ ಇರ್ತಕ್ಕಂಥ ಹುಡುಗರು ಅಲ್ಲಿ ಆಟ ಆಡ್ತಿರ್ತಾರೆ, ಮಣ್ಣು ತಲೆ ಮೇಲೆ ಹಚ್ಕೊಳ್ತಿರ್ತಾರೆ. ಅವ್ರು ಹೋಗಿ ಯಾಕೆ ಪಟ 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 ಹೊಡೆದ್ಬಿಟ್ರೆ ನೀವು ಹೊಡೆದ್ರೆ ಆರಾಮ ನಿಮ್ಗೆ ಬಿಡ್ತಾರ? ನನ್ನ ಮಕ್ಕಳು ಬಿಡಿ, ನೀನ್ ಯಾರು? ನೀನ್ ಬಟ್ಟೆ ಕೊಡ್ಸಾಕಿದ್ದ, ಅನ್ನ ಕೊಡ್ಸಾಕಿದ್ದ, ನೀನ್ ಹೆಂಗ್ ಮಾಡಿದೆ? ನಾನಿದ್ದೀನಿ, ನಾನು ಕೇಳ್ತಿದ್ದೆ, ನೀನ್ ಹೆಂಗೋ ಕೈ ಇಟ್ಟೆ ಅಂತ ಎಂಬ ನಿಮ್ಗೆ ದೇವರೇ ಬಿಡಿಸ್ಬಿಡುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಹಂಗ್ ಮಾಡ್ಬೇಡ್ರಪ್ಪ, ದೇವ್ರು ಹೋಗ್ಬಿಡ್ತೀರಾ. ನಿನ್ನ ಮಗ ಹಾಕಿದ್ರೆ ಎರಡು ಬಿಟ್ಟು ತರ ಹೇಳ್ಕೊಂಡು ರೂಮಲ್ಲಿ ಹಂಗೆ ಸಾಕ್ತೀರಾ. ಉನ್ನ போய் பெக்கல நான் உன்னை பெக்கல நான் பண்ணி பத்துங்க நான் பண்ணி பெத்துಂದ ಅವನು ಯಾರು ಹೋಗ್ಲಿ ಸೇರ್ಕೋಲ್ಲ ಪಣ್ಣಿಯೋಡು ಉನ್ನ ಕೂಡ ಓಟಿಟ್ಟು ಬಂದ್ರು. ಅಲ್ಲಲ್ಲಿಯ ಹೇಳ್ತಕ್ಕಂಥ ನಿನ್ನ ಎತ್ತೋಳಕ್ಕಿಂತ ಒಂದು 4 ನಾಯಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ನಾಯಿ ಬೆತ್ತದ ಒಂದು ಗುಂಡು ಕೊಟ್ಟು ಉಳ್ಳ ಹುಟ್ಟಿಟ್ಕೊಂಡು ಅಲ್ಲಲ್ಲಿಯ ಆಗ ಮಕ್ಕಳಿಗೆ ಖಂಡಿಸ್ತೀರಾ, ಹೊಡಿತೀರಾ, ಶಿಕ್ಷೆ ಕೊಡ್ತೀರಾ. ಯಾಕೆ? ಅವ್ರು ನಿನ್ನ ಮಕ್ಕಳು. ಅದೇ ಪ್ರಕಾರವಾಗಿ ನಮ್ಮ ದೇವರು ನಮ್ಮನ್ನು ಖಂಡಿಸ್ತಾರೆ. ಯಾಕೆ? ನಾವು ಆತನ ಮಕ್ಕಳಾಗಿ. ಅಲ್ಲಲ್ಲಿಯ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವುದು ಮಾತ್ರವಲ್ಲ, ದೇವರ ವಾಕ್ಯವು ನಮ್ಮನ್ನು ಖಂಡಿಸುವಂತದ್ದಾಗಿದೆ. ಅದಕ್ಕೆ ದೇವರ ವಾಕ್ಯಕ್ಕೆ ಬರೆಯಲ್ಪಟ್ಟಿದೆ, ನೀನು ಮಾನಸಾಂತರ ಪಡು. ಬೆರ್ಗಮ ಸಭೆಯೇ, ನೀನು ಮಾನಸಾಂತರ ಪಡು. ನೀನು ದುರ್ಬೋಧನೆಯಿಂದ ಹೊರಗಡೆ ಬಾ. ನಿನಗೆ ಬಜೆಟ್ ಇರ್ತಕ್ಕಂಥ, ಮನ್ನಾ ಇರತಕ್ಕಂಥ ಆಹಾರವನ್ನು ಕೊಡ್ತೇನೆ. ದೇವರ ವಾಕ್ಯ ಇರ್ತಕ್ಕಂಥ ಅನೇಕ ಗೂಢಾರ್ಥವನ್ನ ನನಗೆ ತಿಳಿಯಪಡಿಸ್ತೇನೆ ಎಂಬುದಾಗಿ ಖಂಡಿಸಿ, ದಂಡಿಸಿ, ಉಪದೇಶಿಸಿ ನಮ್ಮನ್ನು ಸರಿಪಡಿಸತಕ್ಕಂಥದ್ದೇ ದೇವರ ವಾಕ್ಯವಾಗಿದೆ. ಈ ವಾಕ್ಯದ ಮೂಲಕವಾಗಿ ದೇವರು ಆ ದಿನದಲ್ಲಿ ಬೆರ್ಗಮ ಸಭೆಯ ದೇವರು ಮಾತನಾಡಿದ್ದಾರೆ. ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನೀವೆಲ್ಲರೂ ಸಹ ಸಭೆಯಾಗಿದ್ದೀರಿ. ನಿಮ್ಮ ಸಭೆ ಎಂತ ಸಭೆಯಾಗಿದೆ? ಪೇಸ ಸಭೆನಾ, ಸ್ಮರಣ ಸಭೆನಾ, ಬೆರ್ಗಮ ಸಭೆನಾ? ಈ 3 ಸಭೆಯನ್ನು ಕುರಿತು 3 ವಾರ ನೀವು ಧ್ಯಾನ ಮಾಡಿರಿ. ಈಗ ಯೋಚನೆ ಮಾಡಿರಿ, ಈಗ ನಿನ್ನ ಹೃದಯದ ಸಿಂಹಾಸನದಲ್ಲಿ ಯೇಸು ಇರುವುದಾದರೆ, ಅಥವಾ ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಸೈತಾನ ಇರುವುದಾದರೆ, ನೀನು ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ? ಸಿಂಹಾಸನದಲ್ಲಿರ್ತಕ್ಕಂಥ ಯೇಸು ಸ್ವಾಮಿನ, ಸಿಂಹಾಸನದಲ್ಲಿರ್ತಕ್ಕಂಥ ಸೈತಾನಿಗೆ? ಬೆರ್ಗಮ ಸಭೆಗೆ ಹೇಳ್ತಾರೆ ದೇವರು, ನಿನ್ನ ಪಟ್ಟಣವು ಸೈತಾನನು ಕೂತಿರ್ತಕ್ಕಂಥ ಸಿಂಹಾಸನದ ಪಟ್ಟಣವಾಗಿದೆ. ಆ ಪಟ್ಟಣ ಒಂದು ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ದೇವರು ಕೂತ್ಕೊಂಡಿಲ್ಲ, ಸೈತಾನನು ಕೂತ್ಕೊಂಡಿದ್ದಾನೆ. ಅವನು ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಅವರೆಲ್ಲರಿಗೂ ನೀವು ದಾಸರಾಗಿದ್ದೀರಿ. ಅವನು ಹೇಳಿದಾಗ ದುರ್ಬೋಧನೆಯನ್ನು ಮಾಡಿ ನನ್ನ ನಾಮವನ್ನು ದೂಷಣೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಬೆರ್ಗಮ ಸಭೆಗೆ ದೇವರು ಎಚ್ಚರಿಕೆ ಕೊಟ್ಟರು. ಎಫೆಸದಲ್ಲಿ ಹೇಳಿದ್ರು, ಆರಂಭದಲ್ಲಿ ಪ್ರೀತಿ ಓಡ್ತು, ಒಳ್ಳೆ ಪ್ರಾರ್ಥನೆ, ಒಳ್ಳೆ ಉಪವಾಸ ಎಲ್ಲ ನಡೀತು. ಬರಬರ್ತಾ ನಿನ್ನ ಪ್ರೀತಿ ತಣ್ಣಗಾಗಿದೆ. 2ನೇ ಸಭೆ, 3ನೇ ಸಭೆ, ಸ್ಮರಣ ಸಭೆ, ನಿನಗೆ ಎಷ್ಟೇ ಹಿಂಸೆ ಬಂದರು, ಎಷ್ಟೇ ಅವಮಾನ ಬಂದರು, ನನ್ನ ಪ್ರೀತಿಯಿಂದ ನೀನು ದೂರವಾಗಿ ಹೋಗಲೇ ಇಲ್ಲ. ನಾನು ಸಾಯುವ ತನಕ ನಾನು ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅಂತಕ್ಕಂಥ ವೈರಾಗ್ಯವುಳ್ಳ ಜೀವಿತವನ್ನು ನೀನು ಜೀವಿಸಿದೆ, ನಿನಗೆ ಜೀವ ಜಯಮಾನ ಕೊಡ್ತೀನಿ ಎಂಬುದಾಗಿ ಸ್ಮರಣ ಸಭೆಯನ್ನು ಕೊಟ್ಟು ದೇವರು ಆಶೀರ್ವಾದ ಮಾಡಿ. ನೀವು ಯೋಚನೆ ಮಾಡಿ, ನಿಮ್ಮ ಹೃದಯ ಯಾರಿಗೆ ಸಿಂಹಾಸನವಾಗಿದೆ? ಈ 3 ಸಭೆಯಲ್ಲಿ ನಿಮ್ಮ ಹೃದಯ ಯಾವ ಸಭೆಗೆ ಹೋಲಿಕೆ ಆಗಿದೆ? ಇದು ಪ್ರಸಂಗ ಅಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಖಂಡನೆ, ಉಪದೇಶ, ತಿದ್ದುಪಾಡು, ಸರಿಪಡಿಸತಕ್ಕಂಥದ್ದು ದೇವರ ವಾಕ್ಯವಾಗಿದೆ. ನಮ್ಮನ್ನು ಸರಿಪಡಿಸುವುದು, ಮಾನಸಾಂತರಕ್ಕೆ, ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ, ನಮ್ಮನ್ನು ಸರಿಪಡಿಸಲಿಕ್ಕೆ ಈ ದೇವರ ವಾಕ್ಯ ಇರ್ತಕ್ಕಂಥದ್ದು. ಈಗ ಯೋಚನೆ ಮಾಡು, ನಿನ್ನ ಹೃದಯ ಯಾರಿಗೆ ಸಿಂಹಾಸನವಾಗಿದೆ?
ನಿನ್ನ ಉಪದೇಶ ಯಾವ ಉಪದೇಶವಾಗಿದೆ? ನಿನ್ನ ಜೀವಿತ ಯಾವ ರೀತಿಯಾಗಿದೆ? ನಿನ್ನ ನೋಡುವಂತ ಅನ್ಯ ಜನರು ಇವರು ಯೇಸು ಸ್ವಾಮಿ ಮಕ್ಕಳು, ಯೇಸು ಸ್ವಾಮಿ ಶಿಷ್ಯರು ಎಂಬುದಾಗಿ ಹೇಳುವಂತ ಜೀವಿತ ನಿನ್ನಲ್ಲಿ ಇದೆಯಾ ಎಂಬುದರ ಕುರಿತು ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾರೆ. ಪರೀಕ್ಷೆ ಮಾಡಿಕೊಳ್ಳಿ. ಯೇಸು ಬೇಗನೆ ಬರಲಿಕ್ಕಿದ್ದಾನೆ. ಯೇಸು ಬೇಗನೆ ಬರಲಿಕ್ಕಿದ್ದಾನೆ. ಅನೇಕ ವೈಜ್ಞಾನಿಕವಾಗಿರ್ತಕ್ಕಂಥ ಎಚ್ಚರಿಕೆಯ ಮಾತುಗಳು, ಸತ್ಯವಿಲ್ಲದ ಅನೇಕ ಉದಾಹರಣೆಗಳು, ಯೇಸು ಸ್ವಾಮಿ 2000 ವರ್ಷದಿಂದ ಹೇಳಿದಂಥ ಅನೇಕ ಘಟನೆಗಳು ಈಗ ನಾವು ಕಣ್ಣಿನ ಮುಂದೆ ನೋಡ್ತಾ ಇದ್ದೀವಿ. ಸೈತಾನನ ಆಗಮನಕ್ಕೆ ಅತಿ ಶೀಘ್ರವಾಗಿ ದಾರಿ ಸಿದ್ಧವಾಗ್ತಾ ಇದೆ. ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ದೇವರು ಎಚ್ಚರಿಕೆ ಕೊಟ್ಟಿದ್ದಾನೆ. ಯೇಸು ಬೇಗನೆ ಬರಲಿಕ್ಕಿದ್ದಾನೆ. ಸೈತಾನನು ಸಹ 8 ವರ್ಷದ ಆಳ್ವಿಕೆ ಮಾಡಲಿಕ್ಕೆ ಅವನು ಬೇಗನೆ ಬರಲಿಕ್ಕಿದ್ದಾನೆ. ಇವತ್ತು ನಾವು ಯಾರಿಗಾಗಿ ಸಿದ್ಧರಾಗಿದ್ದೇವೆ? ಸ್ಮರಣಾ ಸಭೆನಾ, ಎಫೆಸಿಯ ಸಭೆನಾ, ಬೆರ್ಗಮ ಸಭೆನಾ? ಆಲೋಚನೆ ಮಾಡಿ, ಸರಿಪಡಿಸಿಕೊಳ್ಳಿ, ಮಾನಸಾಂತರ ಪಡಲಿ, ದೇವರು ಕೊಟ್ಟಂತ ವಾಕ್ಯಕ್ಕೆ ವಿಧೇಯರಾಗಿ ಇಡಲಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಎಲ್ಲರೂ ನಿಂತುಕೊಳ್ಳಿ. ಹಾಲೆಲೂಯಾ, ಸ್ತೋತ್ರ. ಎಲ್ಲರೂ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯೇಸು ಬೇಗನೆ ಬರಲಿಕ್ಕಿದ್ದಾನೆ. ತನ್ನ ಮಕ್ಕಳಿಗಾಗಿ ಬರಲಿಕ್ಕಿದ್ದಾನೆ. ಸೈತಾನನು ಸಹ ಬರಲಿಕ್ಕಿದ್ದಾನೆ. ಆತನ ಮಕ್ಕಳಿಗಾಗಿ ಬರಲಿಕ್ಕಿದ್ದಾನೆ. ಆತನ ಆಳ್ವಿಕೆ ಬಹಳ ಭಯಂಕರವಾದಂಥ ಆಳ್ವಿಕೆ. ಕೊನೆಗೆ ಫಲಿತಾಂಶ ನರಕ. ಯೇಸು ಸ್ವಾಮಿ ಬೇಗ ಬರಲಿಕ್ಕಿದ್ದಾನೆ. ಆತನ ಫಲಿತಾಂಶ ನಿತ್ಯಕ್ಕೂ ಪರಲೋಕ ರಾಜ್ಯ. ಇನ್ನೊಂದು ಮಾತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಹಸ್ಯ ವರ್ಣದಲ್ಲಿ ಯಾರೆಲ್ಲ ಎತ್ತಲ್ಪಡ್ತಾರೋ ಅವರು ಮಾತ್ರ ಮೊದಲಿಗಿಯಾಗಿರಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿಯ ರಹಸ್ಯ ವರ್ಣದಲ್ಲಿ ಎತ್ತಲ್ಪಡುವಂತ ಜನಗಳು ಮಾತ್ರ ಯೇಸು ಸ್ವಾಮಿಗೆ ಮೊದಲಿಗಿಯಾಗಿ ಇರಲಿಕ್ಕೆ ಸಾಧ್ಯ ಉಂಟು. ಉಪದ್ರವ ಕಾಲದಲ್ಲಿ ಕೈ ಬಿಡಲ್ಪಟ್ಟ ಜನರು ರಕ್ಷಿಸಲ್ಪಡುವುದಾದರೆ ಅವರು ಮೊದಲಿಗಿತ್ತಿ ಆಗಲಿಕ್ಕೆ ಸಾಧ್ಯವೇ? ನಾನು ಹೇಳ್ತಾ ಇಲ್ಲ, ಸತ್ಯವಿದೆ. ಮೊದಲಿಗಿತ್ತಿ ಆಗಬೇಕಾ? ಯೇಸು ಸ್ವಾಮಿ ಜೊತೆ ಮೊದಲಿಗಿತ್ತಿ ಆಗಿರಬೇಕೆಂಬುದಾಗಿ ಭಾವಿಸುವುದಾದರೆ ಮಾನಸಾಂತರ ಪಡು. ಬೆರ್ಗಮ ಸಭೆಗೆ ದೇವರು ಹಿಡಿದಂಥ ಒಂದು ಮಾತು, ಮಾನಸಾಂತರ ಪಡು. ಬಚ್ಚಿಟ್ಟ ಮನ್ನವನ್ನು ನಾನು ನಿಮಗೆ ಕೊಡ್ತೇನೆ. ಅನೇಕ ದೇವರ ವಾಕ್ಯದ ರಹಸ್ಯವನ್ನು ನಾನೀಗ ಪ್ರಕಟಪಡಿಸ್ತೇನೆ. ಮಾನಸಾಂತರ ಪಡು. ದುರ್ಬೋಧನೆಯಿಂದ ಹೊರಗಡೆ ಬಾ. ಸೈತಾನನಿಗೆ ನಿನ್ನ ಹೃದಯದಲ್ಲಿ ಸಿಂಹಾಸನವನ್ನು ಹಾಕಿ ಕೂರಿಸಬೇಡ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಎಷ್ಟು ದೊಡ್ಡ ದೇವರಾಗಿರುವ ನಾನು ನಿನ್ನ ಚಿಕ್ಕ ಹೃದಯದಲ್ಲಿ ನನ್ನ ಕುಗ್ಗಿಸಿಕೊಂಡು ನಿನ್ನ ಹೃದಯದಲ್ಲಿ ವಾಸ ಮಾಡಲಿಕ್ಕೋಸ್ಕರವಾಗಿ ಬರ್ತಾ ಇದ್ದೇನೆ. ಯಾಕೆ? ನೀನು ನನ್ನ ಮಗನ ಮಗಳಾಗಿ, ನಾನು ನಿನ್ನ ಮೂಲಕವಾಗಿ ಅನೇಕರನ್ನು ಆಶೀರ್ವದಿಸಬೇಕೆಂಬುದಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ದಾರೆ. ಪ್ರೀತಿಯುಳ್ಳ ಸಭೆಯೇ, ಪರೀಕ್ಷಿಸಿಕೋ, ಸಿದ್ಧನಾಗು, ಅನೇಕರನ್ನು ಸಿದ್ಧಪಡಿಸು. கர்த்தருக்கு காத்திருப்போம், வெட்கப்பட்டு போவதில்லை.
ನಿನ್ನ ಬರಡಕ್ಕಾಗಿ ಕಾಯ್ತಾ ಇದ್ದೇವೆ ಸ್ವಾಮಿ. ಆದಿಯ ಪೋತ್ರ ಕಾರ್ಯದಲ್ಲೂ ಅನೇಕ ಪಕ್ಷದ ನಿನಗೋಸ್ಕರವಾಗಿ ಕಾಯುತ್ತಾ ಇದ್ದಂಥ ಜನರು, ನಿನ್ನ ಸಂದೇಶವನ್ನು ಸಾರುತ್ತಾ ಇದ್ದಂಥ ಜನರು, ಕೋಟ್ಯಾಂತರ ಜನರು ನಿನ್ನ ಸುವಾರ್ತೆಯನ್ನು ಸಾರುತ್ತಾ ಭಕ್ತ ಸಾಕ್ಷಿಗಳಾಗಿ ಇಂದಿಗೂ ಸಾಯುತ್ತಾ ಇದ್ದಾರೆ. ನಿನ್ನ ಬರಡು ಬಹಳ ಅಮೂಲ್ಯವಾದಂಥದ್ದಾಗಿದೆ. ಲೋಕ ಪಡೆದಿರ್ತಕ್ಕಂಥ ಒಂದು ಸಮಾಧಾನ, ಲೋಕ ಪಡೆದಿರ್ತಕ್ಕಂಥ ಒಂದು ಆಶೀರ್ವಾದ, ಲೋಕದಲ್ಲಿ ಸಿಗದಿರ್ತಕ್ಕಂಥ ಒಂದು ಪ್ರಸನ್ನತೆ, ಅದಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ. ನಮ್ಮನ್ನು ಬಲಪಡಿಸು, ನಮ್ಮನ್ನು ಸ್ಥಿರಪಡಿಸು, ನಿನ್ನ ಕೃಪೆಯಲ್ಲಿ ನಮ್ಮನ್ನು ತುಂಬಿಸು. ನಾವು ನಿನ್ನ ಸೇವೆಯ ವಿಷಯದಲ್ಲಿ ಆಲಸ್ಯ ಮಾಡುವುದು ಬೇಡ, ಆಧ್ಯಾತ್ಮಿಕವಾದ ಜೀವನದ ಆಸಕ್ತಿಯಲ್ಲಿ ಆಲಸ್ಯ ಮಾಡುವುದು ಬೇಡ, ಆರಾಧನೆಯನ್ನು ಆಲಸ್ಯ ಮಾಡುವುದು ಬೇಡ. ನಿನ್ನ ಸನ್ನಿಧಿಗೆ ಬರುವುದು ಎಷ್ಟೋ ವಿಶೇಷವಾದ ಅರಸನಾಗಿರುವ ದಾವೀದನು ಹೇಳ್ತಾನೆ, ನನಗೆ ಸಿಂಹಾಸನವಿದೆ, ಲಕ್ಷಾಂತರ ಜನ ಸೇವೆಗಾಗಿ ಕಾದಿದ್ದಾರೆ, ನನಗೆ ಬೇಕಾಗಿರ್ತಕ್ಕಂಥ ಸಕಲ ಸಂಪತ್ತುಗಳು ನನ್ನ ಕಣ್ಣಿನ ಮುಂದೆ ಅರಮನೆಯಲ್ಲಿ ಸಿಗುತ್ತಾ ಇದೆ. ನನಗೆ ಸೇವೆ ಮಾಡಲಿಕ್ಕೋಸ್ಕರವಾಗಿ ಪತ್ನಿಯರು ಉಪಪತ್ನಿಯರು ಸಾಕಷ್ಟು ಜನ ಇದ್ದಾರೆ. ಲೌಕಿಕವಾದ ಆಸೆ, ಶರೀರದ ಆಸೆ ಎಲ್ಲವನ್ನು ಪೂರೈಸಿಕೊಳ್ಳಲಿಕ್ಕೆ ನನಗಿರುವಂಥ ಜಾಗದಲ್ಲೇ ಎಲ್ಲವೂ ಸಿಗುತ್ತಾ ಇದೆ. ಆದರೆ ಅಪ್ಪ, ಆ ಎಲ್ಲಾ ಸಹಸ್ರ ದಿನಗಳಿಗಿಂತಲೂ ನಿನ್ನ ಸಮ್ಮುಖದಲ್ಲಿ ಕಳೀತಕ್ಕಂಥ ಆ ಒಂದು ನಿಮಿಷ ಎಷ್ಟು ವಿಶೇಷವಾದದ್ದಾಗಿದೆ. ಅಂತಹ ಒಂದು ಅವಕಾಶವನ್ನ ದಾವೀದನು ಅನುಭವಿಸಿದ. ಅದಕ್ಕಾಗಿ ದೇವರೇ, ನಿನ್ನ ಸನ್ನಿಧಿಯನ್ನು ನಾವು ಆಲಸ್ಯ ಮಾಡದ ರೀತಿಯಲ್ಲಿ, ನಿನ್ನ ಪ್ರಸನ್ನತೆಯನ್ನು ಆಲಸ್ಯ ಮಾಡದ ರೀತಿಯಲ್ಲಿ, ನಿನ್ನ ವಾಕ್ಯದಲ್ಲಿ ಸ್ವಾಮಿ ಆಸಕ್ತಿಯನ್ನು ಕಳೆದುಕೊಳ್ಳದ ರೀತಿಯಲ್ಲಿ ನಿನ್ನ ಮಕ್ಕಳನ್ನು ಬಲಪಡಿಸಿ. ಒಂದೊಂದು ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಬರುವಂತ ದಿನ ಸಮೀಪವಾಗ್ತದೆ. ತುತ್ತೂರಿ ತಿರಸ್ವರ ಕೇಳಿಗೋಸ್ಕರವಾಗಿ ನನ್ನ ಮಕ್ಕಳು ಕಾಯುತ್ತಾ ಇದ್ದಾರೆ. ಕೈ ಬಿಡಲ್ಪಡುವಂತ ಗುಂಪಿನಲ್ಲಿ ಸಭೆ ಸೇರದ ರೀತಿಯಲ್ಲಿ ಅಪ್ಪ, ಅದನ್ನು ತುತ್ತೂರಿ ಧ್ವನಿ ಕೇಳಿದ ಕೂಡಲೇ ಸತ್ತವರ ಮೊದಲುಗೊಂಡು ನಿನ್ನ ಮಕ್ಕಳು ಜೀವಂತವಾಗಿರ್ತಕ್ಕಂಥ ಎಲ್ಲರೂ ಸೇರುವಂತ ಆ ಸ್ಥಳದಲ್ಲಿ ನಮ್ಮ ಸಭೆಯ ಮಕ್ಕಳು ಸೇರಲ್ಪಡಬೇಕಾಗಿದೆ. ಅವರ ಮೂಲಕವಾಗಿ ಅನೇಕರು ಸೇರಲ್ಪಡಬೇಕಾಗಿದೆ. ಈ ಮಕ್ಕಳನ್ನು ಕಂಡು ಅನ್ಯ ಜನರು ಇವರು ಯೇಸು ಸ್ವಾಮಿ ನಿಜವಾದ ಶಿಷ್ಯರು ಎಂಬುದಾಗಿ ಹೇಳುವ ರೀತಿಯಲ್ಲಿ ಅವರು ಇರುವಂತ ಜಾಗದಲ್ಲಿ ಅವರು ಸಾಕ್ಷಿಯನ್ನು ಕಾದುಕೊಳ್ಳಲಿಕ್ಕೆ ಸಹಾಯ ಮಾಡಲೇವೆ. ಅವಮಾನಗಳು, ನಿಂದನೆಗಳು, ಹಿಂಸೆಗಳು, ಕಷ್ಟಗಳು ಅನೇಕ ಬರಲಿಕ್ಕೆ ಸಾಧ್ಯ ಉಂಟು. ಅವೆಲ್ಲವನ್ನು ಸಹಿಸಿಕೊಳ್ಳಬೇಕೆ ನಮಗೆ ಶಕ್ತಿಯನ್ನು ಇವೆಲ್ಲವೂ ಬರುವಾಗ ನಿನ್ನ ಪ್ರೀತಿಯನ್ನು ನಾವು ಅಗಲಿ ಹೋಗದ ರೀತಿಯಲ್ಲಿ ಕಡೆಯ ತನಕ ನಿನಗಾಗಿ ತೀರಿಸುವಂತೆ ಸಹಾಯ ಒಬ್ಬೊಬ್ಬರಿಗೆ ಬಲಪಡಿಸು ಸ್ವಾಮಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆ.